ಭೂಯೋ ನಮಃ ಸದ್ವೃಜಿನಚ್ಛಿದೆ ಸತಾಮಸಂಭವಾಯಾಖಿಲಸತ್ವಮೂರ್ತಯೇ ಪುಂಸಾಂ ಪುನಃ ಪಾರಮಹಂಸಾಶ್ರಮೇ ವ್ಯವಸ್ಥಿತಾನಾಂ ಅನುಮೃಗ್ಯದಾಶುಷೆ ಅಶೇಷವಾಗ್ಜಾಡ್ಯಮಲಾಪಹಂತ್ರೀ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರಸುರಂಗನರ್ತಕೀ ಭವಪ್ರಸನ್ನಾವದನೆ ಚ ಮೇ ಶ್ರೀಃ ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡಮುಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೆ ಕಾಮಿತಾಶೇಷಕಲ್ಯಾಣ ಕಲನಾಕಲ್ಪಪಾದಪೌ. ಸತ್ಯಂ ಸತ್ಯಂ ಪುನಃ ಸತ್ಯಂ ವಿಷ್ಣುತೀರ್ಥಪ್ರಸಾದತಃ ಸರ್ವೇ ಕಾಮಾ ಭವಂತೇವ ಶಪಥೋ ಬಿಂಬಸನ್ನಿಧೌ. ಶಾಸ್ತ್ರೇಷು ಪಾರದರ್ಶ್ವಾನಂ ಶಾಸ್ತ್ರಜ್ಞೇಷು ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಯತಿಂ ಭಜೆ. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಹರಿ ಓಂ ಹರಿ ಓಂ. ನಿನ್ನೆ ದಿವಸ ಬ್ರಹ್ಮಚರ್ಯವನ್ನು ಆಚರಣೆ ಮಾಡೋದು. ಬ್ರಹ್ಮಚರ್ಯ ಅಂದರೆ ಏನು? ಬ್ರಹ್ಮಚರ್ಯ ಅಂದರೆ ಕೇವಲ ಬ್ರಹ್ಮಚರ್ಯ ಆಶ್ರಮ ಆಗಿರದೆ ನಿರಂತರವಾಗಿ ಎಲ್ಲ ಇಂದ್ರಿಯಗಳನ್ನು ಭಗವಂತನಲ್ಲಿ ತೊಡಗಿಸುವುದು. ಭಗವಂತನನ್ನು ಕುರಿತು ಇಂದ್ರಿಯಗಳನ್ನು ತೊಡಗಿಸುವುದೇ ಬ್ರಹ್ಮಚರ್ಯ. ಬ್ರಹ್ಮಣಿ ಚರತೀತಿ ಬ್ರಹ್ಮಚರ್ಯಂ ಅಂತ ಹೇಳಿಕೊಟ್ಟಿದ್ರು. ಈಗ 10ನೇ ಧರ್ಮವಾಗಿ ಅಹಿಂಸೆಯನ್ನು ಹೇಳಿಕೊಡ್ತಾರೆ. ಅಹಿಂಸಾ ಶಿಕ್ಷೇತ್. ಅಹಿಂಸೆ ಅಂದರೆ ಏನು? 30 ಧರ್ಮಗಳಲ್ಲಿ ಅಹಿಂಸೆಯನ್ನು ಹೇಳಿಕೊಡ್ತಾರೆ. ಇಲ್ಲಿ ಹಿಂಸೆ ಅಂದರೆ ಯಾರನ್ನೋ ಹೊಡೆಯೋದು ಬಿಡಿಯೋದು ಆ ಹಿಂಸೆ ಹೇಳಿಕೊಟ್ಟದ್ದಲ್ಲ. ಹಿಂಸಾ ಅಂದರೆ ಕ್ರೋಧ. ಕ್ರೋಧದಿಂದ ಹಿಂಸೆ ಆಗುತ್ತೆ. ಮನುಷ್ಯ ಹಿಂಸೆ ಮಾಡೋದು ಯಾವುದರಿಂದ? ಕ್ರೋಧ ಇದ್ದದ್ದರಿಂದ. ಕ್ರೋಧ ಬರೋದು ಯಾವುದರಿಂದ? ಕಾಮದಿಂದ. ಕಾಮ ಇದ್ದರೆ ಕ್ರೋಧ, ಕಾಮ ಇದ್ದರೆ ಕ್ರೋಧ ಬರ್ತದೆ. ಅಂದರೆ ಯಾವುದರ ಬಗ್ಗೆ ನಮಗೆ ಕಾಮನೆ ಇದೆ ಅದು ನನಗೆ ಸಿಕ್ಕಿಲ್ಲ ಅಂದರೆ ಕ್ರೋಧ ಬರ್ತದೆ. ಯಾರ ಮೇಲೆ ಕ್ರೋಧ ಬರ್ತದೆ? ಅದು ನನಗೆ ಯಾರು ಸಿಗದೇ ಇದ್ದಂತೆ ಮಾಡಿದ್ದಾರೆ ಅವ್ರ ಮೇಲೆ ಕ್ರೋಧ ಬರ್ತದೆ. ಹಾಗಾಗಿ ಕ್ರೋಧದ ಮೂಲ ಕಾಮ. ಹಾಗಾಗಿ ಹಿಂಸೆ ಅಂದರೆ ಕ್ರೋಧ. ಕ್ರೋಧವನ್ನು ಗೆಲ್ಲೋದು ಅಂದರೆ ಕಾಮವನ್ನು ಗೆಲ್ಲೋದು. ಕಾಮ ಗೆದ್ದರೆ ಕ್ರೋಧ ಬರೋದು. ಹಾಗಾಗಿ ಅಹಿಂಸಾ ಅಂದರೆ ಕಾಮವನ್ನು ಗೆಲ್ಲೋದು ಅಂತ ಹೇಳಿದ್ರು ವಿಷ್ಣುತೀರ್ಥರು. ಅಹಿಂಸಾ ಅಂದರೆ ಕಾಮವನ್ನು ಗೆಲ್ಲೋದು. ಅವರ ಸನ್ಯಾಸಿ ಯಾಕೆ ಅಹಿಂಸಾಪರನಾಗಿರಬೇಕು? ಆಗಿರ್ತಾರೆ. ನಮೇ ದ್ವೇಷ ನಾಹಂ ಕಿಂಚನ ನಮೇ ಕಶ್ಚನ. ನನಗ್ಯಾರೂ ಇಲ್ಲ, ನಾನು ಯಾರವನೂ ಅಲ್ಲ, ನನ್ನದು ಅಂತೇನೂ ಇಲ್ಲ ಜಗತ್ತಿನೊಳಗೆ ಅಂತ ಎಲ್ಲ ಕಾಮನೆ ತ್ಯಾಗ ಮಾಡಿದ್ದಾರೆ. ಅದರಿಂದ ಏನಾದರೂ ಅವ್ರಿಗೆ ಕ್ರೋಧ ಬರಬಾರ್ದು. ಕೆಲವರಿಗೆ ಬರ್ತದಲ್ಲ ಅಂದರೆ ಅವರು ಪೂರ್ತಿ ಕಾಮತ್ಯಾಗ ಮಾಡಿಲ್ಲ ಅಂತ ಅರ್ಥ. ಅವ್ರ ಮನಸ್ಸಲ್ಲಿ ಒಂದಷ್ಟು ಕಾಮನೆ ಉಳ್ಕೊಂಡಿದೆ, ಆದ್ದರಿಂದ ಕ್ರೋಧಾದಿಗಳೊಳಗೆ ಆಗ್ತಾರೆ ಅಂತ ಸರಳವಾಗಿ ತೋರಿ ಬರೋ ಅರ್ಥ ಅಲ್ಲ. ಅದರ ವಿಚಾರ ಭಾಳ ಮಾಡೋದು. ಮನುಷ್ಯರಲ್ಲಿ ಮಧ್ಯದಲ್ಲಿ ಇರ್ತಾರೆ, ಅದರಿಂದ ಅಂಥದ್ದು ಆಗುತ್ತೆ, ಪ್ರಶ್ನೆ ಬೇರೆ. ಆದರೆ ಸನ್ಯಾಸಿ ಆಗುವವನಿಗೆ ಅದು ಇರಬೇಕಾದ ದೊಡ್ಡ ಗುಣ ಇದೆ. ಎಲ್ಲ ಕಾಮನೆಗಳನ್ನು ತ್ಯಾಗ ಮಾಡಿರೋದು ಸನ್ಯಾಸಿ ದೊಡ್ಡ ಲಕ್ಷಣ. ಹಾಗಾಗಿ ವಿಷ್ಣು ತೀರ್ಥರು ಅಹಿಂಸೆ ಅಂತಂದರೆ ಕಾಮತ್ಯಾಗ ಅಂತ ಹೇಳಿದ್ದಾರೆ. ಕಾಮನೆಗಳನ್ನು ತ್ಯಾಗ ಮಾಡಿದವನಿಗೆ ಅಹಿಂಸೆಯ ಇದರಲ್ಲಿ ಬದುಕಲಿಕ್ಕೆ ಆಗ್ತದೆ. ಹೊರತಾಗಿ ಹಿಂಸೆ ಅಂತಂದರೆ ಯಾರಿಗೂ ಹಿಂಸೆ ಕೊಡದೇ ಇರೋದಲ್ಲ. ನಿನ್ನೆ ಹೇಳಿದಂತೆ ಹಿಂಸೆ ಮಾಡದೆ ಬದುಕಲಿಕ್ಕೆ ಆಗುವುದಿಲ್ಲ. ಹಿಂಸೆ ಮಾಡದೇನೆ ಬದುಕಲಿಕ್ಕೆ ಆಗೋದಿಲ್ಲ. ಯಜ್ಞಾಗಾದಿಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ. ಮೊದಲು ಯಜ್ಞಗಳಲ್ಲಿ ಪಶುಪಾಲನೆ ಮಾಡ್ತಾ ಇದ್ರು, ಆದರೆ ಅದು ಪಾಪ ಸಾಧನ ಆಗಿರಲಿಲ್ಲ. ಹಿಂಸೆ ಆಗಿದ್ರು ಅದು ಪಾಪ ಸಾಧನ ಆಗಿರಲಿಲ್ಲ. ಯಾಕಂದರೆ ಯಜ್ಞ ಮಾಡಿದವನಿಗೂ ಯಜ್ಞದಲ್ಲಿ ಬಲಿಯಾದ ಪಶುವಿಗೆ ಇಬ್ಬರಿಗೂ ಸ್ವರ್ಗ ಆಗ್ತೈತೆ. ಕಲಿಯುಗದಲ್ಲಿ ಅಷ್ಟು ಯೋಗ್ಯತೆ ಮಾಡುವವರಿಗಿಲ್ಲ ಅಂತನೋ ಕಾರಣಕ್ಕೆ ಪಿಟ್ಟ ಪಶು ಯಾಗಾದಿಗಳನ್ನು ವಿಧಾನ ಮಾಡಿ ಕೊಟ್ಟಿದ್ದಾರೆ. ಅದರಿಂದ ಅಹಿಂಸೆ ಅಂದರೆ ಹಿಂಸೆ ಕೊಡದೇ ಇರೋದೊಂದೇ ಅಲ್ಲ, ಕೆಲವು ಸಂದರ್ಭಗಳಲ್ಲಿ ಹಿಂಸೆ ಕೊಡಬೇಕಾಗತ್ತೆ.
ಅನಿವಾರ್ಯವಾಗಿ ಹಿಂಸೆ ಕೊಡಬೇಕು. ಹಿಂಸೆಯ ಭಯ ಇಲ್ಲ ಅಂದರೆ ರಾಷ್ಟ್ರ ಅರಾಜಕ ಆಗಿಬಿಡ್ತದೆ. ದ್ರೌಪದಿ ಹೇಳ್ತಾಳೆ ಮಾತನ್ನು ಧರ್ಮರಾಜನಿಗೆ, ಕ್ಷಮೆ ಮಾಡ್ಕೊಂಬೋಣ, ಸಂಧಿ ಮಾಡ್ಕೊಂಬೋಣ, ಎಲ್ಲಿ ಯುದ್ಧ ಅಂತಿದ್ದ. ದ್ರೌಪದಿ ಹೇಳಿದ್ದಾಳೆ, ದಂಡಸ್ಯೈವ ಭಯಾತ್ ಸರ್ವೇ ಧರ್ಮೇ ತಿಷ್ಠಂತಿ ಜಂತವಃ. ಎಲ್ಲರೂ ಧರ್ಮ ಮಾರ್ಗದಲ್ಲಿರೋದು ಯಾವುದರಿಂದ? ದಂಡದ ಭಯದಿಂದ. ಒಬ್ಬೊಬ್ಬರಿಗೆ ಒಂದೊಂದು ದಂಡದ ಭಯ. ಸಾಮಾನ್ಯರಿಗೆ ಇಲ್ಲಿಯ ದಂಡದ ಭಯ, ಇಲ್ಲಿಯ ಸಾಮಾನ್ಯ ಕಳ್ಳರಿಗೆ ಪೊಲೀಸರು ಹೊಡಿತಾರೆ, ಕಟ್ಟಿ ಹಾಕ್ತಾರೆ, ಜೈಲಿಗೆ ಹಾಕ್ತಾರೆ, ಕೈಕಾಲು ಮುರಿತಾರೆ ಅಂತ ಭಯ. ಒಳ್ಳೆ ಕರ್ಮ ಮಾಡುವವನಿಗೆ ಇಲ್ಲಿ ಪೊಲೀಸರ ಭಯ ಇಲ್ಲೇ ಇರ್ಬೋದು, ನನಗೇನು ಮಾಡೋದಿಲ್ಲ ಅಂತ. ಆದ್ರೆ ಇಲ್ಲಿ ಕೆಟ್ಟ ಕೆಲಸ ಮಾಡದೆ ಪುಣ್ಯ ಕೆಲಸ ಮಾಡುವವನು ಯಮಲೋಕದ ಭಯದಿಂದ ಸತ್ಕರ್ಮ ಮಾಡ್ತಾನೆ, ಯಮದೂತರ ಭಯದಿಂದ ಮಾಡ್ತಾನೆ. ಅಂತೂ ಅವನಿಗೆ ದಂಡದ ಭಯ ಇದೆ. ಅಂತೂ ದಂಡದ ಭಯ ಇಲ್ಲ ಅಂದ್ರೆ ಎಲ್ಲ ಅಧರ್ಮ ಮಾರ್ಗದಲ್ಲಿ ಹೋಗುತ್ತೆ ಜಗತ್ತು. ಸಾಮಾನ್ಯವಾಗಿ ಸಜ್ಜನರು ಸ್ವಾಭಾವಿಕವಾಗಿ ಧರ್ಮ ಮಾಡ್ತಾರೆ, ಆದರೆ ಅಷ್ಟು ಶ್ರೇಷ್ಠ ಮಟ್ಟದ ಸಾತ್ವಿಕತೆಯನ್ನು ಇನ್ನೂ ಪಡೆದಿಲ್ಲ ಯಾರೋ, ಅಂಥವರು ಭಯದಿಂದ ಧರ್ಮ ಮಾಡ್ತಾರೆ. ಹಾಗಾಗಿ ಭಯ ಬೇಕಾಗುತ್ತೆ, ಭಯ ಬೇಕಾಗುತ್ತೆ. ಭಯ ಇಲ್ಲದೇ ಇದ್ರೆ ಯಾವುದೂ ನಡೆಯೋದಿಲ್ಲ, ಶಾಲೆ ನಡೆಯೋದಿಲ್ಲ, ಸ್ಕೂಲ್ ನಡೆಯೋದಿಲ್ಲ, ಯಾವುದೂ ನಡೆಯೋದಿಲ್ಲ. ನೋಡ್ರಿ, ಅಲ್ಲಿ ಪೊಲೀಸರು ಇದ್ದಾರೆ ಅಂದರೆ ಹೆಲ್ಮೆಟ್ ಇದ್ದು ತೆಗೆದು ಹುಡುಗಿ ಹಾಕೊಂಡು ಹೋಗ್ತಾನೆ, ಇಲ್ಲ ಅಂದರೆ ಹೆಲ್ಮೆಟ್ ಎಲ್ಲ ಇರ್ತವೆ ಹಂಗೆ ಓಡಾಡ್ತಾನೆ. ಅಂತೂ ಭಯ ಬೇಕು. ಹಾಗಾಗಿ ಹಿಂಸೆ ಅಂತ ಅನ್ನೋದು ಬೇಕು, ರಾಷ್ಟ್ರ ರಕ್ಷಣೆಗೆ ಹಿಂಸೆ ಬೇಕು. ಆದರೆ ಹಿಂಸೆ ಅಯೋಗ್ಯರಿಗೆ ಹಿಂಸೆ ಕೊಡಬೇಕು, ದುಷ್ಟರಿಗೆ ಹಿಂಸೆ ಕೊಡಬೇಕು, ಸಜ್ಜನರಿಗೆ ಹಿಂಸೆ ಕೊಡಬಾರ್ದು. ಆದ್ದರಿಂದ ಅಹಿಂಸಾ ಅಸಾಧು ಹಿಂಸಾ ಸ್ಯಾತ್ ಅಂದರು. ಅಂದರೆ ಅಯೋಗ್ಯರು, ಅಸಜ್ಜನರು, ಅವರಿಗೆ ಹಿಂಸೆ ಕೊಡೋದೇ ಅಹಿಂಸಾ. ಒಬ್ಬ ಅಸಜ್ಜನನಿಗೆ, ದುಷ್ಟನಿಗೆ ಹಿಂಸೆ ಕೊಟ್ಟು ಹೆದರಿಸಿದ್ರೆ 100 ಜನ ಸಜ್ಜನರು ಸುಖವಾಗಿರ್ತಾರೆ. 100 ಜನರ ಸಜ್ಜನರಿಗೆ ಸುಖವಾಗುವುದಕ್ಕೆ ಒಬ್ಬನಿಗೆ ಹಿಂಸೆ ಕೊಟ್ಟರೆ ತಪ್ಪಿಲ್ಲ. ತ್ಯಜೇದೇಕಂ ಕುಲಸ್ಯಾರ್ಥೆ ಗ್ರಾಮಸ್ಯಾರ್ಥೆ ಕುಲಂ ತ್ಯಜೇತ್ ಗ್ರಾಮಂ ಜನಪದಸ್ಯಾರ್ಥೆ ಆತ್ಮಾರ್ಥೆ ಪೃಥ್ವೀಂ ತ್ಯಜೇತ್ ಅಂದ ವಿದುರ. ಆದ್ದರಿಂದ ಹಿಂಸೆಯನ್ನು ಅನಿವಾರ್ಯವಾದಾಗ ಮಾಡಬೇಕಾಗುತ್ತೆ. ಅದಕ್ಕೆ ಅರ್ಜುನ ಅಂದ, ಇವ್ರನ್ನೆಲ್ಲ ಕೊಂದ್ರೆ ಹಿಂಸೆ ಆಗ್ತಲ್ಲ, ಯಾಕೆ ಕೊಲ್ಲಿ ನಾನು ಅಂದ. ಕೃಷ್ಣ ಅಂದ, ನೀನು ಕ್ಷತ್ರಿಯನು, ಹಿಂಸೆ ಕೊಟ್ಟು ಶಿಕ್ಷೆ ಕೊಡೋದು ನಿನ್ನ ಧರ್ಮ. ನೀನು ಕ್ಷತ್ರಿಯ, ಅಧರ್ಮ ಮಾರ್ಗದಲ್ಲಿದ್ದವರಿಗೆ ದಂಡನೆ ಮಾಡೋದು ನಿನ್ನ ಧರ್ಮ ಮಾಡು ಅಂದ. ಬೇಕಾದಷ್ಟು ಜನ ಕ್ಷತ್ರಿಯ ಇದ್ದಾರಲ್ಲ, ನಾನೇ ಯಾಕೆ ಮಾಡಬೇಕು ಅಂದ ಅರ್ಜುನ. ಬೇಕಾದಷ್ಟು ಜನ ಇದ್ದಾರಲ್ಲ, ನಾನೇ ಯಾಕೆ ಮಾಡಲಿ? ಕೃಷ್ಣ ಅಂತಾನೆ, ಅದು ನಿನ್ನ ವಿಹಿತ ಕರ್ತವ್ಯ. ಕ್ಷತ್ರಿಯ ನೀನು. ಬ್ರಾಹ್ಮಣನಾದ ಒಂದು ರೆಡ್ಡಿ ಇಲ್ಲ, ನಾನು ಯಾಕೆ ಮಾಡಲಪ್ಪ? ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಶಿಕ್ಷೆ ಕೊಡೋರು ಕೊಡ್ತಾರೆ. ಬ್ರಾಹ್ಮಣ ಅಂದ್ರೆ ರೆಡ್ಡಿ ಇಲ್ಲ, ಕ್ಷತ್ರಿಯ ಅಂದರೆ. ನಿಮಗೇನೋ ತೊಂದರೆ ಆಗಿದೆ ಅಂತ ಹೇಳಿ ನೀವು ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿಕ್ಕೆ ಸ್ಟೇಷನ್ಗೆ ಹೋದಾಗ ಇನ್ಸ್ಪೆಕ್ಟರ್ ನಿಮ್ಮನ್ನು ಕೂಡಿಸ್ಕೊಂಡು, ಇಷ್ಟು ಜನ ಇದ್ದಾರೆ, ನಮ್ಮನ್ನ ಯಾಕೆ ಬಂದು ಕಾಡ್ತೀರಿ? ಯಾರಿಗಾದ್ರೂ ಹೋಗಿ ಕಂಪ್ಲೇಂಟ್ ಕೊಡ್ರಿ ಅಂದ್ರೆ. ರಸ್ತೆಯಲ್ಲಿ ಹೋಗೋರು ಈ ಮಾತದ್ದು ರೆಡ್ಡಿ ಇಲ್ಲ, ಒಬ್ಬ ರಕ್ಷಕನಾದವ ಈ ಮಾತನ್ನೋ ಹಾಗಿಲ್ಲ. ಹಾಗಾಗಿ ಕೃಷ್ಣ ಅಂತಾನೆ, ನೀನು ಕ್ಷತ್ರಿಯ. ಸುಖಿನ ಕ್ಷತ್ರಿಯ ಪಾರ್ಥ ಲಭಂತೆ ಯುದ್ಧ ಮೀದೃಶಂ. ಪುಣ್ಯವಂತರಿಗೆ ಮಾತ್ರ ಸಿಗುವ ಅವಕಾಶ ಇದು, ಮಾಡ್ಬೇಕು ನೀವು. ಆದ್ದರಿಂದ ಲೋಕ ಶಿಕ್ಷಣಕ್ಕಾಗಿ, ಲೋಕ ರಕ್ಷಣೆಗಾಗಿ ಮಾಡಿದ ಹಿಂಸೆ ಹಿಂಸೆ ಅಲ್ಲ. ರಾಷ್ಟ್ರವೇ ಒಂದು ದೇಹ ಅಂತ ಇಟ್ಟುಕೊಂಡ್ರೆ, ಆ ದೇಹಕ್ಕೆ ರೋಗ ಬಂದರೆ ವೈದ್ಯರನ್ನು ಕತ್ತರಿಸಿ ಹಾಕ್ತಾರ ಇಲ್ಲ? ಆ ದೇಹಕ್ಕೆ ಬಂದ ರೋಗದ ಭಾಗವನ್ನು ಕತ್ತರಿಸಿ ಹಾಕಿ ಆಪರೇಷನ್ ಮಾಡಿ ದೇಹವನ್ನು ರಕ್ಷಣೆ ಮಾಡುವಂತೆ ರಾಷ್ಟ್ರ ಅಂತ ಅನ್ನೋದು ಒಂದು ದೇಹ ಅಂತ ಇಟ್ಟುಕೊಂಡಾಗ ಅದರಲ್ಲಿ ಸೇರಿಕೊಂಡ ಅಯೋಗ್ಯರನ್ನ ರೋಗವನ್ನು ಕತ್ತರಿಸಿ ಹಾಕೋದನ್ನು ರಕ್ಷಣೆ ಮಾಡಬೇಕು. ಹಾಗಾಗಿ ಆ ಹಿಂಸೆ ಮಾಡಬೇಕು. ಹಾಗಾಗಿ ಈ ಬೇರೆಯವರಿಗೆ ಕೊಡುವ ದುಃಖ ಕಷ್ಟಗಳ ಹಿಂಸೆಯನ್ನು ಹಿಂಸೆ ಅಂತ ಹೇಳಿ ಹೊರಟದ್ದಲ್ಲ. ಇಲ್ಲಿ ಅಹಿಂಸಾ ಅಂತಂದ್ರೆ ಕಾಮವನ್ನು ಗೆಲ್ಲೋದು, ಅದು ದೊಡ್ಡ ತಪಸ್ಸಲ್ಲ. ಅಹಿಂಸೆನೇ ಒಂದು ತಪಸ್ಸಾಯ್ತು. ಆ ಕಾಮತ್ಯಾಗ ಪರಂ ತಪಃ ಅಂದ ಕೃಷ್ಣ. ಆ ಕಾಮನೆಯನ್ನು ಗೆಲ್ಲೋದು ಹೇಗೆ ಅಂತ ವಿಷ್ಣು ತೀರ್ಥರು ವಿಸ್ತಾರವಾಗಿ ಹೇಳಿಕೊಡ್ತಾರೆ. ಮೋಕ್ಷವನ್ನು ಹೊಂದಬೇಕು ಅಂತನ್ನೋರಿಗೆ ವೈರಿಗಳು ಯಾರು? ಒಟ್ಟು ಎಲ್ಲರಿಗೂ ವೈರಿಗಳು ಯಾರು? ನಾವು ಅನ್ಕೋತೀವಿ ಅವನು ವೈರಿ, ಇವನು ವೈರಿ, ಎಡಗಡೆ ಮನೆಯವನು ವೈರಿ, ಬಲಗಡೆ ಮನೆಯವನು ವೈರಿ, ನನ್ನ ಜೊತೆಗೆ ಬಿಸ್ನೆಸ್ ಮಾಡೋನು, ನಾನು ಕಾಂಪಿಟೇಷನ್ ಮಾಡೋ ವೈರಿ. ಅವ್ರ ವೈರಿಗಳು ಅಂತ ಜನರನ್ನು ವೈರಿಗಳು ಅಂತ ತಿಳಿತಾರೆ. ಆದರೆ ವೈರಿಗಳು ನಮ್ಮೊಳಗಿದ್ದ, ನಮ್ಮಿಂದ ಪಾಪ ಮಾಡಿಸುವವರು ನಮ್ಮ ವೈರಿಗಳು. ಅರ್ಜುನ ಅದನ್ನೇ ಕೇಳ್ದ. ಕೃಷ್ಣ, ನಮ್ಮ ವೈರಿಗಳ ವೈರಿಗಳು ಅಂದರೆ ಪಾಪ ಮಾಡಿಸುವವರು.
ನಮ್ಮಿಂದ ಪುಣ್ಯ ಮಾಡಿಸುವವರು ನಮ್ಮ ಮಿತ್ರರು, ಪಾಪ ಮಾಡಿಸುವವರು ವೈರಿಗಳು. ಅರ್ಜುನ ಕೇಳ್ತಾನೆ, ಕೃಷ್ಣ ನಮ್ಮಿಂದ ಪಾಪ ಮಾಡಿಸುವ ಶತ್ರು ಯಾರಿವನು? ಅಥ ಕೇನ ಪ್ರಯುಕ್ತೋಯಂ ಪಾಪಂ ಚರತಿ ಪೂರುಷ ನಿಚ್ಛನ್ಯವ ವಾರ್ಷ್ಣೀಯ ಬಲಾದಿವನ ಯೋಜಿತ. ನನ್ನ ಶತ್ರು ಯಾರು ಕೃಷ್ಣ? ನಾನು ಮಾಡಬಾರ್ದು ಪಾಪ ಅಂದ್ರೂ ನಮ್ಮಿಂದ ಪಾಪ ಮಾಡಿಸ್ತಾನಲ್ಲ. ಪಾಪ ಮಾಡಬೇಕು ಅಂತ ಇಚ್ಛೆ ಇಟ್ಟು ಮಾಡುವ ಪಾಪಿಗಳ ಮಾತು ಬೇರೆ. ಕೆಲವರಿಗೆ ಪಾಪ ಮಾಡ್ಲಿಕ್ಕೆ ಮನಸ್ಸಿರೋದಿಲ್ಲ, ಪಾಪ ಮಾಡಬಾರ್ದು ಅನ್ಕೊಂಡ್ರು ಅವರಿಂದ ಪಾಪ ಆಗುತ್ತೆ. ಆ ಪಾಪ ಆಗಿಬಿಡ್ತು, ಮಾಡಿಸ್ತಾನೆ. ಯಾರು ಪಾಪ ಮಾಡಿಸೋರು? ಬಲಾದಿವ ನಿಯೋಜಿತ. ಕುರಿ ಬರ್ಲಿಕ್ಕೆ ಒಲ್ಲೆ ಅಂದ್ರೆ ಹಗ್ಗ ಕಟ್ಟಿ ದರ ಎಳ್ಕೊಂಡು ಹೋಗ್ತಾರಲ್ಲ, ಹಾಗೆ ನಮ್ಮನ್ನು ಎಳೆದುಕೊಂಡು ಹೋಗಿ ಪಾಪ ಮಾಡಿಸೋರು ಯಾರು ಶತ್ರುಗಳು ಅಂತ ಕೇಳ. ಅರ್ಜುನ ಅನ್ಕೊಂಡಿದ್ದ ಇವರಿದ್ದಾರಲ್ಲ, ಕರ್ಣ, ದುರ್ಯೋಧನ, ದುಶ್ಯಾಸನ, ಶಕುನಿ, ಇವರು ನಿನ್ನ ಶತ್ರುಗಳು ಅಂತ ಹೇಳ್ತಾನೆ ಕೃಷ್ಣ ಅನ್ಕೊಂಡಿದ್ದ. ಕೃಷ್ಣ ಅವ್ರ ಕಡೆಗೆ ಹೇಳಲೇ ಇಲ್ಲ. ನಿನ್ನ ಶತ್ರು ನಿನ್ನೊಳಗೆ ಇದ್ದಾನಲ್ಲೋ. ಕಾಮ ಏಷ ಕ್ರೋಧ ಏಷ ರಜೋ ಗುಣ ಸಮುದ್ಭವ ಮಹಾಶನೋ ಮಹಾಪಾಪ್ಮ ವಿದ್ಯೇನಮಿಹ ವೈರಿಣಂ. ನಿನ್ನ ಕಾಮ ನಿನ್ನ ಶತ್ರು, ನಿನ್ನ ಕ್ರೋಧ ನಿನ್ನ ಶತ್ರು. ಮಹಾಶನಃ, ಆ ಕಾಮಕ್ಕೆ ಎಷ್ಟು ಹಾಕಿದ್ರೂ ತೃಪ್ತಿ ಆಗೋದಿಲ್ಲ, ಅದಕ್ಕಾಗಿ ಅದು ಮಹಾಪಾಪ ಮಾಡುತ್ತೆ. ಇದೇ ನಿನ್ನ ವೈರಿ ಅಂತೇಳಿ. ಹಾಗಾಗಿ ನಿನ್ನ ಕಾಮನೆ ನಿನ್ನ ಕ್ರೋಧ ಹುಟ್ಟಿಸ್ತದೆ, ನಿನ್ನ ಕ್ರೋಧದಿಂದ ನಿನಗೆ ಶತ್ರುಗಳು ಹುಟ್ಟುತ್ತಾರೆ. ಹಾಗಾಗಿ ಇವ್ರು ಯಾರು ನಿನ್ನ ಶತ್ರುಗಳಲ್ಲ ಅಂದ ಕೃಷ್ಣ. ಉಲ್ಟಾ ಇವರು ನಿನ್ನ ಮಿತ್ರರು ಇವರು. ಯಾಕಂದ್ರೆ ನಿನ್ನಿಂದ ನಿನ್ನ ಕ್ಷತ್ರಿಯನಿಗೆ ವಿಹಿತವಾದ ಯುದ್ಧ ಧರ್ಮವನ್ನು ಮಾಡಿಸ್ತಾರಲ್ಲ ಇವರು, ಯುದ್ಧ ಧರ್ಮ ಮಾಡಿಸ್ತಾರೆ ಇವರು. ಹಾಗಾಗಿ ನಿನ್ನನ್ನು ಧರ್ಮದ ವಿಮುಖರನ್ನಾಗಿ ಮಾಡುವವರು ನಿನ್ನ ಶತ್ರುಗಳು, ಧರ್ಮ ಮಾಡಿಸುವವರು ಮಿತ್ರರು. ಇವರು ಮಿತ್ರರು ಅಂತೇಳಿ ನಿನ್ನ ಶತ್ರು ನಿನ್ನ ಮನಸ್ಸೊಳಗಿದ್ದಾನೆ, ನಿನ್ನ ಕಾಮ ನಿನ್ನ ಕ್ರೋಧ ಅಂತ ಹೇಳಿದ್ದ. ಹಾಗಾಗಿ ಮನುಷ್ಯನಿಗೆ ಮೋಕ್ಷವನ್ನು ಹೊಂದಬೇಕು ಅಂತ ಅನ್ನೋರಿಗೆ 6 ಜನ ವೈರಿಗಳು: ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಈ 6ರಲ್ಲಿ ಮೊದಲನೇ 3 ಬಹಳ ಪ್ರಬಲ: ಕಾಮ, ಕ್ರೋಧ, ಲೋಭ. ಯಾಕಂದ್ರೆ ಕಾಮ ಬಂದ ಮೇಲೆ ಮೋಹ ಬರಬೇಕು. ಯಾವುದೇ ಪದಾರ್ಥಗಳ ಬಗ್ಗೆ ಕಾಮ ಬರಬೇಕು. ಆ ಕಾಮ ಬಂದು ಅದನ್ನು ಸಂಪಾದನೆ ಮಾಡಬೇಕು. ಸಂಪಾದನೆ ಮಾಡಿ ಅದು ನಿನ್ನದಾದ ಅದರ ಮೇಲೆ ಮೋಹ ಬರ್ತದೆ. ಹಾಗಾಗಿ ಕಾಮದ 3ನೇ 4ನೇ ಮೆಟ್ಲು ಮೋಹ. ಹಾಗಾಗಿ ಮೊದಲು ಬರೋದೇ ಕಾಮ. ಆಮೇಲೆ ಕ್ರೋಧದಿಂದ ಮದ ಬರ್ತದೆ. ಕ್ರೋಧ ಮಾಡಿ ಮಾಡಿ ಅವರ ಮೇಲೆ ಅಹಂಕಾರದಿಂದ ಮದಿಸಿದ ಕ್ರೋಧದಿಂದ ಮದ ಬರ್ತದೆ. ಲೋಭದಿಂದ ಮತ್ಸರ ಬರ್ತದೆ. ಯಾವುದ್ರ ಬಗ್ಗೆ ಇವನಿಗೆ ಲೋಭ ಇದೆ, ಅದು ಇವನಿಗೆ ಸಿಗಲೇ ಇನ್ನೊಬ್ಬರು ಸಿಕ್ಕರೆ ನನಗೆ ಸಿಗದೆ ಅವನಿಗೆ ಸಿಕ್ತು ಅಂತ ಅವನ ಮೇಲೆ ಮತ್ಸರ ಬರ್ತದೆ. ಹಾಗಾಗಿ ಮೊದಲ 3 ಮುಂದಿನ 3ಕ್ಕೆ ಕಾರಣ ಆಗುತ್ತೆ. ಈ ಮೊದಲ 3 ಬಹಳ ಪ್ರಬಲ. ಈ ಮೊದಲ 3ರಲ್ಲೂ ಮೊದಲನೇ ಕಾಮ ಬಹಳ ಪ್ರಬಲ. ಯಾಕಂದ್ರೆ ಕಾಮದಿಂದ ಕ್ರೋಧ, ಕಾಮದಿಂದನೇ ಲೋಭ. ಕಾಮ ಬೇಕಾಗಿದ್ದು, ಕಾಮಕ್ಕೆ ಬೇಕಾಗಿದ್ದು ಸಿಕ್ಕರೆ, ಕಾಮ ಅಂದ್ರೆ ಇಚ್ಛೆ ಅಂತ ಅರ್ಥ. ಸಂಸ್ಕೃತದಲ್ಲಿ ಕಾಮ ಅಂದ್ರೆ ಇಚ್ಛೆ ಅಂತ ಅರ್ಥ. ಕನ್ನಡದಲ್ಲಿ ಕಾಮ ಅಂತಂದ್ರೆ ಬಹಳ ಸಂಕುಚಿತ ಅರ್ಥದಲ್ಲಿ ಬಳಸಲಾಗ್ತದೆ ಅದನ್ನು. ಅದು ಕಾಮ ಅಂದ್ರೆ ಕಾಮ್ಯಂತ ಐತಿ ಕಾಮ, ಕಾಮನೆಗಳೆಲ್ಲ ಇಚ್ಛೆಗಳು. ಹಾಗಾಗಿ ಇಚ್ಛೆ ಮೊದಲನೇದು. ಅದರಿಂದ ಕ್ರೋಧ, ಅಥವಾ ಯಾವುದನ್ನು ಬಯಸ್ತೀವಿ ಅದು ಸಿಕ್ಕರೆ, ಸಿಗದಿಲ್ಲ ಅಂದ್ರೆ ಕ್ರೋಧ ಬರ್ತದೆ, ಸಿಕ್ಕರೆ ಅದ್ರ ಮೇಲೆ ಮೋಹ ಬರ್ತದೆ. ಅಂತೂ ಕಾಮದಿಂದಲೇ ಕ್ರೋಧ ಲೋಭಗಳು ಹುಟ್ಟೋದು. ಆದ್ದರಿಂದ ಮೊದಲನೇ ದೊಡ್ಡ ಶತ್ರು ಕಾಮ. ಇವನು ಬಹಳ ಶ್ರೇಷ್ಠನಾಗಿದ್ದಾನೆ. ಇವನನ್ನ ಮುಂದೆ ಮಾಡಿಕೊಂಡೇ, ಕಾಮನನ್ನು ಮುಂದಿಟ್ಟುಕೊಂಡು ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳು ಮೋಕ್ಷಕ್ಕೆ ಹೋಗದೇ ಇದ್ದಂತೆ ತೊಂದರೆ ಕೊಡ್ಲಿಕ್ಕೆ ಇವನೇ ಲೀಡರ್. ಅವರು ಕಾಮನನ್ನು ಮುಂದಿಟ್ಟುಕೊಂಡೇ ಈ 5 ಜನ ಅವನಿಗೆ ತೊಂದರೆ ಕೊಡ್ತದೆ. ಆದ್ದರಿಂದ ಕಾಮನನ್ನು ಗೆಲ್ಲಬೇಕು ಅಂದಬೇಕು. ಅದಕ್ಕಂದ್ರು ಕಾಮನನ್ನು ಗೆಲ್ಲುವ ಬಗೆ ಏನು? ಕಾಮವನ್ನು ಗೆಲ್ಲುವ ಬಗೆ ಏನು? ಮನಸ್ಸು ಬಯಸಿದ್ದನ್ನು ಸಿಗದೇ ಇದ್ದಂತೆ ಮಾಡು. ಮನಸ್ಸು ಬಯಸಿದ್ದನ್ನು ಸಿಗದೇ ಇದ್ದಂತೆ ಮಾಡಿದರೆ ಮನಸ್ಸು ಅದನ್ನು ಬಿಡೋದು ಬಿಟ್ಟು ಬಿಡ್ತದೆ. ಯಾವುದು ಸಿಗೋದಿಲ್ಲ ಅಂತ ಗೊತ್ತಿದೆ ಅದನ್ನು ಬಿಡೋದು ಬಿಡ್ತದೆ. ಅದಕ್ಕೆ ಕೃಷ್ಣ ಹೇಳಿದ್ದ, ಮನಸ್ಸನ್ನು ಹೆಂಗೆ ಒಳಗೆ ಎಳ್ಕೋಬೇಕು? ಕೂರ್ಮೋಂಗಾನೀವ ಸರ್ವಶಃ. ಆಮೇಲೆ ತನ್ನ ಅವಯವಗಳನ್ನು ಒಳಗೆ ಎಳೆದುಕೊಳ್ಳುವಂತೆ ಇಂದ್ರಿಯಗಳನ್ನು ವಿಷಯ ಪದಾರ್ಥಗಳಿಂದ ಒಳಗೆ ಎಳ್ಕೊಂಬಿಡು. ವಿಷಯಗಳು ಸಿಗದೇ ಇದ್ದಂತೆ ಮಾಡಿ. ಆಗ ಮನಸ್ಸು ಬಿಡೋದು ಬಿಡ್ತದೆ ಅನ್ನೋದು ಕೃಷ್ಣ ಹೇಳಿಕೊಟ್ಟ ಉಪಾಯ. ನೀನು ಹೇಳಿದ್ದಲ್ಲ, ಪದಾರ್ಥಗಳನ್ನೇ ಬಿಡೋದು ಅಥವಾ ಪದಾರ್ಥಗಳ ಬಗ್ಗೆ ಅಭಿಮಾನ ಬಿಡೋದು. ಯಾವುದೋ ಒಂದು ಕಾಮತ್ಯಾಗ ಮಾಡಬೇಕು. ಆದರೆ ಇನ್ನೊಂದು ವಾದ ಇದೆ. ಭಾಗವತದಲ್ಲೇ ಇದನ್ನು ಪೂರ್ವಪಕ್ಷ ಮಾಡ್ತಾರೆ ವಿಷ್ಣು ತೀರ್ಥರು. ಕಾಮವನ್ನು ಗೆಲ್ಲೋ ಬಗ್ಗೆ ಏನಂದ್ರೆ ಕಾಮಕ್ಕೆ ಶರಣಾಗ್ಬಿಡೋದು. ಕಾಮವನ್ನು ಗೆಲ್ಲೋ ಬಗ್ಗೆ ಏನಂದ್ರೆ ಕಾಮನಿಗೆ ಶರಣಾಗೋದು. ಅಂದ್ರೆ ಮನಸ್ಸು ಏನು ಬಯಸ್ತೋ ಅದನ್ನೆಲ್ಲ ಕೊಡ್ತಾ ಹೋಗೋದು. ಇದು ವಿಷ್ಣು ತೀರ್ಥರೇ ಮಾಡಿದ್ದು. ಆದರೆ ಇದನ್ನ ಜಗತ್ತಿನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಚಾರಕ್ಕೆ ತಂದವನು ಯಾರು ಗೊತ್ತಾ? ಓಶೋ.
ಚಾರ್ವಾಕ ಬಹಳ ಹಿಂದೆ, ಚಾರ್ವಾಕನ ಯಾರು ನೋಡಿಲ್ಲ. ಇತ್ತೀನ ದಿವಸಗಳಲ್ಲಿ ಅದನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಚಾರಕ್ಕೆ ತಂದವನು ಓಶೋ, ರಜನೀಶ್, ಕೇಳಿರ್ಬೇಕು. ಭಾರಿ ಬುದ್ಧಿವಂತ ಅವನು. ಯಾಕಂದ್ರೆ ಲೋಕವನ್ನು ನಾಶ ಮಾಡಬೇಕು ಅಂದ್ರೆ, ಜಗತ್ತನ್ನು ಕೆಡಿಸ್ಬೇಕು ಅಂದ್ರೆ ಬುದ್ಧಿ ಬೇಕಾಗುತ್ತೆ. ಬುದ್ಧಿ ಇಲ್ಲದವ ತಾ ಮಾತ್ರ ಹಾಳಾಗ್ತಾನೆ, ಬುದ್ಧಿ ಇದ್ದವ್ರು ಜಗತ್ತನ್ನು ಕೆಡಿಸ್ತಾರೆ. ಹಾಗಾಗಿ ಅವನು ಭಾರಿ ಬುದ್ಧಿವಂತ. ಎಂಥ ಪ್ರಚಂಡ ಬುದ್ಧಿವಂತ ಅಂದ್ರೆ, ಒಂದು ದಿವಸಕ್ಕೆ 2,000 ಪೇಜ್ ಓದ್ತಿದ್ನಂತ. 2,000 ಪೇಜಿನಲ್ಲಿ ಯಾರು ಎಲ್ಲಿ ಕೇಳಿದ್ರು ಕಣ್ಣು ಮುಚ್ಚುತ್ರ ಹೇಳ್ತಿದ್ದ ತಿರುಗಿ. ಅಂಥ ಸ್ಮೃತಿ ಶಕ್ತಿ ಇತ್ತು, ಭಾರಿ ಅದ್ಭುತವಾದ ಸ್ಮೃತಿ ಬುದ್ಧಿ ಇತ್ತು. ಆದ್ರೆ ಬುದ್ಧಿ ಎಲ್ಲ ಲೋಕ ನಾಶಕ್ಕೆ ಉಪಯೋಗ ಮಾಡಿಕೊಂಡ. ಅವನ ಉಪಟಳ ಎಷ್ಟಾಯ್ತು ಅಂದ್ರೆ ಇಲ್ಲಿಂದ ಹೊರಗೆ ಹಾಕಿದ್ರು ಅವನು. ಅಮೆರಿಕಾದಲ್ಲಿ ಇನ್ನೂ ದ್ವೀಪ ಮಾಡ್ಕೊಂಡಿದ್ದ. ಈಗ ನಿತ್ಯಾನಂದ ಮಾಡ್ಕೊಂಡಲ್ಲ ಕೈಲಾಸ ಅಂತ ಹೇಳಿ, ಅದನ್ನು ಮೊದಲೇ ರಜನೀಶ್ ಮಾಡಿದ್ದ. ಆ ರಜನೀಶನನ್ನು ಅವ್ರು ಹೊರಗೆ ಹಾಕಿದ್ರು, ರಷ್ಯಾಕ್ಕೆ ಹೋದ. ಸೋವಿಯತ್ ರಷ್ಯಾದಲ್ಲಿ 9 ವರ್ಷ ಇದ್ದ. ಅವರು ಇನ್ನು ಉಪಟಳ ಜಾಸ್ತಿ ಆಯ್ತು ಅಂತ ಹೊರಗೆ ಹಾಕಿದ್ರು. ಮತ್ತೆ ಅವನು ಇಲ್ಲೇ 3 ಸ್ಥಾನ ಪೂನಾಕ್ಕೆ ಬಂದು ಪೂನಾದಲ್ಲಿ ಆಸರ ಮಾಡ್ಕೊಂಡಿದ್ದ. ಅವನ ಉಪಟಳ ಎಷ್ಟಾಯ್ತು ಅಂದ್ರೆ ಕೊನೆಗೆ ಅವನಿಗೆ ಆರ್ಸೆನಿಕ್ ಅಂತ ಸ್ಲೋ ಪಾಯ್ಸನ್ ಹಾಕಿದ್ರು. ಆರ್ಸೆನಿಕ್ ಅಂತ ಸ್ಲೋ ಪಾಯ್ಸನ್ ಹಾಕಿ ಬಂದ್ರು ಅವನು. ಹಾಗಾಗಿ ಅವನು ಸಾಯೋ ಕಾಲಕ್ಕೆ ಬಹಳ ಒದ್ದಾಡಿ ಎಲ್ಲ ಕೂದಲಿದ್ರೆ ಬಹಳ ತೊಂದರೆ ಆಗಿ ಸತ್ತಪ್ಪ. ಅವನು ತನ್ನ ಸಮಾಧಿ ಮೇಲೆ ಬರ್ಕೊಂಡಾನೆ, ಮತ್ತೆ ಹುಟ್ಟಿ ಬರ್ತೀನಿ, ಓಶೋ ನೆವರ್ ಡೈ ಅಂತ ಅವನ ಸಮಾಧಿ ಮೇಲೆ ಬರ್ತಿದ್ದಾರೆ. ಅಂದ್ರೆ ರಜನಿ ಸತ್ರು ಇಂಥ ಓಶೋ ಹುಡ್ತಾರೆ ಅಂತ ಅರ್ಥ. ಈ ಸಿದ್ಧಾಂತ ಉಳಿದಿರ್ತದೆ, ಕಾಯಮಾಗಿ ಉಳಿದಿರ್ತದೆ ಅಂತ ಅರ್ಥ. ಅವನು ಹೇಳ್ತಿದ್ದ ಇದನ್ನು. ಅವನು ಎಂಥ ಭೋಗಿ ಸನ್ಯಾಸಿ ಅಂತಂದ್ರೆ, ಭಾರತದ ರಾಷ್ಟ್ರಪತಿಗಳ ಹತ್ರ ರೋಲ್ಸ್ ರಾಯ್ ಕಾರ್ ಇರಲಿಲ್ಲ ಆಗ. ರಜನೀಶನ ಹತ್ರ 96 ರೋಲ್ಸ್ ರಾಯ್ ಕಾರ್ ಇತ್ತು. ಭಾರತದ ರಾಷ್ಟ್ರಪತಿಗೆ, ಪ್ರಧಾನಮಂತ್ರಿಗೆ ಕಾರ್ ರೋಲ್ಸ್ ರಾಯ್ ನೋಡ್ಲಿಕ್ಕೆ ಆಗಿರ್ಲಿಲ್ಲ ಇನ್ನ. ಇವನ ಹತ್ರ 96 ರೋಲ್ಸ್ ರಾಯ್ ಕಾರ್ ಇತ್ತು. ಅವನು ಬಂದು 96 ಕಾರ್ ಬರ್ತಿದ್ದಂತ, ರೋಲ್ಸ್ ರಾಯ್ ಕಾರ್. ಅಂಥ ಭೋಗದ ಸನ್ಯಾಸಿ. ಅವನು ಹೇಳ್ತಿದ್ದ, ಮನಸ್ಸನ್ನು ಗೆಲ್ಲಬೇಕು ಅಂದ್ರೆ ಮನಸ್ಸಿಗೆ ಶರಣಾಗ್ಬಿಟ್ರಿ. ಅದು ಏನು ಕೇಳ್ತದೋ ಅದನ್ನು ಕೊಡ್ತಾ ಹೋಗ್ರಿ. ತಿಂದು 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 ನೋಡಿ 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 ಸಾಕಾಗಿ ವೈರಾಗ್ಯ ಬರ್ತದೆ, ಬೇಡ ಅಂತದೆ ಅಂತಿದ್ದ ಅವ. ತಿಂದು 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 ಸಾಕಾಗಿ ರೋಗ ಬರ್ತದೆ, ವೈರಾಗ್ಯ ಬರೋದೇ. ತಿಂದು ತಿಂದು ಕೆಲವು ಸರ್ತಿ ಸಾಕು ಅಂತ ಅನಿಸ್ಬೋದು. ಯಾಕೆ? ತೃಪ್ತಿ ಆಗಿದ್ದಕ್ಕಲ್ಲ, ಇನ್ನು ಸಾಮರ್ಥ್ಯ ಇಲ್ಲ ಅಂತ, ಸಾಕಾಗಿದೆ ಅಂತ. ಹಲ್ವಾಗಿಲ್ವ ಏನೋ ಉಂಡಿ ಗಿಂಡಿ ಪೇಡಿ ಮಾಡಿರ್ತಾರಲ್ಲ, ಬಡಸ್ಲಿಕ್ಕೆ ಹೋದ್ರೆ ಸಾಕ್ರಿ ಸಾಕು ಅಂತಾನೆ. ಇನ್ನೊಂದು ತಗೋರಿ ಇಲ್ಲ, ಈ ಹೊಟ್ಟೆ ತುಂಬಿದೆ, ಕೈ ರಾತ್ರಿ ತಿಂತಾನೆ ಕೊಡ್ರಿ ಅಂತ. ಅಂದ್ರೆ ಇನ್ನೂ ಬೇಕಾಗಿದೆ ಅವನಿಗೆ, ತಿನ್ಲಿಕ್ಕೆ ತೃಪ್ತಿ ಆಗಿಲ್ಲ, ಈಗ ಶಕ್ತಿ ಇಲ್ಲ, ಆದ್ರಿಂದ ಸಾಕಷ್ಟು. ಹಾಗಾಗಿ ಕಾಮ ತೃಪ್ತಿ ಹೊಂದೋದಲ್ಲ, ಕಾಮ ಹೆಚ್ಚಾಗೋ. ಮನುಷ್ಯನ ಮನಸ್ಸು ಇಷ್ಟು ಪ್ರಬಲ ಇದೆಯಲ್ಲ, ಪದಾರ್ಥಗಳನ್ನು ಬಿಡೋದು ಬೇಡ, ಬಿಡ್ತೇನೆ ಅನ್ಲಿಕ್ಕೆ ಕೂಡ ತಯಾರಾಗೋದಿಲ್ಲ. ಅಂದದ್ದು ಬಿಡೋ ಪ್ರಸಂಗ ಬಂದ್ಬಿಟ್ರೆ, ಯಾಕಂದ್ರೆ ಬಿಟ್ಟದ್ದನ್ನೇ ಏನೇನು ಮಾಡಿ ತಗೊಳಕ್ಕೆ ಪ್ರಯತ್ನ ಮಾಡ್ತಾನೆ ಮನುಷ್ಯ. ಗಯಕ್ಕೆ ಹೋಗಿರ್ತಾರೆ, ಅಲ್ಲೇನೋ ಬೂಂದಿ ಬಿಟ್ಟು ಬಂದಿರ್ತಾರೆ, ಬೂಂದಿ ಬಿಟ್ಟು ಬರ್ತಾರೆ, ಎಲ್ಲೇ ಹೋದಾಗ ಬೂಂದಿ ತಂದು ಬಿಡ್ತಾರೆ. ಇಲ್ಲ ಬಿಟ್ಟು ಬಂದಿದ್ದೆ ಅಂತ ಹೇಳ್ಕೊಳ್ಳೆ ಬಾಜುಕಿದ್ದ ಏನೋ ಬುದ್ಧಿ ಹೇಳ್ತಾನೆ, ಅಲ್ಲಿ ಬಿಟ್ಟು ಬಂದಿದ್ರೆ ಮನ್ಯಾಗ ಮಾಡ್ಕೊಂಡು ತಿನ್ಬಾರ್ದು, ಹೊರಗೆ ಬಂದಲ್ಲಿ ತಿನ್ಲಿಕ್ಕೆ ಕಡ್ಡಿಯಲ್ಲ ಅಂತ ಒಬ್ಬ ಹೇಳ್ತಾನೆ. ಇನ್ನೊಬ್ರು ಬುದ್ಧಿ ಹೇಳ್ತಾರೆ, ಮೊದ್ಲು ಹಾಕಿದ್ ತಿನ್ಲಿಕ್ಕೆ ಕಡ್ಡಿಲ್ಲ, ಕೇಳಿ ಹಾಕ್ಸೋಬಾರ್ದು, ಹಾಕಿದ್ದಷ್ಟು ತಿಂದ್ಬಿಡ್ರಿ ಅಂತ ಒಬ್ಬ ಅಂತಾನೆ. ಇನ್ನೊಬ್ರು ಇಲ್ಲ, ನೀವು ಬುಂದೆ ಬಿಟ್ಟು ಬಂದ್ರೆ ಇದು ಮೋತಿಚೂರು ಮಾಡ್ಯಾರ ತಿನ್ರಿ ಇದು ಅಂತೂ ಅದು ತಿನ್ನಬೇಕು ಅಂತ ವ್ಯವಸ್ಥೆ ಮಾಡ್ಕೋತಾನೆ. ತಿನ್ನೋದಕ್ಕೆ ನಮ್ದೇನು ಆಕ್ಷೇಪ ಇಲ್ಲ, ಮಾಡಿದ್ದೇ ತಿನ್ಲಿಕ್ಕೆ ಅದನ್ನು ಮಾಡಿದ್ದೇ ತಿನ್ಲಿಕ್ಕೆ ಹಾಕ್ಸಿತ್ತು, ತಂದದ್ದು ಹಾಕ್ಸ್ಕೊಂಡು ತಿನ್ಲಿ ಅಂತ ತಂದಾರವರು. ಆದರೆ ಇದು ವಿಚಾರ ಏನು ಅಂದ್ರೆ, ಹೆಂಗಾದ್ರೂ ಮಾಡಿ ಅದನ್ನು ಸ್ವೀಕಾರ ಮಾಡಬೇಕು, ಬಿಡಬಾರ್ದು ಅಂತ ಮನುಷ್ಯನ ಪ್ರವೃತ್ತಿ ಹೆಂಗಿರ್ತದೆ ಅಂತ ಅನ್ನೋದನ್ನ ನೋಡೋದಷ್ಟೇ. ಹಾಗಾಗಿ ತಿಂದು ತಿಂದು ವೈರಾಗ್ಯ ಬರ್ತದೆ, ವಯಸ್ಸಾದ್ರೆ ವೈರಾಗ್ಯ ಬರ್ತದೆ, ಬರುವುದಿಲ್ಲ. ವಯಸ್ಸಾದ್ರೆ ವೈರಾಗ್ಯ ಬರ್ತದೆ, ಬರೋದೇ ಇಲ್ಲ. ಕೆಲವರಿಗಂತೂ ವಯಸ್ಸಾದ ಮೇಲೆ ಭೋಗ ಲಾಲಸೆ ಹೆಚ್ಚಾಗತ್ತೆ. ನಮ್ಮ ಅನುಭವದಲ್ಲಿ ನಾವು ನೋಡಿವಿ. ಮೊದಲು ಭಾರಿ ಶಿಷ್ಟರಾಗಿ ಭಾರಿ ನಿಷ್ಠಾವಂತರಾಗಿದ್ದವರು ಕೊನೆ ಕಾಲಕ್ಕೆ ಬಿಟ್ಟು ಬಿಡ್ತಾರೆಲ್ಲ. ಅವಾಗಂತೂ ಭಾಳ ಕಟ್ಟ್ರಿ, ಮನೆ ತುಂಬ ಮಕ್ಕಳು, ಅಕ್ಕಂಗಿರ ಲಗ್ನ ಮಾಡೋದು, ಮತ್ತೊಂದು ಮಾಡೋದು, ಏನು ತಿಂದು ನೋಡ್ಲಿಕ್ಕೆ ಆಗಲಿಲ್ಲ. ಈ ಕೊನೆ ಕಾಲಕ್ಕೆ ಸ್ವಲ್ಪ ಪೆನ್ಷನ್ ನೋಡ್ರಿ, ಈ ತಿಂದುಕೊಂಡು ಆರಾಮ ಇರ್ತೀವಿ ಅಂತ. ಯಾವ ಕಾಲದಲ್ಲಿ ತಿಂದುಕೊಂಡು ಆರಾಮ ಇರಬೇಕಾಗಿತ್ತು ಆವಾಗ ಭಾರಿ ನಿಷ್ಠೆಯಂತೆ ಜೀವನ ಮಾಡಿದವರು ಕೊನೆ ಕಾಲಕ್ಕೆ ಎಲ್ಲರೂ ಬಿಡ್ತಾರೆ ಅಂತಲ್ಲ, ಬಿಟ್ಟವ್ರು ಇದ್ದಾರೆ. ಒಬ್ಬ ವಯಸ್ಸಾದವರು ಇದ್ರು, ಒಳ್ಳೆ ನಿಷ್ಠಾವಂತರು, ಭಾರಿ ಧರ್ಮಿಷ್ಠರು, ಪಾಪ ಭಾರಿ ಕರ್ಮಠರು ಅವರು.
ವಯಸ್ಸಾಗಿತ್ತು, ಮನೇಲಿ ಆಗೆಲ್ಲ ಮಕ್ಕಳು ಜಾಸ್ತಿ, 5-6 ಮನೆ ಮಕ್ಕಳು ಮೊಮ್ಮಕ್ಕಳು. ಸಾಯಂಕಾಲ ಅವಾಗೇನೋ ಫರಾಳ ಅಂದ್ರೆ ಏನು ತಿನ್ಬೇಕು, ಅವಾಗ ಅಳ್ಳಿಟ್ಟು ತಿನ್ಬೇಕು. ಬ್ರಾಹ್ಮಣ ಮನೇಲಿ ಅಳ್ಳಿಟ್ಟು ಅವಲಕ್ಕಿ ಬಿಟ್ಟು ಮತ್ತೇನಿದ್ರು. ಅಳ್ಳಿಟ್ಟು ಕೊಟ್ರೆ ಅಳ್ಳಿಟ್ಟು ಇಸ್ಕೊಂಡು ದೇವ್ರ ಮನೆ ಬಾಲ ಹಾಕೊಂಡ್ಬಿಡ್ತಿದ್ದ ಮುದುಕ. ಅವ್ರ ಹೆಂಡತಿ ಬೈದ್ಬೇಕು ಹೋದ್ರಿ, ಮೊಮ್ಮಕ್ಕಳಿದ್ದಾರೆ ಒಂದೊಂದು ತುತ್ತು ಕೊಡ್ತೀನಿ ಅವರಿಗೂ ಅಂತ. ಬಾಗಿಲು ತೆಗಿತಿದ್ದಿಲ್ಲ ಅವ್ರು, ಅಲ್ಲೇ ಒದರ್ತಿದ್ರು. ಅವ್ರಿಗೆ ನಿನ್ನ ವಯಸ್ಸಲ್ಲಿ ಬೇಕಾದ ತಿಂತಾರ ಅವ್ರು ಇನ್ನೂ ಬೇಕಾದ್ರೆ ತಿಂತಾರೆ. ನಾನು ಎಷ್ಟು ದಿವಸ ಇರ್ತೀನಿ, ನನಗೆ ಬೇಕು ಅಂತಿತ್ತು. ಹೀಗೆ ಆದದ್ದುಂಟು, ನಾವು ನೋಡಿದ್ವಿ. ಹಾಗಾಗಿ ವಯಸ್ಸಾದ ಮಾತ್ರಕ್ಕೆ ವೈರಾಗ್ಯ ಬರೋದಿಲ್ಲ. ಕಾಮನೆ ಕಡಿಮೆ ಆದರೆ ವೈರಾಗ್ಯ ಬರು. ಆ ಪದಾರ್ಥಗಳ ಮೇಲೆ ಮೋಹ ಕಡಿಮೆ ಆಗಬೇಕು. ಇದು ಸುಖವಲ್ಲ, ಇದು ಶಾಶ್ವತ ಸುಖ ಸಾಧನವಲ್ಲ, ಇದು ನನ್ನ ಜೊತೆಗೆ ಶಾಶ್ವತವಾಗಿರೋದಲ್ಲ ಅಂತ ಹೇಯತಾ ಬುದ್ಧಿ ಬರಬೇಕು. ಆಮೇಲೆ ಬಿಡಬೇಕು. ಅಲ್ಲಿ ತನಕ ಬಿಡ್ಲಿಕ್ಕೆ ಆಗೋದಿಲ್ಲ. ಬಿಡ್ತೇನೆ ಅನ್ಲಿಕ್ಕೆ ಕೂಡ ತಯಾರಾಗೋದಿಲ್ಲ. ಹಿಂಗೇನಾಗುತ್ತೆ, ಯಾರಿಗೂ ಒಂದು 70-75 ವರ್ಷ ಆಗಿದ್ದು, ಹೆಂಡತಿ ಹೋಗ್ಬಿಟ್ಟು. ಹೆಂಡತಿ ಹೋಗಿದ್ಲು, ಮತ್ತೆ ಕೂಡೋದಿಲ್ಲ. ವಾಕಿಂಗ್ ಹೋಗ್ತಿದ್ದ ಸಾಯಂಕಾಲ ಎಲ್ಲರ ಜೊತೆಗೆ ಗುಂಪಿನ ಕೂಡಿ ಗಾರ್ಡನ್ದಾಗ ಕೂತಿರ್ತಿದ್ರು. ಇನ್ನೊಬ್ಬ ಜೊತೆಗಿದ್ದವ್ ಜಾಸ್ತಿ ಮಾಡ್ದ. ನಿಂಗೇನು ಬೇಕಾದಷ್ಟು 60-70 ಸಾವಿರ ಪೆನ್ಷನ್ ಬರ್ತೀವಿ, ಇನ್ನೊಂದು ಲಗ್ನ ಮಾಡ್ಕೋ. ಹಿಂಗಿರ್ತಾರೆ ಕೆಲವರು. ಒಟ್ಟು ಲಗ್ನ ಇದ್ದಾಗ ಲಗ್ನ ಮಾಡಿಸೋದು ಅವ್ರು ಚಟ. ಅವ್ರಿಗೆ ಲಗ್ನ ಮಾಡ್ಕೊ ಲಗ್ನ ಹೇಳ್ಕೊಬಿಡ್ತಿರ್ತಾರೆ. ಲಗ್ನ ಮಾಡ್ಕೊಂಡ್ರೆ ಇವನೇನು ಅನ್ಬೇಕು, ಬ್ಯಾಡ ಅನ್ಬೇಕಲ್ಲ. ನಂಗೆ ಯಾರು ಕೊಡ್ತಾರೆ ಅಂತ ನಾವು ಅಂದ್ರೆ ಕೊಡ್ತಾರೋ ಬಿಡ್ತಾರೋ ಮಾಡ್ಕೋತೀವಿ, ಅದು ಪ್ರಶ್ನೆ ಅಲ್ಲ. ಬೇಡ ಅನ್ಲಿಕ್ಕೆ ತಯಾರಾಗೋದಿಲ್ಲ ಮನುಷ್ಯನ ಮನಸ್ಸು ಬೇಡ ಅನ್ಲಿಕ್ಕೆ ಕೂಡ ತಯಾರಿಲ್ಲ. ಅಷ್ಟದಕ್ಕೆ ಮೋಹ ಇದೆ, ಕಾಮನೆ ಇದೆ. ಹಾಗಾಗಿ ಪದಾರ್ಥಗಳನ್ನ ಬೇಕು ಒಂದಷ್ಟು ಒದಗಿಸಿ ತೃಪ್ತಿ ಮಾಡಿಸ್ಲಿಕ್ಕೆ ಆಗೋದಿಲ್ಲ ಮನಸ್ಸಿಗೆ. ಯಯಾತಿ ಹೇಳುವ ಮಾತಿದ್ದು, ನಜಾತು ಕಾಮ ಕಾಮಾನಾಂ ಉಪಭೋಗೇನ ಶಾಮ್ಯತಿ ಹವಿಷಾ ಕೃಷ್ಣವರ್ತೇವ ಭೂಯೇವ ಅಭಿವರ್ಧತೆ. ಇಂದ್ರಿಯಗಳು ಬೆಂಕಿ, ಇಂದ್ರಿಯಗಳು ತೇಜೋಮಯ, ಇಂದ್ರಿಯಗಳು ಬೆಂಕಿ ಅಂತೆ. ನಾವು ಹಾಕೋ ಭೋಗಗಳು ಇಂದ್ರಿಯಕ್ಕೆ ಹಾಕೋ ತುಪ್ಪದಂತೆ. ಕಟ್ಟಿಗೆ ರಾಶಿ ಮೇಲೆ ತುಪ್ಪ ಹಾಕಿ ಅಗ್ನಿ ತುಪ್ಪ ಹಾಕಿ ತುಪ್ಪ ಆರಿಸ್ತೀವಿ ಅಂದ್ರೆ, ಬೆಂಕಿ ಆರಿಸ್ತೀವಿ ಅಂದರೆ ತುಪ್ಪ ಹಾಕಿದಷ್ಟು ಭೂಯೇವ ಅಭಿವರ್ಧತೆ ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾಗಿ ಬೆಂಕಿ ಆರಬೇಕು ಅಂದರೆ ಅಗ್ನಿಗೆ ಕಟ್ಟಿಗೆ ಸಿಗಬಾರ್ದು, ತುಪ್ಪ ಸಿಗಬಾರ್ದು. ಹಾಗೆ ಇಂದ್ರಿಯಗಳಿಗೆ ವಿಷಯಗಳು ಸಿಗದೆ ಮಾತ್ರ ಅದು ಶಾಂತವಾಗೋದು, ಇಲ್ಲ ಇದ್ರೆ ಆಗೋದಿಲ್ಲ. ಆದ್ದರಿಂದ ಈ ಜೀವನ ಪೂರ್ತಿ ವೆಚ್ಚ ಮಾಡಿದ್ರು ಭೋಗವನ್ನು ಪೂರ್ತಿ ಮಾಡಿಸಿ ತೃಪ್ತಿ ಪಡಿಸ್ಲಿಕ್ಕೆ ಆಗೋದಿಲ್ಲ ಕಾಮನನ್ನ. ಅದಕ್ಕಾಗಿ ಕಾಮತ್ಯಾಗ ಮಾಡಬೇಕು, ಪದಾರ್ಥಗಳನ್ನು ಗಿಡಬೇಕು. ಇಲ್ರಿ, ಇದೆಲ್ಲ ಸಾಮಾನ್ಯರ ಮಾತಾದಿತ್ತು. ತಿಳ್ಕೊಂಡವ್ರಿಗೆ ಹಂಗೇನಾಗೋದಿಲ್ಲ. ಶಾಸ್ತ್ರ ಓದ್ದವರಿಗೆ, ಪುರಾಣ ನೋಡೋರಿಗೆ, ಶಾಸ್ತ್ರದ ಬಗ್ಗೆ ಉಪನಿಷತ್ತನ್ನು ಚೆನ್ನಾಗಿ ನೋಡ್ಕೊಂಡವ್ರಿಗೆಲ್ಲ ಹಂಗೇನು ಕಾಮನೆ ಕಾಡೋದಿಲ್ಲ ಅಂದರೆ ಇಷ್ಟೊತ್ತಿರ್ತಾರಂದ್ರೆ ಹುಚ್ಚರಿದ್ದೀರಿ ನೀವು ಅಂದ್ರೆ. ನೀವು ಅಷ್ಟು ಸುಲಭ ಇಲ್ಲ. ಯಾಕಂದರೆ ಕಾಮದ ವಶದಲ್ಲಿ ಸಿಕ್ಕವರಿಗೆ ಜ್ಞಾನವೇ ಬರೋದು, ಕಾಮನ ವಶವಾದವರಿಗೆ ಜ್ಞಾನವೇ ಬರೋದಿಲ್ಲ. ಅಕಸ್ಮಾತ್ತಾಗಿ ಜನ್ಮಾಂತರದ ಪುಣ್ಯದಿಂದ ಜ್ಞಾನ ಬಂದಿತ್ತು ಅಂದರೆ ಆ ಜ್ಞಾನ ಅಡ್ಡಿ ಮಾಡಿ ಅವರಿಗೆ ಅಪರೋಕ್ಷ ಜ್ಞಾನ ಆಗಿ ಭಗವಂತನ ಅಪರೋಕ್ಷ ಆಗದೇ ಇದ್ದಂತೆ ಮಾಡಿಬಿಡ್ತದೆ ಕಾಮ. ಹಾಗಾಗಿ ಬಂದ ಜ್ಞಾನವು ಸಾರ್ಥಕವಾಗದೇ ಇದ್ದಂತೆ ಮಾಡ್ತದೆ. ಹಾಗಾಗಿ ಜ್ಞಾನದ ಪರಾಕಾಷ್ಠೆ ಏನು ಅಂದರೆ, ನಾವು ಯಾವುದನ್ನು ದೇವರು ಸರ್ವೋತ್ತಮ ಇತ್ಯಾದಿಯಾಗಿ ನಾವೇನು ನಿರ್ಣಯ ಮಾಡ್ಕೊಂಡಿದ್ದೀವಿ ಅಂಥದ್ದು 1000 ಸಾರ್ತಿ ನಮಗೆ ಅಜ್ಞಾನ ಬಂದರು, 1000 ಸಾರ್ತಿ ವಿಪರೀತ ಜ್ಞಾನ ಬಂದರು, ಇದು ಸರಿಯಾದದ್ದು, ಇದೆಂದಿಗೂ ತಪ್ಪೋದಿಲ್ಲ ಅಂತ ನಿರ್ಣಯ ಬರೋದೇ ಜ್ಞಾನದ ನಿಷ್ಠೆ. ಆ ನಿಷ್ಠೆಯನ್ನು ಬರೋದಕ್ಕೆ ಕಾಮನೆ ಬಿಡೋದೇ ಇಲ್ಲ. ಆದ್ದರಿಂದ ಕಾಮನೆ ಮನುಷ್ಯನ ಜ್ಞಾನವನ್ನು ಹಾಳು ಮಾಡ್ತದೆ. ಜ್ಞಾನ ಕೆಡಿಸಿಬಿಟ್ರೆ ಇನ್ನೇನು ಬೇಕು, ಕೆಡಲಿಕ್ಕೆಲ್ಲ ಕೆಟ್ಟು ಹೋಗುತ್ತೆ. ಹಾಗಾಗಿ ಕಾಮ, ಅದಕ್ಕೆ ಜ್ಞಾನಿಗಳಿಗೂ ಕಾಮನೆ ಕೆಡಿಸ್ತದೆ, ಕಾಮನೆ ಆಗ್ತದೆ. ಆದರೆ ಕಾಮನ ಬಾಧ ಅವರಿಗೆ ಬಹಳ ಅಲ್ಪ ಕಾಲದಲ್ಲಿ ಕಳಚಿ ಹೋಗುತ್ತೆ. ಕೃಷ್ಣ ಹೇಳಿಕೊಡ್ತಾನೆ, ಕಾಮ 3 ಥರ ಬಂಧಿಸ್ತಾನೆ ಅಂತ. ಧೂಮೇನಾವ್ರಿಯತೆ ವನ್ನಿ ಯಥಾದರ್ಶೋ ಮಲೇನ ಚ ಯಥೋಲ್ವೇನ ಆವೃತೋ ಗರ್ಭ ತಥಾ ತೇನೇದಮಾವೃತಂ. ಜಗತ್ತನ್ನೆಲ್ಲ ಕಾಮ ಆವರಿಸಿದೆ. ಆ ಕಾಮ ಸಜ್ಜನರನ್ನು ಆವರಿಸ್ತದೆ, ರಾಜಸರನ್ನು ಆವರಿಸ್ತದೆ, ತಾಮಸರನ್ನು ಆವರಿಸ್ತದೆ. ಸಜ್ಜನರಿಗೆ ಕಾಮದ ಆವರಣ ಹೆಂಗಿರ್ತದೆ ಅಂತಂದ್ರೆ ಬೆಂಕಿಯ ಮೇಲೆ ಹೊಗೆ ಇದ್ದಂಗೆ ಇರ್ತದೆ. ಧೂಮೇನಾವ್ರಿಯತೆ ವನ್ನಿ, ಬೆಂಕಿಯ ಮೇಲೆ ಹೊಗೆ ಇದೆ ಕಾಣ್ತದೆ, ಆದ್ರೆ ಆ ಹೊಗೆ ಬೆಂಕಿಯನ್ನು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಬೆಂಕಿ ಮೇಲಿದೆ ಹೋಗ್ಬಿಡ್ತದೆ. ಹಾಗಾಗಿ ಸಾತ್ವಿಕರಿಗೆ ಕಾಮನೆ ಬೆಂಕಿ ಮೇಲೆ ಇರೋ ಹೊಗೆಯಂತೆ ಇರ್ತದೆ. ಗೀತೆಯಲ್ಲಿ 3 ದೃಷ್ಟಾಂತ ಕೊಟ್ಟರು. ಬೆಂಕಿಯ ಮೇಲಿರೋ ಹೊಗೆಯಂತೆ, ಕನ್ನಡಿ ಮೇಲಿನ ಧೂಳಿನಂತೆ, ಜೀವನ ಸುತ್ತಲೂ ಇರುವ ಮಾಂಸದ ಚೀಲದಂತೆ, ಗರ್ಭದಲ್ಲಿರೋ ಚೀಲದಂತೆ ಇರ್ತದೆ ಅಂತ. ಒಂದು ಹೇಳಿದ್ರೆ ಸಾಕಲ್ಲ ಅಂದರೆ 3 ತರಹದ ಜೀವರಾಶಿಗಳಿದ್ದಕ್ಕೆ 3 ದೃಷ್ಟಾಂತ ಕೊಟ್ಟರು. ಸಾತ್ವಿಕರಿಗೆ ಬೆಂಕಿಯ ಮೇಲಿನ ಹೊಗೆಯಂತೆ,
ಒಲಿ ಸರಿ ಹತ್ತಿಲ್ಲ ಅಂದರೆ ಪುಸು ಪುಸು ಮಾಡಿ ಹೋಗಿ ಬರ್ತಿರ್ತದೆ, ಉರಿ ಹತ್ತಿರ ಹೋಗ್ಬಿಡ್ತದೆ. ಹಾಗೆ ಜ್ಞಾನ ಪ್ರಬಲ ಆದಾಗ ಕಾಮ ಕಳೆದು ಹೋಗ್ಬಿಡ್ತದೆ ಸಾತ್ವಿಕರಿಗೆ. ರಾಜಸರಿಗೆ ಕನ್ನಡಿ ಮೇಲೆ ಧೂಳಿನಂತೆ ಇರ್ತದೆ, ತಾನೇ ಹೋಗೋದಿಲ್ಲ, ವರ್ಷಿದ್ರೆ ಹೋಗುತ್ತೆ, ಪ್ರಯತ್ನ ಮಾಡಿ ವರ್ಷ ತೆಗೆದ್ರೆ ಹೋಗುತ್ತೆ. ಕನ್ನಡಿ ಮೇಲಿನ ಧೂಳು ಕೂತಂತೆ ಹತ್ಕೊಂಡಿರ್ತದೆ, ಅಗ್ನಿಯ ಮೇಲಿನ ಹೊಗೆ ಹೋಗುವಂತೆ ತಾನೇ ಹೋಗೋದಿಲ್ಲ, ತೆಗೆದ್ರೆ ಹೋಗುತ್ತೆ, ಪ್ರಯತ್ನ ಮಾಡಿ ತಗೊಂಡು ಹೋಗುತ್ತೆ. ಆದರೆ ತಾಮಸರಿಗೆ ಗರ್ಭವಾಸದಲ್ಲಿ ಇರುವ ಜೀವನ ಸುತ್ತಲೂ ಗರ್ಭದ ಚೀಲ ಇರ್ತಲ್ಲ, ಜರಾಯು ಅಂತ ನಾವು ಚೀಲ, ಅದು ಹೆಂಗಿರ್ತದೆ ಅದರಿಂದ ಹೊರಗೆ ಬರ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅದ್ರ ಒಳಗಿದ್ದು ಹೊರಗೆ ಬಂದರೆ ಹುಟ್ಟೋದು, ಅದರಿಂದ ಒಳಗಿದ್ದು ಹೊರಗೆ ಬಂದ್ರೇನೆ ಹುಟ್ಟು. ಅಲ್ಲೇ ಹೊರಗೆ ಬಂದರೆ ಹೊರಗೆ ಬಂದಿದೆ, ನೀರು ಖಾಲಿ ಆಯಿತು ಗೋವಿಂದ ಅಂತ. ಅದು ಗರ್ಭದ ಚೀಲದಲ್ಲಿ ನೀರು ಇರ್ತದೆ, ಆ ನೀರಿನಲ್ಲಿ ಇದು ತೇಲ್ತಿರ್ತಲ್ಲ, ಈಜಿ ಚೇರು ಹಾಕಿ ಕೂತಿರೋದಿಲ್ಲ, ಕೂಸಿದು. ಆ ಗರ್ಭದ ಚೀಲದಲ್ಲಿ ನೀರು ಇರ್ತದೆ, ನೀರಿನಲ್ಲಿ ತಿರುಗ್ತಿರ್ತದೆ. ಆ ಗರ್ಭ ಚೀಲ ಹೊಡೆದ್ರೆ ನೀರು ಹೋಗುತ್ತೆ, ನೀರು ಖಾಲಿ ಆದರೆ ಕೃಷ್ಣಾರ್ಪಣ. ಹಾಗಾಗಿ ಆ ಗರ್ಭದ ಚೀಲ ಯಾವಾಗಲೂ ಇವನ ಸುತ್ತಲೂ ಇರ್ತದೆ. ಪ್ರತಿಯೊಂದು ಜೀವಿ ಹುಟ್ಟೋ ಕಾಲಕ್ಕೂ ತಾಯಿ ಗರ್ಭದಲ್ಲಿ ಹೊಸ ಚೀಲ ಹುಟ್ಟತ್ತೆ. ಯಾಕಂದ್ರೆ ಒಂದು ಗರ್ಭ ಮಗು ಹುಟ್ಟಿದ್ರೆ ಒಂದು ಚೀಲ ಹೋಯ್ತು, ಅದೇ ಒಳಗೆ ಒಂದು ಚೀಲ ಏನೋ ಜೋತ್ ಬಿಟ್ಟಿರೋದಿಲ್ಲ ದೇವರು. ಮಗು ಹುಟ್ಟಿದಾಗ ಮಗುವಿನ ಸುತ್ತಲೂ ಗರ್ಭದ ಚೀಲ ತಯಾರಾಗ್ತಾ ಹೋಗುತ್ತೆ. ಹೀಗೆ ಹುಟ್ಟುವವರಿಗೆ ಜರಾಯುಜರು ಅಂತ ಕರೀತಾರೆ. ಸ್ವೇದಜ, ಅಂಡಜ, ಜರಾಯುಜ ಉದ್ಭಿದಗಳಲ್ಲಿ ಜರಾಯುಜ ಅಂದ್ರೆ ತಾಯಿಯ ಗರ್ಭದಿಂದ ಚೀಲದಲ್ಲಿ ಹುಟ್ಟಿ ಬರುವುದು. ಹಾಗಾದ್ರೆ ಹೆಂಗೆ ಇವರಿಗೆ ಸುತ್ತಲಾಗಿ ಹೊರಗೆ ಬರದೇ ಇದ್ದಂತೆ ಕಟ್ಟಿ ಹಾಕಿರ್ತದಲ್ಲ, ಹಾಗೆ ತಾಮಸರನ್ನು ಕಟ್ಟಿ ಹಾಕ್ತದೆ ಕಾಮ. ಆದ್ದರಿಂದ ದೃಷ್ಟಾಂತ ಕೊಟ್ಟು ಹೇಳ್ತಾರೆ, ಒಬ್ಬ ಕಳ್ಳರ ಮುಖಂಡ ಒಬ್ಬರು ಗೃಹಸ್ಥನ ಮನೆಗೆ ನುಗ್ತಾನೆ. ಮನೆಗೆ ನುಗ್ಗಿ ಅವನನ್ನು ಹಿಡಿದು ನಿಲ್ಲಿಸಿ ಕಟ್ಟಿ ಹಾಕಿ, ನೀನು ರಾಜನಿಗೆ ಹೇಳಿದರೆ, ರಾಜನಿಗೆ ಕಂಪ್ಲೇಂಟ್ ಕೊಟ್ಟರೆ ನಿನ್ನ ತಲೆ ಕತ್ತರಿಸ್ತೇನೆ, ನಿನ್ನ ಹೆಂಡತಿ ಮಕ್ಕಳನ್ನ ಕೊಂದು ಹಾಕ್ತೇನೆ, ಏನು ಮಾಡಬಾರ್ದು, ಸುಮ್ಮನೆ ಇರಬೇಕು ಅಂತೇಳಿ ಹೆದರಿಸಿ ಅವನ್ನೆಲ್ಲ ಕಿತ್ಕೊಂಡು ಹೋಗ್ತಾ. ಹೆದರಿಸಿ ತನಗೆ ಬಂದ ಆಪತ್ತಿನಿಂದ ಪರಿಹಾರ ಮಾಡ್ಲಿಕ್ಕೆ ಬರದೇ ಇದ್ದಂತೆ ಅವನನ್ನು ಕಟ್ಟಿ ಹಾಕ್ತಾನೆ. ಹಾಗೆ ಅವನು ಮಾಡುವಂತೇನೆ ಕಾಮ ಈ ಸಜ್ಜನರ ಹೃದಯವನ್ನೇ ತನ್ನ ನೆಲೆಯನ್ನಾಗಿ ಮಾಡಿಕೊಂಡು ಅನೇಕ ಕಾರ್ಯಗಳನ್ನು ಮಾಡ್ತಾನೆ. ಆ ಹೊಗೆ ಅಗ್ನಿಯನ್ನು ಮುಸುಕುವಂತೆ. ಆದರ್ಶ ಅಂದರೆ ಕನ್ನಡಿ, ಆದರ್ಶೋ ಮಲೇನ ದೇವರಿಗೆ ಆದರ್ಶ ಅಂತ ಹೆಸರು. ಯಾಕಂದ್ರೆ ಎಲ್ಲವನ್ನೂ ಎದುರಿಗೆ ತೋರಿಸ್ತಾನೆ, ನಮಗೆ ತೋರಿಸೋದ್ರಿಂದ ಅವನಿಗೆ ಆದರ್ಶ ಅಂತ ಹೆಸರಿದೆ. ಹಾಗೆ ಆದರ್ಶ ಅಂತ ಕನ್ನಡಿಯಂತೆ ಆ ಭಗವಂತನ, ನಮ್ಮೊಳಗೆ ಇರುವ ಭಗವಂತ ನಮಗೆ ಕಾಣದೇ ಇದ್ದಂತೆ ಮಾಡಿಬಿಡ್ತದೆ ಕಾಮ. ಕನ್ನಡಿ ಮೇಲಿನ ಧೂಳು ನಮ್ಮ ಮುಖ ನಮಗೆ ಕಾಣದೇ ಇದ್ದಂತೆ ಮಾಡ್ತದೆ. ಹಾಗೆ ನಮ್ಮೊಳಗಿರುವ ಪರಮಾತ್ಮ ನಮಗೆ ಕಾಣದೇ ಇದ್ದಂತೆ ಮಾಡೋದು ಕಾಮ. ಆ ಕಾಮ ಮಾಡಿ ಆಗಿಬಿಡ್ತದೆ. ಹಾಗೆ ಕಾಮ ಹೆಂಗೆ ಮಾಡ್ತದೆ ಅಂತಂದ್ರೆ, ಈ ಕಳ್ಳರಿದ್ದಾರಲ್ಲ ಒಮ್ಮೆಗೆ ಲೂಟಿ ಮಾಡೋದಿಲ್ಲ, ಸ್ವಲ್ಪ ಸ್ವಲ್ಪ ಲೂಟಿ ಮಾಡಿ ನೋಡ್ತಾರೆ. ಹೊಡೆದು ಕಂಪ್ಲೇಂಟ್ ಕೊಟ್ಟು ಯಾರಾದರೂ ಬಂದು ಎನ್ಕ್ವೈರಿ ಮಾಡಿದ್ರೆ ಬಿಟ್ಬಿಡ್ತಾರೆ. ಇವನಿಗೇನು ಮಾಡಿದ್ರೆ ಆಗೋದಿಲ್ಲ ಅಂತಂದ್ರೆ, ಇವನು ಮಾಡಿದ ಯಾರು ಕೇಳೋದಿಲ್ಲ ಅಂತ ಆದರೆ ಮನೆ ನುಗ್ಗಿ ಹೊಡಿತಾರೆ. ಹಾಗೆ ಕಾಮ ಮೊದಲು ಸಣ್ಣ ಪುಟ್ಟ ಕಾಮನೆಗಳನ್ನು ಹುಟ್ಟಿಸಿ ನೋಡ್ತದೆ. ಆ ಕಾಮನೆ ವಶವಾಗ್ತಾನೆ ಇವನು ಅಂತ ಆಗ್ಬಿಟ್ರೆ ಅವನು ಮನೆ ನುಗ್ಗಿ ನಾಶ ಮಾಡ್ತಾನೆ. ಹಾಗಾಗಿ ಇವನಿಗೆ ಹತ್ರ ನಾಟ ನಡೆಯೋದಿಲ್ಲ, ಇವನಿಗೆ ರಾಜನ ಬಲ ಇದೆ, ಬೆಂಬಲ ಇದೆ ಅಂತ ಗೊತ್ತಾದರೆ ಅವರು ಅವನ ಮನೆಗೆ ಬರೋದಿಲ್ಲ. ಹಾಗಾಗಿ ಭಗವಂತನ ವಿಶೇಷ ಪ್ರೀತಿಗೆ ಪಾತ್ರರಾದವರ ಬಗ್ಗೆ ಕಾಮ ಹೀಗೆ ದೂರ ಇರ್ತದೆ. ರಾಜಸರು ಭಗವಂತನ ವಿಶೇಷ ಪ್ರೀತಿಗೆ ಪಾತ್ರ ಅಲ್ಲ, ಅವ್ರ ಬಗ್ಗೆ ಅರ್ಧಮರ್ಧ ನೋಡೋದಕ್ಕೆ ಪ್ರಯತ್ನ ಮಾಡ್ತಾನೆ. ತಾಮಸ ಜನ ಭಗವಂತನ ಪ್ರೀತಿಗೆ ಪಾತ್ರ ಅಲ್ಲ, ಆದ್ದರಿಂದ ಅವರ ಮನೆ ನುಗ್ಗಿ ಹೊಡಿತಾನೆ. ಕಾಮ ಅವರನ್ನು ನುಗ್ಗಿ ಹೊಡಿತಾನೆ, ನಾಶ ಮಾಡ್ತಾನೆ ಅಂತ ಹೇಳಿ ಕೊಡ್ತಾನೆ. ಆದ್ದರಿಂದ ಈ ಕಾಮ ಅಂತ ಅನ್ನೋದು ಬಹಳ ದೊಡ್ಡ ಶತ್ರು. ಅದಕ್ಕಾಗಿ ಕಾಮನೆ ಮಾಡಬೇಕು ಅಂದ್ರೆ ಪದಾರ್ಥ ಸಿಗದೇ ಇದ್ದಂತೆ ಮಾಡ್ಕೋಬೇಕು. ಅದಕ್ಕಾಗಿ ಎಷ್ಟು ಬೇಕೋ ಅಷ್ಟರಿಂದ ಸಂಪಾದನೆ ಮಾಡಬೇಕು. ಅಷ್ಟರಿಂದ ಎಷ್ಟು ಬೇಕೋ ಅಷ್ಟನ್ನೇ ತಗೋಬೇಕು. ಪ್ರಾಣವೃತ್ಯ ಪರಿತುಷ್ಟ ಆತ್ಮವಾನ್ ಸಿದ್ಧತ್ಯ ದೂರನ್ನ ತಥೇಂದ್ರಿಯ ಪ್ರಿಯ. ಪ್ರಾಣ ರಕ್ಷಣೆಗೆ ಎಷ್ಟು ಬೇಕೋ ಅಷ್ಟು ಮಾಡಬೇಕು. ಅದಕ್ಕೆ ಮೊದಲು ಶಿಲೋಂಚ ವೃತ್ತಿ ಅಂತ ಕರೀತಿದ್ರು. ವೃತವೃತ್ತಿ ಅಂತ ಕರೀ. ಶಿಲೋಂಚ ವೃತ್ತಿ ಅಂದರೆ ಧಾನ್ಯಗಳಲ್ಲಿ ರಾಶಿ ಮಾಡಿದ ಮೇಲೆ ಅವರೆಲ್ಲ ಸಾಕು, ಇನ್ನೇನು ನಮ್ಗೆ ಸಿಗೋದಿಲ್ಲ ಅಂತ ಬಳ್ಕೊಂಡಾಯ್ತು ಅಂತ ಬಿಟ್ಟು ಹೋಗಿರ್ತಾರಲ್ಲ, ಆಗೋದಿಲ್ಲ ಅಂತ ಹೇಳಿ ಅಂಥ ಧಾನ್ಯದ ಕಾಳನ್ನು ಆರಿಸಿಕೊಂಬಂದು ತಿನ್ನೋದು ಶಿಲೋಂಚ ವೃತ್ತಿ. ವಿಶ್ವರೂಪಾಚಾರ್ಯನ ಇಂದ್ರ ಪುರೋಹಿತ ಕರೆದಂತಾರೆ, ಶಿಲೋಂಚ ವೃತ್ಯ ಪರಿತುಷ್ಟ ಆತ್ಮವಾನ. ಶಿಲೋಂಚ ವೃತ್ತಿಯಿಂದ ಚೆನ್ನಾಗಿದ್ದೀನಿ ಒಬ್ಬ ಪುರೋಹಿತ ಒಲ್ಲೆ ಅಂತ ಒತ್ತಾಯ ಮಾಡಿ ಕರ್ಕೊಂಡು ಹೋಗ್ತಾರೆ, ಅದು ಬೇರೆ ವಿಷಯ. ಹಾಗಾಗಿ ಶಿಲೋಂಚ ವೃತ್ತಿಯಿಂದ ಇರಬೇಕು. ಹಾಗಾಗಿ ಸಿಕ್ಕಷ್ಟರಲ್ಲೇ ತೃಪ್ತಿ ಪಡಬೇಕು, ಎಷ್ಟು ಬೇಕು ಅಷ್ಟೇ ಸ್ವೀಕಾರ ಮಾಡಬೇಕು.
ಅದಾಗಲಿಲ್ಲ ಅಂದ್ರೆ ಕನಿಷ್ಠ ಮಟ್ಟಿಗೆ ಬೇಡದೆ ಬಯಸದೆ ಏನು ಬಂದಿದೆಯೋ ಅದರಲ್ಲಿ ತೃಪ್ತನಾಗಿರ್ಲಿಕ್ಕಾದ್ರೂ ಸಾಧ್ಯವಾಗಿ, ಯಾರನ್ನು ಬೇಡದೆ ಏನನ್ನು ಬಯಸದೆ ಏನು ಕೊಟ್ಟಾನ ದೇವರು ಅದರಲ್ಲಿ ಬದುಕಲಿಕ್ಕೆ ತೃಪ್ತನಾಗಿರ್ಲಿಕ್ಕೆ ಕಲಿಬೇಕು. ಅಕೃತ್ವಾ ಪರಸಂತಾಪಂ ಅಂತ, ಬೇರೆಯವರಿಗೆ ಮೋಸ ಮಾಡದೆ ತೊಂದರೆ ಕೊಡದೆ, ಅಗತ್ವಾ ಖಲ ಮಂದಿರಂ, ದುಷ್ಟರ ಮನೆಗೆ ಹೋಗಿ ಬೇಡದೆ ನಮಗೇನು ಬಂದಿದೆಯಲ್ಲ ಅದೇ ಬಹು ಯದಲ್ಪಮಪಿ ತದ್ಬಹು, ಅದೇ ಬಹಳ ದೊಡ್ಡ ಸಂಪತ್ತು, ಅದರಲ್ಲಾದರೂ ಬದುಕಲಿಕ್ಕೆ ಕಲೀರಿ. ಇಲ್ಲದ್ರೆ ಕಾಮನೆ ಹೆಚ್ಚಾಗ್ತಾ ಹೋಗುತ್ತೆ. ಕಾಮನೆ ಹೆಚ್ಚಾದಷ್ಟು ಮನುಷ್ಯ ತನ್ನ ನಿಯಮವನ್ನು ಕಡಿಮೆ ಮಾಡ್ತಾ ಹೋಗ್ತಾನೆ, ಅಡ್ಜಸ್ಟ್ ಆಗಬೇಕಾಗತ್ತೆ. ಅಪೇಕ್ಷೆ ಜಾಸ್ತಿ ಆದರೆ ಅಡ್ಜಸ್ಟ್ ಆಗಬೇಕಾಗತ್ತೆ, ತನ್ನ ನಿಯಮ ಬಿಡಬೇಕಾಗತ್ತೆ. ಈಗೆಲ್ಲ ಹಂಗೆ ನಡೆಯೋದಿಲ್ರಿಪ್ಪ, ಹೊಂದಾಣಿಕೆ ಮಾಡ್ಬೋದು, ಈಗ ಕಾಲ ಮಂದಿ ಕೇಳೋದಿಲ್ರಿ. ಅಂಥ ಮನುಷ್ಯ ಕಾಮನೆಗೆ ವಶನಾಗಿ ತಾನು ಬಹಳ ದಿವಸಗಳಿಂದ ಆಚರಣೆ ಮಾಡಿಕೊಂಡು ಬಂದ ನಿಯಮದಿಂದ ಕೆಳಗೆ ಬರಬೇಕಾಗತ್ತೆ. ಯಾಕಂದ್ರೆ ಕಾಮ ಮಾಡಿಸ್ತ ಒಂದು 35 ವರ್ಷ ಆಗಿರ್ಬೇಕು, ಒಂದು ದೊಡ್ಡ ಗಾಯತ್ರಿ ಯಾಗ ಆಯ್ತು ಇದರೊಳಗೆ ಬೆಂಗಳೂರಲ್ಲಿ. ಮಾಡಿಸಿದವನು ಶ್ರೀಹರಿ ಕೋಡೆ, 84 ಇರ್ಬೇಕು, ಶ್ರೀಹರಿ ಕೋಡೆ 84 ಇರ್ಬೇಕು ದಿವಸ. ಶ್ರೀಹರಿ ಕೋಡೆ ಗಾಯತ್ರಿ ಯಾಗ ಮಾಡಿಸಿದ್ದ. 108 ಬೆಳ್ಳಿ ತಮ್ಮಿಗೆ ಬಿಂದಿಗೆ ಇಟ್ಟು ಬಿಂದಿಗೆ ದಾನ ಕೊಟ್ಟ. ಬಿಂದಿಗೆ ದಾನ ಮಾಡಿದ್ರು, ಬಹಳ ಸೂರ್ಯಕ್ಕೆ ಹೋಗಿದ್ರು. ಭಾರಿ ನಿಯಮ ಮಾಡಿ ಮೇಲಿಗೆ ಆಚಾರ ಹೋಗಿದ್ರ, ಹೋಗಿ ತೊಗೊಂಬಂದ್ರು. ಅಲ್ಲಿ ಯಾಕೆ ಹೋಗಿದ್ರಿ? ಅವ ಶ್ರೀಹರಿ ಕೋಡೆ ಯಾರು, ಹುಬ್ಳಿಯವನೇ ಅವನು. ಅವಾಗ ಇಡೀ ಕರ್ನಾಟಕ ರಾಜ್ಯಕ್ಕೆ ಹೆಂಡ ಕೊಡಿಸೋನು ಅವನೇ, ಅದ್ರ ಕಾಂಟ್ರಾಕ್ಟರ್ ಅವ ಮಾಡ್ದ. ಎಲ್ಲ ಮಡಿ ಆಚಾರು, ಬಾವಿ ಆಚಾರು, ನದಿ ಆಚಾರು, ಕರ್ಮನಿಷ್ಠ ನಿಷ್ಠಾವಂತರು ಎಲ್ಲ ಹೋಗಿದ್ರಲ್ಲಿ. ಹೋಗಿ ಇಸ್ಕೊಂಬಂದ್ರು. ಏನು ಮಾಡಿದ್ರು? ಆಮೇಲೆ ಅದ್ರಾಗ ಹಾಕಿಕೊಟ್ಟಿರ್ತಾನೆ, ಅದ್ರಾಗ ಹಾಕಿಕೊಟ್ಟಿರ್ತಾನೆ ನಮಗ ಅಂತ ಇಸ್ಕೊಂಬಂದ್ರು. ಅಯೋಗ್ಯ ರೀತಿಯಿಂದ ಸಂಪಾದನೆ ಮಾಡಿದ ಧನವನ್ನು ದಾನವಾಗಿ ಇಸ್ಕೋಬಾರ್ದು ಅಂತ ಅವ್ರಿಗೆ ಗೊತ್ತಿಲ್ಲ, ಏನು ಗೊತ್ತಿದೆ. ಆದರೆ ಆ ಬೆಳ್ಳಿ, ಆ ಬಂಗಾರ, ಅದಕ್ಕೆ ಅಷ್ಟು ಮೋಹ ಉಂಟಲ್ಲ, ಅದು ಇವನ ಎಲ್ಲ ಇದನ್ನು ಕತ್ತರಿಸಿ ಹಾಕ್ಬಿಡ್ತದೆ. ಇಸ್ಕೊಂಡ್ರೆ ಆಯ್ತು, ಆಮೇಲೆ ನೋಡೋಣ ಅಂತೆ. ದಾನದ ಮಹಾತ್ಮನೇ ಅದು. ದಾನಕ್ಕೆ ಸಾಮಾನು ಇಟ್ಟರೆ ಸಾಮಾನು ಕಾಣುತ್ತೆ, ಬೆಳ್ಳಿ ಕಾಣ್ತದೆ, ಬಂಗಾರ ಕಾಣ್ತದೆ, ದುಡ್ಡು ಕಾಣ್ತದೆ, ಆಕಳ ಕಾಣ್ತದೆ. ಏನು ದಾನಕ್ಕೆ ಪದಾರ್ಥ ಇಟ್ಟರೆ ಪದಾರ್ಥ ಎದ್ದು ಚೆನ್ನಾಗಿ ಕಾಣ್ತದೆ, ಅದರ ಹಿಂದೆ ಬರುವ ಪಾಪ ಕಾಣೋದಿಲ್ಲ. ದಾನ ಸುಮ್ಮನೆ ಬರೋದಿಲ್ಲ, ದಾನ ಪಾಪ ತಗೊಂಡೇ ಬರೋದು. ದಾನ ಅಂದ್ರೆ ಏನರ್ಥ? ಸಂಸ್ಕೃತದಲ್ಲಿ ದಾನ ಅಂದ್ರೆ ಕತ್ತರಿಸೋದು ಅಂತ ಅರ್ಥ. ದಾನ ಎಂತ ಧಾತು ಇದೆ. ದಾನ ಅಂದ್ರೆ ಕತ್ತರಿಸೋದು ಅಂತ ಅರ್ಥ. ಏನು ಕತ್ತರಿಸೋದು? ದಾನ ಕೊಟ್ಟವನ ಪಾಪವನ್ನು ಕತ್ತರಿಸ್ತದೆ, ತೆಗೆದುಕೊಂಡವನ ಪುಣ್ಯ ಕತ್ತರಿಸ್ತದೆ. ಇವನ ಪುಣ್ಯ ಅವನಿಗೆ ಹಾಕಿ, ಅವನ ಪಾಪ ಇವನಿಗೆ ಹಾಕಿ, ಇವನ ಮನೆಗೆ ಬೆಳ್ಳಿ ತಮಗೆ ಕೊಟ್ಟು ಕಳಿಸ್ತದೆ, ತೊಗೊಂಡು ಹೋಗು. ಹಾಗಾಗಿ ಅದಕ್ಕೆ ಮತ್ತೆ ಪ್ರಾಯಶ್ಚಿತ್ತ ಮಾಡ್ಕೋ, ಜಪ ಮಾಡ್ಕೋ, ಅನುಷ್ಠಾನ ಮಾಡ್ಕೋ, ಎಲ್ಲ ಮಾಡ್ಕೋಬೇಕು ಅಂತೆಲ್ಲ ನಿಜ. ಅದ್ರ ಹಿಂದೆ ಪಾಪ ಬರ್ತದೆ. ಅದಕ್ಕೆ ನಾನು ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂತ ಗೊತ್ತಿದ್ದ ಮೇಲೆ ಅನವಶ್ಯಕವಾದನ್ನು ಸ್ವೀಕಾರ ಯಾಕೆ ಮಾಡಬೇಕು? ಎಷ್ಟು ಅವಶ್ಯಕತೆ ಇದೆ ಅಷ್ಟು ಸ್ವೀಕಾರ ಮಾಡು. ನಿನಗೆ ಅವಶ್ಯಕತೆ ಇದ್ದದ್ದನ್ನು ಸ್ವೀಕಾರ ಮಾಡಿದ್ರೆ ಪಾಪ ಇಲ್ಲ. ಇದನ್ನು ಹೇಳುತ್ತೆ ಶಾಸ್ತ್ರ. ನಿನಗೆ ಹೆಂಡತಿ ಇದ್ದಾಳೆ, ನಿನಗೆ ಮಕ್ಕಳಿದ್ದಾರೆ, ಅವ್ರಿಗೆ ಹೊಟ್ಟೆಗೆ ಹಾಕಬೇಕು. ಅಪ್ಯಕಾರ್ಯ ಶತಂ ಕೃತ್ವ ಭರ್ತವ್ಯ ಮನುರಬ್ರವೀತ್. ಮನೆಯವರ ಹೊಟ್ಟೆ ತುಂಬಿಸ್ಲಿಕ್ಕೆ ನೀನು ಏನು ಪಾಪ ಮಾಡಿದ್ರು ಪಾಪ ಮಾಡುವಂತ ಅರ್ಥವಲ್ಲ. ಅದಕ್ಕಾಗಿ ಮಾಡಿದರೆ ಪಾಪ ಇಲ್ಲ ಬಹಳ. ಆದ್ರೆ ಅದನ್ನು ತೊಗೊಂಡೋಗಿ ಇಡ್ಲಿಕ್ಕೆ ನೀನು ಸ್ಟಾಕ್ ಮಾಡಿದ್ರೆ ನಿನಗೆ ಪಾಪ ಬರ್ತದೆ. ಆದ್ದರಿಂದ ಕಾಮನೆ ಮನುಷ್ಯನನ್ನು ತನ್ನ ನಿಯಮದಿಂದ ವಿಚಲಿತನನ್ನಾಗಿ ಮಾಡುತ್ತೆ. ಕಾಮ ಕಡಿಮೆ ಆದಷ್ಟು ಅವನು ತನ್ನ ಇದರಲ್ಲಿ ಗಟ್ಟಿಯಾಗಿರಬಹುದು. ಹಾಗಾಗಿ ಕಲಿಯ ಮೊದಲ ಪ್ರವೇಶ ಸ್ಥಾನ ಕಾಮದಲ್ಲಿ ಸೇರ್ಕೋತಾನೆ. ವಿಷ್ಣು ತೀರ್ಥರು 3 ವಿಭಾಗ ಮಾಡಿ ಹೇಳ್ತಾರೆ. ಪ್ರಹ್ಲಾದ ರಾಜರು 3 ಉಪದೇಶ ಮಾಡ್ತಾರೆ. ಕಾಮ ಜನರನ್ನು ಹೆಂಗೆ ಕೆಡಿಸ್ತಾನೆ? ಕಥಂ ಪ್ರಿಯಾಯ ಅನುಕಂಪಿತಾಯ ಸಂಗಂ ರಹಸ್ಯಂ. ಮೊದಲು ಕಾಮದಲ್ಲಿ ಸೇರಿಕೊಂಡು ಸಾಧಾರಣ ಜನರನ್ನ ದುಡ್ಡಿನಿಂದ ಕೆಡಿಸ್ತಾನೆ. ಅವ್ರಿಗೆ ಬೇಕಾದಷ್ಟು ದುಡ್ಡು ಕೊಡ್ತಾನೆ. ದುಡ್ಡು ಕೊಟ್ಟು ಕೂಡಲೇ, ದುಡ್ಡು ಸಿಕ್ಕ ಕೂಡಲೇ ಅವ್ರ ಧರ್ಮಕರ್ಮ ಬಿಟ್ಟು ಅದರ ಮಾರ್ಗಕ್ಕೆ ಹೋಗಿಬಿಡ್ತಾರೆ. ಅಂತೂ ಇವ್ರ ಧರ್ಮ ಮಾರ್ಗ ಬಿಟ್ಟರೆಲ್ಲ ಸಾಕು ಅಂತ ಅನ್ಕೋತಾನೆ. ಇನ್ನು ಕೆಲವರು ಇದ್ರಲ್ಲ ದುಡ್ಡಿಗೆ ಹೆದರೋದಿಲ್ಲ, ದುಡ್ಡು ಬೇಡ ಅಂತಾರೆ. ದುಡ್ಡು ಕೊಟ್ಟರು ಅವ್ರ ಧರ್ಮ ಬಿಡ್ಲಿಕ್ಕೆ ತಯಾರಾಗೋದಿಲ್ಲ. ಏನು ದುಡ್ಡು ಬೇಡ, ನಮ್ಮ ಧರ್ಮ ಮಾರ್ಗದಲ್ಲಿ ನಾವು ಇರ್ತೀವಿ, ನಮಗೇನು ದುಡ್ಡು ಸಂಪತ್ತು ಬೇಡ ಅಂದ್ರೆ ಏನು ಮಾಡ್ತಾನೆ? ಹೆಂಡತಿಯಲ್ಲಿ ಪ್ರವೇಶ ಮಾಡ್ತಾನೆ. ಹೆಂಡತಿ ಇದ್ರೆ ಗಂಡ ಅಂತ ಅರ್ಥ. ಹೆಂಡತಿ ಧರ್ಮದಲ್ಲಿದ್ರೆ ಗಂಡನಲ್ಲಿ,
ಗಂಡಸರು ಬಂದರೆ ಹೆಂಡತಿಯಲ್ಲಿ ಪ್ರವೇಶ ಮಾಡಿ ಹೆಂಡತಿ ಇದ್ರೆ ಗಂಡನಿಗೆ ಬೈತಾಳೆ, ನಾಚಿಕೆ ಆಗ್ಬೇಕು ನಿಮ್ಗೆ. ಎದುರಿಗಿನ ಮನೆಯವ್ ನೋಡ್ರಿ ಎಂಥ ಕಾರ್ ತಗೊಂಡ, ಪಕ್ಕದ ಮನೆಯವ್ ನೋಡಿ ಹೆಂಡತಿಗೆ ಎಷ್ಟು ಬಂಗಾರ ಕೊಡ್ಸ, ನಿಮ್ಗಿಂತ ಕಡಿಮೆ ಸಂಬಳ, ನಿಮ್ಗಿಂತ ಸಣ್ಣ ಅಧಿಕಾರ, ಆದರೂ ನೋಡಿ ಎಂಥ ಮನೆ ಕಟ್ಟಾನೆ, ಎಷ್ಟು ಬಂಗಾರ ಕೊಡ್ಸಾನೆ, ಹೆಂಗೆ ಕಾರ್ ಒಳಗೆ ಕಟ್ಟಾಡ್ತಾನೆ. ಇದೇ ಶಬ್ದ ವಿಷ್ಣುತೀರ್ಥ ಪತ್ರದಲ್ಲಿ ವ್ಯಾಖ್ಯಾನದಲ್ಲಿ ಬರೆದು ತೋರಿಸೋದು. ನಿಮ್ಮನ್ನು ಮಾಡ್ಕೊಂಡು ಸಾಕಾಗಿ ಹೋಯ್ತು ನನಗೆ, ಇಷ್ಟಂದ್ರೂ ಎಷ್ಟು ಬೈದರೂ ನಾಚಿಕಿಲ್ಲ ನಿಮಗೆ, ಬೈದು ಮಾಡಿ ಹೆಂಡತಿಯಲ್ಲಿ ಹೋಗಿ ಹೆಂಡತಿಯ ಮುಖಾಂತರವನ್ನು ನಿಂದನೆ ಮಾಡಿ ಅಂತೂ ಇಂತೂ ಎಲ್ಲಿ ಬಯಸೋದಪ್ಪ ಅಂತ ಹೇಳಿ ಏನೋ ಮಾಡಿ ಅಧರ್ಮ ಮಾರ್ಗದಲ್ಲಿ ಸಂಪಾದನೆ ಮಾಡ್ಲಿಕ್ಕೆ ತಯಾರಾಗುವಂತೆ ಮಾಡ್ತಾನೆ. ಇದು ಎರಡನೇ ಮೆಟ್ಲು ಕಲಿದು. ಕೆಲವರು ದುಡ್ಡಿಗೂ ಹೆದರೋದಿಲ್ಲ, ಹೆಂಡತಿಗೂ ಏನು ಮಗೋದಿಲ್ಲ, ಶಿಲಾ ಸದೃಶರಾಗಿದ್ದು ಬಿಡ್ತಾರೆ, ವಿಷ್ಣುತೀರ್ಥರಂತಾರೆ. ಶಿಲಾ ಸದೃಶನಾಗಿ ತನ್ನ ಕೆಲಸ ಮಾಡ್ಕೊಂಡು ಹೋಗ್ತಾನೆ ಬುದ್ಧಿವಂತನಾದವ. ಹೆಂಡತಿ ಬೈದ್ರೆ ಬೇಕು, ಏನಾದರೂ ಬೇಕು, ನಂದಿಷ್ಟೇ, ನಾನು ಇಷ್ಟೇ ತರೋದು, ನಾನು ಇಷ್ಟೇ ಕೊಡಿಸೋದು, ಹಿಂಗೆ ಇರೋದು ನಮ್ದು ಅಂತೇಳಿ ಹೋಗ್ಬಿಡು, ಮಾತು ಆ ಬಗ್ಗೋದಿಲ್ಲ ಅವನು. ಅವಾಗ ಏನು ಮಾಡ್ತಾನೆ, ಗುರುಗಳಲ್ಲಿ ಪ್ರವೇಶ ಮಾಡಿ ಕೆಡಿಸ್ತಾನ. ಗುರುಗಳಿದ್ದಾರೆ ಜಗತ್ತಲ್ಲಿ, ಅಧರ್ಮ ಮಾರ್ಗವನ್ನು ಹೇಳೋರು, ಧರ್ಮ ಮಾರ್ಗ ಹೇಳುವ ಗುರುಗಳು ಇದ್ದಾರೆ. ಅದವರು 100ಕ್ಕೆ 4, 10, 2 ಮಂದಿ ಪ್ರಾಮಾಣಿಕರಿದ್ದಾರೆ. ಅಧರ್ಮ ಮಾರ್ಗದಲ್ಲಿ ಒಯ್ಯೋ ಗುರುಗಳೇ ಬೇರೆ ಇದ್ದಾರೆ. ಯಾಕಂದ್ರೆ ಭಾರತದ ದುರಂತ ಏನು ಅಂದ್ರೆ, ಭಾರತದ ಬಹಳಷ್ಟು ಗುರುಗಳು ಜೈಲೊಳಗಿದ್ದಾರೆ ಈಗ. ನಿಜವಾದ ಪ್ರಾಮಾಣಿಕ ಗುರುಗಳು ಎಲ್ಲೋ ತಮ್ಮಷ್ಟಕ್ಕೆ ತಾವು ಮೂಲೆಯಲ್ಲಿ ಮನೆಯಾಗ ಕೂತ್ಕೊಂಡಾರೆ. ತಾವು ಗುರುಗಳಾಗಿವಿ ಅಂತೇಳಿ 100 ಕೋಟಿ 10 ಕೋಟಿ 50 ಕೋಟಿ ಸಂಪಾದನೆ ಮಾಡಿದ ಎಲ್ಲ ಭಾರಿ ಭಾರಿ ಗುರುಗಳು, ಜಗತ್ ಗುರುಗಳು ಒಟ್ಟು ಜೈಲಿನೊಳಗಿದ್ದಾರೆ. ಅದರಿಂದ ಗುರು ಅಂದರೆ ಯಾರು ಆಗ್ಬೋದು. ಎರಡರ್ಥ. ಗುರು ಅಂದರೆ ಉಪದೇಶ ಮಾಡುವ ಗುರುವಿನಿಂದಲೂ ಕೆಟ್ಟ ಉಪದೇಶವನ್ನು ಮಾಡಿಸ್ಬೋದು, ಅಥವಾ ಗುರು ಅಂದರೆ ಸ್ವೋತ್ತಮ ಗುರುವ ಪ್ರೋಕ್ತ, ಉತ್ತಮರು, ತಂದೆ ತಾಯಿ ಅಣ್ಣ ದೊಡ್ಡವರೆಲ್ಲ ಗುರುಗಳು. ಅವರಲ್ಲಿ ಇದು ಧರ್ಮ ಮಾಡೋದಕ್ಕೆ ವಿಘ್ನ ಮಾಡಿಸ್ತಾನೆ. ಇವನೇನು ಮಾಡ್ತೀನಿ ಅಂದರೆ ತಂದೆ ತಾಯಿ ಅಂತಾರೆ, ಸುಮ್ಮನೆ ಏನು ಉಪವಾಸ ಮಾಡ್ತಾನೆ, ನಾವೇ ಮಾಡೋದಿಲ್ಲ, ನಿನಗೆ ಹಾಕ್ಬೇಕು, ಎಷ್ಟಾಗ ವಯಸ್ಸು ಉಪವಾಸ ಮಾಡೋಷ್ಟು ವಯಸ್ಸು ಆತೇನೆ ನಿನಗೆ, ಮಾಡಬೇಡ. ವೃತ ನಿಯಮ ಮಾಡೋಷ್ಟು ವಯಸ್ಸು ಆತೇನೆ ನಿನಗೆ. ಸಣ್ಣ ವಯಸ್ಸಲ್ಲಿ ವಯಸ್ಸಾಗಿಲ್ಲ ಅಂತ ಮಾಡುವಂಗಿಲ್ಲ, ವಯಸ್ಸಾದ್ಮೇಲೆ ವಯಸ್ಸಾಯ್ತು ಆಗೋಂಗಿಲ್ಲ ಅಂತ ಮಾಡುವಂಗಿಲ್ಲ. ಮಾಡೋದು ಯಾವಾಗ? ಕೌಮಾರಾಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ. ಮಾಡ್ಬೇಕಾದ್ರೆ ಸಣ್ಣ ವಯಸ್ಸಿಗೆ ಮಾಡಬೇಕು, ಶಕ್ತಿ ಇದ್ದಾಗ. ಇಂದ್ರಿಯಗಳ ಎಲ್ಲ ಸಾಮರ್ಥ್ಯವನ್ನು ಕಳ್ಕೊಂಡ್ಮೇಲೆ ಮಾಡೋದೇನೇನು? ಹಾಗಾಗಿ ಇಂದ್ರಿಯಗಳಿಗೆ ಸಾಮರ್ಥ್ಯ ಇದ್ದಾಗ ಮಾಡ್ಬೇಕಾದನ್ನು ಮಾಡ್ಕೊಂಡ್ಬಿಡ್ಬೇಕು. ಸಣ್ಣ ವಯಸ್ಸಿದ್ದಾಗ ನೀನು ಸಾಧನೆ ಮಾಡ್ಲಿಕ್ಕೆ ನಿಂಗೇನು ಅಷ್ಟು ವಯಸ್ಸಾಗಿಲ್ಲ, ಬೇಡ ಅಂತಾರೆ. ವಯಸ್ಸಾಗಿದ್ದ ಡಾಕ್ಟರ್ ಬೇಡ ಅಂತಾರೆ. ಸಣ್ಣ ವಯಸ್ಸಿದಾಗ ಅಪ್ಪ ಅವ್ವ ಬೇಡ ಅಂದ್ರೂ ಬಿಟ್ಟಿದ್ದ, ವಯಸ್ಸಾದ್ಮೇಲೆ ಡಾಕ್ಟರ್ ಬೇಡ ಅಂತಾರೆ. ಏನು ಮಾಡಬಾರ್ದು, ಇದು ಮಾಡೋದು, 2 ತಾಸಿಗೊಮ್ಮೆ ತಿನ್ನಬೇಕು, ಹೆಚ್ಚು ತಿನ್ನೋ ಹಂಗಿಲ್ಲ, ಉಪವಾಸ ಇರೋಂಗಿಲ್ಲ, ಅದು ಮಾಡೋಂಗಿಲ್ಲ, ಇದು ಮಾಡೋಂಗಿಲ್ಲ, ಇಷ್ಟು ತಿನ್ಕೋತ ಕೂತಿರಿ ಅಂತ ಹೇಳಿ ಒಂದು ಕೊಟ್ಟಿರ್ತಾನೆ. 2 ತಾಸಿಗೆ ಒಂದು ಸರ್ತಿ ನೆಕ್ಕದಾಗ ಕೂತಿರ್ಬೇಕು ಪಾಪದ ಕುರ್ಚಿ ಮೇಲೆ. ಹಾಗಾಗಿ ಮಾಡಲಿಕ್ಕೆ ಅಂತ ವಯಸ್ಸೇನಿದೆ? ಪ್ರಹ್ಲಾದರಾಜರ ಭಾಗ ಸಪ್ತಮ ಸ್ಕಂದ ಹೇಳುವ ಮಾತೇ ಇದು. ನೋಡಿ, ಜೀವನದೊಳಗೆ ಎಲ್ಲದಕ್ಕೂ ಒಂದು ವಯಸ್ಸಿದೆ. ಇಷ್ಟು ದಿವಸ ಗರ್ಭವಾಸ, ಇಷ್ಟು ದಿವಸ ಬಾಲ್ಯ, ಇಷ್ಟು ದಿವಸ ಯೌವನ, ಇಷ್ಟು ದಿವಸ ಮಧ್ಯವಯಸ್ಕ, ಇಷ್ಟು ದಿವಸ ಮುಪ್ಪು, ಆಮೇಲೆ ಮರಣ. ಈ ಜೀವನ ಚಕ್ರ ಇದೆ, ಎಲ್ಲದಕ್ಕೂ ಒಂದೊಂದೊಂದೊಂದು ಅವಸ್ಥೆ ಇದೆ. ಕೆಲವರಿಗೆ ಆರೋಗ್ಯಾದಿಗಳಿಂದ ಆ ಸಮಯ ವ್ಯತ್ಯಾಸ ಆದೀತು. ಅದು ಸಾಮಾನ್ಯವಾಗಿ ಒಂದು ಚಕ್ರ ಇದೆ ಎಲ್ಲರಿಗೂ. ಎಲ್ಲದಕ್ಕೂ ಸಮಯ ಮಾಡಿದ ದೇವರು ಆಯುಷ್ಯದಲ್ಲಿ ಪುಣ್ಯ ಸಂಪಾದನೆ ಮಾಡುವ ಸಮಯ ಅಂತ ಬಿಟ್ಟೇ ಇಲ್ಲ. ಪುಣ್ಯ ಸಂಪಾದನೆ ಮಾಡುವ ವಯಸ್ಸು ಅಂತಿಲ್ಲ. ಈ ಎಲ್ಲ ಕೆಲಸವನ್ನು ಮಾಡ್ತಾ ಮಾಡ್ತಾ ಕೆಲಸ ಜೊತೆಗೆ ಪ್ರತ್ಯೇಕವಾಗಿ ಸಮಯ ತೆಗೆದು ತಾನೇ ಪುಣ್ಯ ಸಂಪಾದನೆ ಮಾಡ್ಕೋಬೇಕಷ್ಟೇ ಹೊರತು ಪುಣ್ಯ ಸಂಪಾದನೆಗೆ ಪ್ರತ್ಯೇಕ ಸಮಯ ಇಲ್ಲ ಇಡೀ ಜೀವನದೊಳಗೆ. ಹಾಗಾಗಿ ಅದಕ್ಕೆ ನೀನು ಪ್ರಯತ್ನ ಮಾಡ್ಕೋಬೇಕು, ಪ್ರಯತ್ನ ಮಾಡ್ಕೋಬೇಕು ಅಂಥೇಳಿ ಈ ಕಾಮನೆ 3 ರೀತಿಯಿಂದ. ಅದಕ್ಕೆ ಪ್ರಹ್ಲಾದರಾಜ ಹೇಳಿದರು, ವಿಷ್ಣುತೀರ್ಥರಿ ಮಾ ಶ್ಲೋಕ ಕೊಟ್ಟು ಬರೀತಾರೆ. ಈ ಗುರುಗಳು ಹೆಂಗೆ ಕೆಡಿಸ್ತಾರೆ ಅಂತ ಅನ್ಕೋಬೇಡ. ಗುರುಕ್ತಮಪಿನ ಗ್ರಾಹ್ಯಂ ಯದನರ್ಥೇ ಅರ್ಥಕಲ್ಪನಂ. ಅಧರ್ಮವನ್ನು ಧರ್ಮವನ್ನಾಗಿ ಹೇಳಿದರೆ, ತಪ್ಪಾದದ್ದನ್ನು ಸರಿ ಅಂತ ಉಪದೇಶ ಮಾಡಿದರೆ, ಗುರುಗಳು ಹೇಳಿದ್ರು ಕೇಳಬಾರ್ದು. ಏನು ಮಾಡಬೇಕು? ಕೃಷ್ಣ ಹೇಳಿದ ಮಹಾಭಾರತದೊಳಗೆ, ದೊಡ್ಡವ್ರು ಹೇಳಿದ್ರೆ ಅದು ಸರಿ ಇದ್ರೆ ಆಯ್ತು ಅಂತ ಒಪ್ಪಿಗೆ ಮಾಡ್ಕೊಂಡು ಕೇಳಬೇಕು. ಅವ್ರು ಹೇಳಿದ್ದು ಹಿಂಗೆ ಹಿಡಿಸ್ಲಿಲ್ಲ ಅಂದರೆ ತಿರುಗಿ ಮಾತಾಡಿದ್ರೆ ಅಲ್ಲಿಂದ ಹೋಗ್ಬೇಕು, ಅವ್ರ ಮಾತನ್ನು ಕೇಳಬೇಕಾಗಿಲ್ಲ. ಅವರಿಗೆ ತಿರುಗಿ ಮಾತಾಡಿ ಹೇಳಿ ಉತ್ತರ ಹೇಳಿ ನಿಂದೆ ಮಾಡೋ ಕಾರಣ ಇಲ್ಲ, ಅಲ್ಲಿಂದ ಹೋಗ್ಬಿಡೋದಷ್ಟೇ. ಅವ್ರ ಮಾತು ಕೇಳಲಿಕ್ಕೆ ಹೋಗಿಲ್ಲ ಅಂತ ಬಿಟ್ಟು ಬಿಡಬೇಕು, ಅವ್ರ ಮಾತನ್ನು ಕೇಳಬಾರ್ದು ಅಂತ ಕೃಷ್ಣ ಹೇಳ್ತಾರೆ. ಹಾಗಾಗಿ ಗುರುಕ್ತಮಪಿ ನ ಗ್ರಾಹ್ಯಂ ಯದನರ್ಥೇ ಅರ್ಥಕಲ್ಪನಂ. ಆದ್ದರಿಂದ ಕಲಿಯುಗದೊಳಗೆ ದೇವತೆಗಳು ಗುರುಗಳು ಕೂಡ ಅದರ ಮಾರ್ಗಕ್ಕೆ ಹಾಕೋರಿದ್ದಾರೆ. ದೇವತೆಗಳು ಅಂತ ಹೋಗಿರ್ತಾರೆ. ಎಂಥ ದೇವತೆಗಳು? ಆ ದೇವತೆಗಳು ಒಂದೊಂದು ದೇವತೆಗಳಿಗೆ ಒಂದೊಂದು. ಕೆಲವು ದೇವತೆಗಳಿಗೆ ಮಾಂಸದ ನೈವೇದ್ಯ, ಕೆಲವು ದೇವತೆಗಳಿಗೆ ಅಲ್ಲೇನು ಒಯ್ಯಂಗಿಲ್ಲ, ನೀವು ಬಾಟ್ಲಿ ತೊಗೊಂಡು ಹೋಗ್ಬೇಕು.
ಕೆಲವು ದೇವತೆಗಳು ಅಲ್ಲಿ ಏನು ಇಲ್ಲಿ ನೀವು ಬಾಟ್ಲಿ ತೊಗೊಂಡು ಹೋಗ್ಬೇಕು, ಅದನ್ನೇ ಅಭಿಷೇಕ ಮಾಡಿ ಅದನ್ನೇ ತೀರ್ಥ ತಂದು ಕೊಡ್ತಾರೆ, ಅದನ್ನೇ ಕೊಡ್ತೀರಿ ಬರ್ಬೇಕು. ಇಂಥ ದೇವತೆಗಳಿವೆ. ದೇವತೆಗಳಿವೆ ಅಲ್ಲ, ಅವಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಅನುಯಾಯಿಗಳಿದ್ದಾರೆ. ಆದ್ದರಿಂದ ಆ ದೇವತೆಯ ತೀರ್ಥ ರೂಪದಲ್ಲಿ ಕೊಟ್ಟಾರೆ ಎಂದು ಸ್ವೀಕಾರ್ಯವೋ? ಅದರಿಂದ ದೇವತೆ ಆಗಲಿ ಗುರು ಆಗಲಿ ಅನರ್ಥ ಆದರೆ ಅನರ್ಥ ಮಾಡಬಾರ್ದು ಅದನ್ನ. ಅದರಿಂದ ಗುರುಕ್ತಮಪಿನ ಗ್ರಾಹ್ಯಂ ಯದನರ್ಥೆ ಅರ್ಥಕಲ್ಪನಂ. ಹಾಗೆ ಕಲಿ ದುಡ್ಡಿನಲ್ಲಿ, ಹೆಂಡತಿ ಮಕ್ಕಳಲ್ಲಿ, ಗುರುಗಳಲ್ಲಿ ಸೇರ್ಕೊಂಡು ಕಳಿಸ್ತಾ ಹೋಗ್ತಾನೆ. ಆ ಎಲ್ಲ ಕಡೆಗೂ ಕಾಮನೇ ಅವನ ಆಶ್ರಯ. ಕಾಮದಲ್ಲಿ ಸೇರ್ಕೊಂಡು ಕೆಡಿಸ್ತಾನೆ. ಆದ್ದರಿಂದ ವಿಷಯಗಳ ಆಸಕ್ತಿಯನ್ನ ಬಿಡಬೇಕು. ಅದರ ಹಿಂದೆ ದುಃಖ ಇದೆ ಅಂತ ತಿಳ್ಕೋಬೇಕು. ದುಃಖವಿಲ್ಲದ ಸುಖ ಲೋಕದಲ್ಲಿ ಇಲ್ಲ. ಯಾವುದೇ ವಿಷಯಜನ್ಯ ಪದಾರ್ಥ ಇದ್ರೆ ಅದರಿಂದ ದುಃಖ ಇದೆ. ಈ ಲೋಕದಲ್ಲಿ ದುಃಖ ಇಲ್ಲದ ಸುಖ ಒಂದೇ ಇದ್ದರೆ, ವಿಷಯ ಪದಾರ್ಥ ಇಲ್ಲದ ಸುಖ ಇದ್ರೆ ಅದು ಸುಷುಪ್ತಿಯಲ್ಲಿ ಮಾತ್ರ. ಮಲಗಿದಾಗ ಆಯಾಸ ಪರಿಹಾರ ಆಗ್ತದೆ, ಒಳ್ಳೆಯ ಆಯಾಸ ಆಗೋದಿಲ್ಲ ಮಲಗಿದ್ದಕ್ಕೆ. ಇನ್ನು ಬಹಳ 10-20 ತಾಸು ಮಲ್ಕೊಂಡು ಬೆನ್ನು ನೋವು ಮಾಡ್ಕೊಂಬರೋ ಕತೆ ಬೇರೆ. ಮಲಗಿ ಆಯಾಸ ಆಗಿ ಮತ್ತೆ ಮಲಗ್ತಾರ. ಅಂಥ ಸೋಂಬೇರಿಗಳ ಮಾತು ಬೇರೆ. ಆದರೆ ಮನುಷ್ಯನಿಗೆ ಎಷ್ಟು 6, 7, 8 ಮಲಗಲಿಕ್ಕೆ ಒಂದು ಸಮಯ ಇದೆ. ಅಷ್ಟು ಸಮಯ ಚೆನ್ನಾಗಿ ನಿದ್ದೆ ಮಾಡಿದರೆ ಅದರಿಂದ ಏನು ಆಯಾಸ ಇಲ್ಲ. ಆದರೆ ಬೇರೆ ಎಲ್ಲ ಭೋಗಕ್ಕೂ ಆಯಾಸ ಇದೆ. ಚೆನ್ನಾಗಿದೆ ಮೊಬೈಲ್ ನೋಡಿ, ಮೊಬೈಲ್ ನೋಡೋದನ್ನು ಹೋಗಲ್ಲ, ಕಣ್ಣು ಹೋಗುತ್ತೆ. ಭಾಳ ಚೆನ್ನಾಗಿದೆ ಅಂತ ಹೆಚ್ಚು ತಿಂದರೆ ಅಜೀರ್ಣ ಆಗುತ್ತೆ. ಯಾವ ಭೋಗ ಮಾಡಿದರೂ ಅದರ ಹಿಂದೆ ದುಃಖ ಇದೆ ಅಂತ ತಿಳಿದು ಭೋಗ ಜೊತೆಗೆ ದುಃಖ ಬರ್ತದೆ ಅಂತ ಹೇಳಿದು ಭೋಗದ ಆಸೆ ಕಡಿಮೆ ಮಾಡ್ಕೊಂಡು, ಹೀಗೆ ಒಂದೊಂದರ ಹಿಂದೆ ಎಲ್ಲ ಕಡೆಗೆ ಭೋಗದ ಹಿಂದೆ ದುಃಖ ಇದೆ. ಈ ಲೋಕದ ಭೋಗ ಅಲ್ಲ, ಸ್ವರ್ಗಲೋಕದ ಭೋಗದಲ್ಲೂ ದುಃಖ ಇದೆ. ಸ್ವರ್ಗಲೋಕದ ಭೋಗದಲ್ಲೂ ದುಃಖ ಇದೆ, ನರಕದಲ್ಲೂ ಸ್ವಲ್ಪ ಸುಖ ಇದೆ ಅಂತ. ಏ ನಾರಕಾಣಾಮಪಿ ಸಂತಿ ದೇಹಿನಾಂ ತಾನೀಶ ಕೈಪಲ್ಯಪತೇರ್ವೃಣೀತಕಃ. ನರಕದಲ್ಲೂ ಒಂದಷ್ಟು ಸುಖ ಇದೆ, ಆವಾಗ ಸುಖ ಆಗುತ್ತೆ. ಬಂದು ಹೇಳ್ತಾರೆ, ನಿನ್ನಿಂದ 5 ವರ್ಷ ಆದ್ಮೇಲೆ ನರಕದಿಂದ ಹೊರಗೆ ಹೋಗ್ತಿ, ಕೇಳ ಸಂತೋಷ ಆಗುತ್ತೆ. ಸ್ವರ್ಗದಲ್ಲಿದ್ದಾಗ ಏನು ದುಃಖ? ಸ್ವರ್ಗಕ್ಕೆ ಹೋದ ಕೂಡಲೇ ಚಾರ್ಟ್ ತಂದು ಹಾಕ್ಬಿಡ್ತಾರೆ, ಇನ್ನು ಇಷ್ಟು ದಿವಸ ಇರ್ತೀನಿ ನೀನು, ಈ ದಿವಸ ಈ ಕ್ಯಾಲೆಂಡರ್ ಇದು ಮುಗಿದಿನ ಕೆಳಗೆ ಹಾಕ್ತೀವಿ. ದಿನ ಬೆಳಗ್ಗೆ ಎದ್ಕೊಳ್ಳಿ ನೋಡೋದು 1 ದಿವಸ ಹೋಯ್ತು ನಾನು. ಸ್ವರ್ಗದಲ್ಲಿರೋ 1 ದಿವಸ ಹೋಯ್ತು ಅಂತಲ್ಲಿ ದುಃಖ ಪಡ್ತಾನೆ, ಈ ಲೋಕದಲ್ಲಿ ಸಂತೋಷ ಪಡ್ತಾನೆ ದಿವಸ ಹೋದ್ರೆ. ರಾಮದೇವರು ಹೇಳುವ ಮಾತು ರಾಮಾಯಣದೊಳಗೆ, ಲಕ್ಷ್ಮಣ ಜನ ಬಂದು ಸೂರ್ಯೋದಯ ಸೂರ್ಯಾಸ್ತ ನೋಡ್ತಾರಲ್ಲ, ಕನ್ಯಾಕುಮಾರಿಗೆ ಹೋಗ್ತೀವಿ, ಆಗುಂಬೆಗೆ ಹೋಗ್ತೀವಿ, ಸನ್ರೈಸ್ ನೋಡ್ತೀವಿ, ಸನ್ಸೆಟ್ ನೋಡ್ತೀವಿ ಅಂತದ್ದು ಸಂತೋಷ ಹೇಗೆ ಪಡ್ತಾರೆ ಎಂದ ರಾಮ. ಸೂರ್ಯೋದಯ ಸೂರ್ಯಾಸ್ತ ಆದರೆ ದುಃಖ ಪಡಬೇಕು, ಆಯುಷ್ಯದ 1 ದಿವಸ ಹೋಯ್ತು, ತಿರುಗಿ ಬರದೇ ಇದ್ದಂತೆ ಹೋಯ್ತು, ಮತ್ತೆ ತಿರುಗಿ ಬರದೇ ಇದ್ದಂತೆ ಹೋಯ್ತು ಅಂತ ದುಃಖ ಪಡಬೇಕು. ಇವ್ರು ಫೋಟೋ ತಕೊಂಡು ಸಂತೋಷ ಪಡ್ತಾರಲ್ಲ, ಯಾಕೆ ಗೊತ್ತಾಗೋದಿಲ್ಲ ಅಂದ ರಾಮ. ದುಃಖ ಪಡುವ ವಿಷಯದಲ್ಲಿ ಸಂತೋಷ ಯಾಕೆ ಪಡ್ತಾರೆ ಅಂತಾನೆ. ಹಾಗಾಗಿ ಸೂರ್ಯೋದಯ ಸೂರ್ಯಾಸ್ತ ನಟಕ್ಕೆ ನಾನು ಆಗತ್ತೆ, ನೋಡ್ತಾ ಕೂತಿರಬಾರ್ದು. ನೋದ್ಯಂತ ಮೀಕ್ಷಯತ್ ಸೂರ್ಯಂ ನಾಸ್ತಮ್ಯಂತಂ ಕದಾಚನ ಸ್ಮೃತಿ ಹೇಳ್ತದೆ. ಸೂರ್ಯೋದಯ ಹೋಗಿ ನೋಡ್ತಾ ನಿಂದಿರೋದಲ್ಲ, ಸೂರ್ಯಾಸ್ತ ನೋಡ್ತಾ ನಿಂದಿರೋದಲ್ಲ. ಆವಾಗ ನೀವು ಸಂಧ್ಯಾವನೆ ಮಾಡಬೇಕು. ಬ್ರಾಹ್ಮಣ ಸೂರ್ಯೋದಯಕ್ಕೆ ಸಂಧ್ಯಾವನೆ ಮಾಡ್ತಾ ಕೂತಿರ್ಬೇಕು, ಸೂರ್ಯಾಸ್ತಕ್ಕೆ ಸಂಧ್ಯಾವಂದನೆ ಮಾಡ್ತಾ ಕೂತಿರ್ಬೇಕು. ನೀನು ಅದ್ನ್ಯಾಕೆ ನೋಡ್ತಿ? ಸೂರ್ಯ ತನ್ನ ಕೆಲಸ ತಾ ಮಾಡ್ತಾನೆ, ನಿನ್ನ ಕೆಲಸ ನೀ ಮಾಡ್ಬೇಕಲ್ಲ. ಸದಾಚಾರ ಸ್ಮೃತಿಯಲ್ಲಿ ಹೇಳ್ತಾರೆ ವಿಷ್ಣು ಆಚಾರ್ಯರು, ಬೆಳಗ್ಗೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡಬೇಕು. ಧನುರ್ಮಾಸದಲ್ಲಿ ಏನೋ ಕೆಲವರು 4 ದಿವಸ ಮಾಡ್ತೇವೆ ಅಷ್ಟೇ. ಧನುರ್ಮಾಸ ಇದ್ರದ್ದು ಇದ್ದಾಗ ಅಷ್ಟಕ್ಕೆ ಚಳಿ ಭಾರಿ ಇರ್ತದೆ, ಯಾರು ಹೇಗೆ ಮಾಡಿದ್ದಾರಪ್ಪ ಅಂತ ಹೇಳಿ ಬೈಕೊಂಡು ಏನೋ ಮಾಡ್ತಾರೆ. ಬ್ರಾಹ್ಮಣ ಸಾಧಕನಾದವ ಪ್ರತಿನಿತ್ಯ ಬ್ರಾಹ್ಮಿ ಮುಹೂರ್ತಕ್ಕೆ ಸ್ನಾನ ಮಾಡಬೇಕು. ಯತೀನಾಂ ಸ್ನಾನ ಕಾಲೋಯಂ ಗಂಗಾಂಬ ಸದೃಶಂ ಜಲಂ. ಆವಾಗ ಸ್ನಾನ ಮಾಡಬೇಕು. 4:15 3:30 4:30 ತನಕ ಸುಮಾರು 4:30 ಸಮಯ ಬ್ರಾಹ್ಮಿ ಮುಹೂರ್ತ. ಅವಾಗ ಸ್ನಾನ ಮಾಡಬೇಕು. ಅವಾಗ ಸ್ನಾನ ಮಾಡಿ ನಿಂತು ಜಪ ಮಾಡಬೇಕು, ಗಾಯತ್ರಿವನ್ನು ನಿಂತು ಗಾಯತ್ರಿ ಜಪ ಮಾಡಬೇಕು. ಯಾಕೆ? ಸೂರ್ಯೋದಯ ಆಗ್ತಿರ್ತಲ್ಲ, ಸೂರ್ಯನಿಗೆ ಸತ್ಕಾರ ಗೌರವಕ್ಕಾಗಿ ನಿಂತಿರ್ಬೇಕು. ಮನೆಗೆ ಯಾರಾದರೂ ಬರ್ತಾರೆ ಅಂದ್ರೆ ಬೆನ್ನಿಗೆ ಬಾಗಿಲಕ್ಕೆ ಬೆನ್ನು ಮಾಡಿ ಕೊಡುವ ಹಂಗಿಲ್ಲ. ಹಾಗಾಗಿ ಸೂರ್ಯ ಅಂತರ್ಯಾಮಿ ಅದ, ನಾರಾಯಣ ಬರ್ತಾ ಇದ್ದಾನೆ ಅಂತ ಸ್ವಾಗತಕ್ಕೆ ನಿಂತು ಜಪ ಮಾಡಬೇಕು. ತತಸ್ತು ಉಪವಿಷೇತವ, ಆಮೇಲೆ ಸಾಕಾಗಿದ್ರೆ ಕೂಡಬಹುದು. ಸೂರ್ಯೋದಯ ಆದ ಮೇಲೆ ಸಾಕಾಗಿದ್ರೆ ಕೂಡಬೇಕು ಅಂತಿಲ್ಲ, ಶಕ್ತಿ ಇದ್ರೆ ನಿಂತು ಮಾಡು. ಆಮೇಲೆ ಬೇಕಾದ್ರೆ ಕೂತ್ಕೋಬಹುದು ಸೂರ್ಯೋದಯ ಆದಮೇಲೆ. ಆಮೇಲೆ ಮತ್ತೆ ಜಪ ಮಾಡಬೇಕು. ಯಾಕಂದ್ರೆ 1000 ಜಪ ಆಗಬೇಕು ಅಂದ್ರೆ ಅಷ್ಟು ಸಮಯ ಬೇಕಲ್ಲ.
10 ಗಾಯತ್ರಿ ಜಪ 10 ದಿವಸಕ್ಕೊಂದು ಸರ್ತಿ ಮಾಡೋರಿಗೆ ಭಾಳ ಏನು ತೊಂದರೆ ಇಲ್ಲ. 10 ಜಪ ಹಿಂಗೆ ಮಾಡಿಬಿಡ್ತಾರೆ, ಹಿಂಗೆ ಮುಗಿದು ಹೋಗ್ಬಿಡ್ತಾರೆ. ಅದು ರೂಢಿ ಹಿಂಗೆ ಆಗಿರ್ತಲ್ಲ ಅಂದರೆ ಜಪ ಮಾಡ್ತಿದ್ರು ಕೈ ಮುಂದೆ ಹೋಗ್ಬಿಟ್ಟಿರ್ತು, ಕೈ ಆಡಿಸಿ ಕೈ ಮುಂದೆ ಹೋಗ್ಬಿಡ್ತು. ಹಾಗಾಗಿ ಅತ್ಯಂತ ಅಧಮ ಜಪ 10, ಮಧ್ಯಮ 100, ಸಹಸ್ರ ಪರಮಾದೇವಿ ಶತಮಧ್ಯಾಂ ದಶಾವರಾಮ್ ಅಂತ. ಆ 1000 ಜಪ ಮಾಡಬೇಕು ಅಂದ್ರೆ ಕನಿಷ್ಠ 1 ತಾಸು 1.5 ತಾಸು ಬೇಕಾಗುತ್ತೆ. ಸೂರ್ಯೋದಯ ಆಗೋ ತನಕ ನಿಲ್ಲಬೇಕು. ಆದ್ದರಿಂದ ಸೂರ್ಯೋದಯ ಸೂರ್ಯಾಸ್ತಗಳನ್ನು ನೋಡ್ತಾ ನಿಲ್ಲಬೇಡ, ನಿನ್ನ ಜಪ ನಿನ್ನ ಕರ್ತವ್ಯನ ಮಾಡು ಅಂತ ಹೇಳಿ. ಹೀಗೆ ಪ್ರತಿ ದಿವಸವನ್ನು ಆಯುಷ್ಯವನ್ನು ನಾಶ ಮಾಡಿಬಿಡ್ತಾನೆ ಕಾಮ. ಆದ್ದರಿಂದ ಈ ಕಾಮನಿಗೆ ಇಂದ್ರಿಯಗಳಲ್ಲಿ ಈ ಕಾಮನಿಗೆ ಆಶ್ರಯ ಕೊಡೋದು ಯಾವುದು? ಕಾಮ ಎಲ್ಲಿದೆ? ಮನಸ್ಸು. ಬೇರೆ ಇಂದ್ರಿಯಗಳ ಮನಸ್ಸು ಹೇಳದಂತೆ ಮಾಡೋದು, ಪ್ರವೃತ್ತಿ ಮಾಡಿಸೋದು ಮನಸ್ಸೇ. ಅದರಿಂದ ಕಾಮಕ್ಕೆ ಆಶ್ರಯ ಮನಸ್ಸು. ಹಾಗಾಗಿ ಕಾಮಕ್ಕೆ ಮನೋಜ ಅಂತ ಹೆಸರಿದೆ. ಮನಸ್ಸಿನಿಂದ ಹುಟ್ಟಿದವನು ಕಾಮ. ಮನೋಜ ಅಂದರೆ ಕಾಮ ಅಂತ ಅರ್ಥ, ಮನಸ್ಸಿನಿಂದ ಹುಟ್ಟಿದವ ಅಂತ ಅರ್ಥ. ಆ ಕಾಮ ಹುಟ್ಟೋದೇ ಮನಸ್ಸಿನಲ್ಲಿ. ಕಾಮನಿಗೆ ಮನೋಜ ಅಂತ ಕರೀತಾರೆ. ಹಾಗಾಗಿ ಭಾಗವತದ ವ್ಯಾಖ್ಯಾನದಲ್ಲಿ ಹುಟ್ಟುದೇ ಒಂದು ವ್ಯಾಖ್ಯಾನ ಬರೀತಾರೆ. ಪ್ರತಿಷ್ಠೆ ಇಲ್ಲದ ಪಾತಿವೃತ್ಯ ಇಲ್ಲದ ಸ್ತ್ರೀಗೆ ಪರಪುರುಷನೇ ಹೆಂಗೆ ಆಶ್ರಯನೋ ಹಂಗ ಕಾಮನಿಗೆ ಮನಸ್ಸೇ ಆಶ್ರಯ ಅಂತ ಈ ಶಬ್ದ ಹೇಳ್ತಾರೆ. ಪಾತಿವೃತ್ಯ ಇಲ್ಲದ ಸ್ತ್ರೀಗೆ ಪರಪುರುಷ ಹೆಂಗೆ ಆಶ್ರಯನೋ ಹಾಗೆ ಈ ಮನಸ್ಸೆಲ್ಲ ಸೇರಿಕೊಂಡ ಕಾಮ ಅಂತನ್ನುವ ಈ ದುರ್ಗುಣಕ್ಕೆ ಮನಸ್ಸೇ ಆಶ್ರಯ. ಅದರಲ್ಲೇ ಆಶ್ರಯ ಪಡ್ಕೊಂಡಿರಬೇಕು. ಆದ್ದರಿಂದ ಕಾಮನಿಗೆ ವಶವಾಗದೇ ಇರಬೇಕು. ಯಾಕೆಂದರೆ ಇದೇ ತಪಸ್ಸು. ಕಾಮನೆಯನ್ನು ತ್ಯಾಗ ಬಿಡೋದೇ ತಪಸ್ಸು. ಕಾಮತ್ಯಾಗ ಪರಂತಪಃ. ಈ ಕಾಮವನ್ನು ಬಿಟ್ಟು ಅಂತಾದರೆ ಕ್ರೋಧ ಬರೋದಿಲ್ಲ. ಕ್ರೋಧ ಬಿಟ್ಟರೆ ಹಿಂಸೆ ಮಾಡೋ ಪ್ರಸಂಗ ಇಲ್ಲ. ಆದ್ದರಿಂದ ನೀನು ಅಹಿಂಸಕನಾಗಬೇಕು ಅಂತ ಪ್ರಯತ್ನ ಮಾಡೋ ಕಾರಣವಿಲ್ಲ. ಕಾಮ ಬಿಟ್ಬಿಟ್ರೆ ಸಾಕು. ಆದ್ದರಿಂದ ಕಾಮತ್ಯಾಗವನ್ನು ಮಾಡೋದು ಕ್ರೋಧ ಹಿಂಸೆ. ಆದ್ದರಿಂದ ಕಾಮತ್ಯಾಗವೇ ಅಹಿಂಸಾ. ಕಾಮತ್ಯಾಗವೇ ಅಹಿಂಸಾ. ಆದ್ದರಿಂದ ಕಾಮತ್ಯಾಗವನ್ನು ಮಾಡೋದು ಅಹಿಂಸೆಯ ಮೂಲ ಅಂತ ಅಹಿಂಸೆಯನ್ನು ಹೇಳಿಕೊಟ್ರು. ಸಮತ್ವಂ ಶಿಕ್ಷೇತ್. ಸಮತ್ವ ಅಂದರೆ ಸುಖ ದುಃಖ ಮಾನಾಪಮಾನ. ತುಲ್ಯನಿಂದ ಸ್ತುತಿರ್ಮೌನಿ ತಥಾ ಮಾನಾಪಮಾನಯೋ. ಸ್ತುತಿ ಆಗಲಿ, ನಿಂದೆ ಆಗಲಿ, ಮಾನ ಆಗಲಿ, ಅಪಮಾನ ಆಗಲಿ ಸಮಾನವಾಗಿ ನೋಡು. ಸಮಾನವಾಗಿ ನೋಡು ಅಂದ್ರೆ ಅದೇ ಮತ್ತೆ ನೀನು ಹೇಳಿದ್ವಲ್ಲ, ದುಃಖ ಆದಾಗಳು ಹೇಗೆ, ಸುಖ ಆದಾಗ ದುಃಖ ಆದ ಹಂಗಲ್ಲ. ಮಾನ ಆದರೆ ಸಂತೋಷ ಆಗುತ್ತೆ, ಅಪಮಾನ ಆದರೆ ದುಃಖ ಆಗುತ್ತೆ, ಅದು ಸ್ವಾಭಾವಿಕ. ಆದರೆ ಮಾನಾಪಮಾನಗಳು ಭಗವಂತನ ಅಧೀನ. ನನಗೆ ಮಾನವನ್ನು ಕೊಡಿಸಿದ ಭಗವಂತನೇ ಅಪಮಾನವನ್ನು ಮಾಡಿಸಿದ್ದಾನೆ. ನನ್ನ ಪುಣ್ಯ ಇದ್ದದಕ್ಕೆ ಮಾನ ಕೊಡಿಸಿದ, ನನ್ನ ಪಾಪದಿಂದ ಅಪಮಾನ ಮಾಡಿಸಿದ್ದಾನೆ. ಮಾನಾಪಮಾನಗಳು ನನ್ನ ಅಧೀನವಲ್ಲ, ದೇವರ ಅಧೀನದಲ್ಲಿದೆ. ಆದ್ದರಿಂದ ಮಾನಾಪಮಾನಗಳ ಬಗ್ಗೆ ನಾನು ತಲೆ ಕೆಡಿಸುವ ಕಾರಣ ಇಲ್ಲ ಅಂತ ಇರುವುದೇ ಸಮತ್ವ. ಆದರೆ ಈ ಸಮತ್ವದಿಂದ ಏನಾಗುತ್ತೆ ಅಂದರೆ ಇದನ್ನ ಯಮ ನಿಯಮಗಳಲ್ಲಿ ಹೇಳಿದ್ದಾರೆ. ಸಮತ್ವ ಇದು ಯಮ. ಇದು ಯಮ ಅಂದರೆ ಯಾವ ಸಂದರ್ಭದಲ್ಲೂ ಬಿಡದೇ ಇರಬೇಕು. ಯಾವಾಗಲೂ ಇದನ್ನು ಅನುಸಂಧಾನ ಮಾಡಬೇಕು. ಏನು ಹೇಳಿದಲ್ಲ, ನಿಯಮವನ್ನು ಬಿಡಬಹುದು. ನಿಯಮ ಕಾಲಸಾರ ಬದಲಾಗುತ್ತೆ. ಸಂಧ್ಯಾವಂದನೆ ಮಾಡಬೇಕು, ಪೂಜೆ ಮಾಡಬೇಕು, ಜಪ ಮಾಡಬೇಕು ಇತ್ಯಾದಿಗಳೆಲ್ಲ ನಿಯಮಗಳು. ಆದರೆ ಅಶೌಚ ಬಂದರೆ ಬಿಡ್ಲಿಕ್ಕೆ ಬಿಡಬೇಕು. ಅದನ್ನು ಅಶೌಚ ಬಂದಾಗ ಬಿಡ್ತೀವಿ, ಅದು ನಿಯಮ. ನಿಯಮವನ್ನು ಬಿಡ್ತೀವಿ. ಆದರೆ ಹಿಂಸೆ ಯಾರಿಗೂ ಹೊಡಿಬಾರ್ದು, ಸುಳ್ಳು ಹೇಳಬಾರ್ದು, ಕಳ್ಳತನ ಮಾಡಬಾರ್ದು, ಪರಸ್ತ್ರೀಗವನ್ನು ಮಾಡಬಾರ್ದು. ನಿಯಮ ಅಲ್ಲ, ಯಮ ಅದು. ಅಂದರೆ ಯಾವಾಗಲೂ ಮಾಡಬೇಕದನ್ನ. ಜಪವನ್ನು ಅಶೌಚ ಬಂದಾಗ ಬಿಡ್ಬೋದು. ಕಳ್ಳತನ ಮಾಡಬಾರ್ದು ಅಂತ ನಿಯಮ ಮೈಲಿಗೆ ಬಂದಾಗ ಬಿಟ್ಬಿಡೋದು. ಒಂದು 15 ಕಳ್ಳತನ ಮಾಡೋದು, ಆಮೇಲೆ ಮತ್ತೆ ಕಳ್ಳತನ ಮಾಡೋಂಗಿಲ್ಲ ಅಂತಿಲ್ಲ. ಪರಸ್ತ್ರೀಗಮನ ಮಾಡಬಾರ್ದು ಅಂತ ಅನ್ನೋದನ್ನ ಸರಿ ಇದ್ದಾಗ ಮಾಡಬಾರ್ದು, ಮೈಲಿಗೆ ಬಂದಾಗ ಹೋದ್ರೆ ಅಡ್ಡಿ ಇಲ್ಲ ಅಂತೆಲ್ಲ ಮಾಡೋ ಹಂಗಿಲ್ಲ. ಅದನ್ನು ಅದಕ್ಕೆ ಯಮ ಇರಲಿ, ಕಷ್ಟ ಇರಲಿ, ಸುಖ ಇರಲಿ, ಶುಚಿ ಇರಲಿ, ಅಶುಚಿ ಇರಲಿ, ಮೈಲಿಗೆ ಏನೇ ಇದ್ರೂ ಅದನ್ನು ಆಚರಣೆ ಮಾಡಲೇಬೇಕು. ಅದು ಯಮ. ಕಾಲ ಬಂದಾಗ ನೈಮಿತ್ತಿಕವಾಗಿ ಬದಲಾಗೋದು ನಿಯಮ. ಯಮ ನಿಯಮಗಳನ್ನು ಇಷ್ಟು ವ್ಯತ್ಯಾಸ ಮಾಡಿ ಹೇಳಿಕೊಟ್ಟಾರೆ. ಅಂದರೆ ಯಮ ನಿಯಮಗಳೇ ಅದು. ಆದರೆ ಕಠಿಣ ನಿಯಮ ಆದ್ದರಿಂದ ಯಮ ಅಂತ ಕರೆದಾರದು. ಹಾಗಾಗಿ ಯಮ ನಿಯಮ ಅಂತ 2.
ಯಮ ನಿಯಮ ತಪಸ್ವಾಧ್ಯಾಯ ಪ್ರವಚನಾನಾಂ ಬ್ರಾಹ್ಮಣಾನಾಂ ಮನಸ್ಸಮಾಧೀಯತಾಂ ಅಂತಾರಷ್ಟೇ. ಯಮ ನಿಯಮಕ್ಕೆ ಇಷ್ಟು ವ್ಯತ್ಯಾಸ. ಹಾಗಾಗಿ ಇದನ್ನು ಯಮದಲ್ಲಿ ಯಾಕೆ ಸೇರಿಸಿದ್ದೀರಿ ಅಂದರೆ ಸಮತ್ವ ಆದರೆ, ಅಂದರೆ ಸಮತ್ವ ಇದ್ದರೆ ತುಷ್ಟಿ ಬರ್ತದೆ. ಲಾಭ ಆಗಲಿ ಹಾನಿ ಆಗಲಿ, ಮಾನ ಆಗಲಿ ಅಪಮಾನ ಆಗಲಿ ತಲೆ ಕೆಡಿಸಿಕೊಳ್ಳದೆ ಇದ್ದರೆ ಏನು ಸಿಕ್ತೋ ಅದರಲ್ಲಿ ತೃಪ್ತನಾಗ್ತಾನೆ. ತೃಪ್ತಿ ಬಂದರೆ ಏನು, ತುಷ್ಟಿ ಆಗುತ್ತೆ. ತುಷ್ಟಿ ಅಂದರೆ ಮನಸ್ಸಿಗೆ ಸಂತೋಷ, ಅಲಂಬುದ್ಧಿ, ಇನ್ನು ಸಾಕು ಅಂತ ಹೇಳಿ. ಆದ್ದರಿಂದ ತುಷ್ಟಿ ಆಗಿದೆ. ಆದರೆ ಭಕ್ತಿಯ ಮಾರ್ಗದಲ್ಲಿ ತುಷ್ಟಿ ಇರಬಾರ್ದು. ಮತ್ತೆ ಭಕ್ತಿ ಸಾಕು ಅಂತ ಅನ್ನೋ ಹಂಗಿಲ್ಲ, ಜ್ಞಾನ ಸಾಕು ಅಂತ ಅನ್ನಬಾರ್ದು, ಅದನ್ನು ಬೆಳೆಸ್ತಾನೆ ಇರಬೇಕು. ಆದರೆ ಬೇರೆ ಹೇಯವಾದ ಪದಾರ್ಥಗಳ ಬಗ್ಗೆ ತುಷ್ಟಿ ಇರಬೇಕು. ವೈರಾಗ್ಯ ಅಂದ್ರೆ ಏನು, ಈ ಲೋಕದ ಪದಾರ್ಥಗಳನ್ನು ಬಿಡುವುದಲ್ಲ. ಇಹಾಮೂತ್ರ ಸಕ ವಿಷಯ ವೈರಾಗ್ಯ ಅಂತಾರೆ. ಸ್ವರ್ಗದ ಸುಖದ ಮೇಲೂ ಆಸೆ ಇರಬಾರ್ದು, ಸ್ವರ್ಗವನ್ನು ಬಯಸಬಾರ್ದು ನಿಜವಾದ ವೈರಾಗ್ಯ ಅಂದರೆ. ಆದರೆ ಸ್ವರ್ಗ ಸಿಕ್ಕಾಗ ದೇವರ ಆದ್ಯಂತ ಭೋಗ ಆಗತ್ತೆ. ದೇವರು ಕೊಟ್ಟೇ ಕೊಡ್ತಾನೆ ಬೇಡ ಅಂದರು, ಆದರೆ ನೀನು ಬಯಸಬಾರ್ದು ಅಂತ ಹೇಳ್ತಾರೆ. ಆದ್ದರಿಂದ ಗ್ರಾಮ್ಯ ವಿಷಯಗಳಲ್ಲಿ ಆಸಕ್ತಿಯನ್ನು ಕಡ್ಕೊಂಬುದೇ ಅಹಂ ಬುದ್ಧಿ. ಆದ್ದರಿಂದ ತುಷ್ಟಿ ಬಂತು ಅಂತಾದರೆ ಮನುಷ್ಯ ನಿರ್ಲಿಪ್ತನಾಗ್ಬಿಟ್ರೆ ಸುಖ ದುಃಖ ಮಾನ ಅಪಮಾನ ಒಂದೇ ಆದಮೇಲೆ, ಲಾಭ ಲಾಭಗಳು ಒಂದೇ ಆದಮೇಲೆ ಅವನಿಗೇನು ಮಾಡ್ಲಿಕ್ಕೆ ಆಗುದಿಲ್ಲ. ಯಾರು ಒಲಿದರೇನು, ನಮಗಿನ್ನಾರು ಮುನಿದರೇನು ಅಂತ. ನಾವು ಒಲಿದ್ರೆ ಸನ್ಮಾನ, ಮುನಿದರೆ ಅಪಮಾನ, ಎರಡೂ ಒಂದೇ. ಯಾರು ಒಲಿದ ಸನ್ಮಾನ ಮಾಡಿದ್ರು ಅಷ್ಟೇ, ಯಾರು ಒಲಿದ ಅಪಮಾನ ಮಾಡಿದ್ರು ಅಷ್ಟೇ. ನಮಗೆ ಯಾರು ಒಲಿದರೇನು ಮುನಿದರೇನು ದೇವರದ ಇದ್ರೆ ಸಾಕು ಅಂತ. ಈ ನಿರ್ಲಿಪ್ತತೆ ಸ್ಥಿತಪ್ರಜ್ಞತೆ ಬರ್ತದೆ. ಅದಕ್ಕಾಗಿ ಸಮತ್ವವನ್ನು ಗಳಿಸ್ರಿ ಅಂತ ಹೇಳಿ ಸಮತ್ವದ ಬಗ್ಗೆ ಹೇಳಿಕೊಡ್ತಾರೆ. ಸಮತ್ವ ಅಂತ ಹೇಳಿ ಸರ್ವತ್ರ ಯಥಾಧಾರ ವಿಮೃತ್ಯು ಜೀವಿತ ಯೋಸ್ತಥಾ. ಆದ್ದರಿಂದ ಸಮತ್ವ ಅಂದ್ರೆ ಏನು ಅಂದರೆ ಜೀವನದ ಎಲ್ಲ ಅವಸ್ಥೆಗಳು ಭಗವಂತನ ಅಧೀನ. ಸಮ ಅಂದ್ರೆ ಬ್ರಹ್ಮ. ವಿಜ್ಞಾನಂಭಿ ಸಮಂ ಬ್ರಹ್ಮ ಅಂದರು. ವಿದ್ಯಾವನೇ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿಚೈವ ಶ್ವಪಾಕ್ಯತೆ ಪಂಡಿತ ಸಮದರ್ಶಿನಃ. ವಿದ್ಯಾವನೇ ಸಂಪನ್ನನಾದ ಬ್ರಾಹ್ಮಣನಲ್ಲಾಗಲಿ, ಆಕಳಿನಲ್ಲಾಗಲಿ, ಆನೆಯಲ್ಲಾಗಲಿ, ನಾಯಿಯಲ್ಲಾಗಲಿ, ಚಂಡಾಲನಲ್ಲಾಗಲಿ ವಿದ್ವಾಂಸರು ಸಮಾನವಾಗಿ ನೋಡ್ತಾರೆ. ಸಮಾನವಾಗಿ ನೋಡುವುದು, ಸಮವನ್ನು ನೋಡ್ತಾರೆ ಏನರ್ಥ? ಆನೆನೋ ನಾಯಿನೋ ಸಮಾನವಾಗಿ ನೋಡೋದು ಅರ್ಥ ಇದೆ. ಆನೆಗೆ ಹಾಕುವಷ್ಟು ಆಹಾರ ನಾಯಿಗೆ ಹಾಕಬೇಕು ಅಂತ ಅರ್ಥನ? ಅಥವಾ ನಾಯಿಗೆ ಹಾಕುವಷ್ಟೇ ಆನೆ ಕೊಟ್ಟರೆ ಸಾಲತ್ತ? ಹಾಗಾಗಿ ಸಮಾನವಾಗಿ ನೋಡೋದಾಗೋದಿಲ್ಲ. ಸಮಾನವಾಗಿ ನೋಡೋದು ಅಂತಂದರೆ ಅದರ ಯೋಗ್ಯತೆಗೆ ಸಮಾನವಾಗಿ ನೋಡೋದು, ಅದರ ಯೋಗ್ಯತೆಗೆ ತಕ್ಕಂತೆ ಗೌರವ ಕೊಡೋದು. ಒಬ್ಬ ಶಿಕ್ಷಕ ನಾನು ಎಲ್ಲ ವಿದ್ಯಾರ್ಥಿಗಳನ್ನು ಸಮಾನವಾಗಿ ನೋಡ್ತೀನಿ ಅಂದರೆ ಏನರ್ಥ? ಏನರ್ಥ? ಯಾರು ಏನು ಪರೀಕ್ಷೆ ಬರ್ತಾರೋ ಅದಕ್ಕೆ ತಕ್ಕಂತೆ ಮಾರ್ಕ್ಸ್ ಕೊಡ್ತೀನಿ ಅಂತ ಅರ್ಥ ಅಲ್ಲ. ಎಲ್ಲರಿಗೂ ಸಮಾನ ಅಂತ ಎಲ್ಲರಿಗೂ 98 ಕೊಟ್ಟರೆ, ಅಥವಾ ಎಲ್ಲರಿಗೂ 31 ಹಾಕಿ ಫೇಲ್ ಮಾಡಿದರೆ, ನಾ ಎಲ್ಲರಿಗೂ ಸಮಾನವಾಗಿ ನೋಡ್ತೀನಿ ಅಂದರೆ ಅವರವರ ಯೋಗ್ಯತೆಗೆ ಅವನು ಮೋಸ ಮಾಡ್ದಂಗೆ ಆಗುತ್ತೆ. ಹಾಗಾಗಿ ಸಮಾನವಾಗಿ ನೋಡೋದು ಅವರ ಯೋಗ್ಯತೆಗೆ ಸಮಾನವಾಗಿ ನೋಡೋದು ಅಂತ ಅರ್ಥ. ಯಾರಿಗೆ ಎಷ್ಟು ಗೌರವ ಕೊಡಬೇಕು ಅಷ್ಟು ಕೊಡೋದು ಅಂತಲೇ ಅರ್ಥ. ಅಥವಾ ಸಮದರ್ಶನ ಅಂತಂದರೆ ಭಗವದ್ ದರ್ಶನ ಮಾಡುವಂತ ಅರ್ಥ. ಅಂದರೆ ವಿದ್ಯಾವಿನಯ ಸಂಪನ್ನಾದ ಬ್ರಾಹ್ಮಣನಲ್ಲಿ, ಆಕಳಿನಲ್ಲಿ, ಆನೆಯಲ್ಲಿ, ನಾಯಿಯಲ್ಲಿ, ಚಂಡಾಲನಲ್ಲಿ ಇರುವ ಪರಮಾತ್ಮ ಸಮನಾಗಿದ್ದಾನೆ, ಒಬ್ಬನೇ ಆಗಿದ್ದಾನೆ. ಪರಮಾತ್ಮನಲ್ಲಿ ಭೇದ ಇಲ್ಲ. ಅಂದ್ರೆ ಬ್ರಾಹ್ಮಣನಲ್ಲಿ ವಿದ್ವಾಂಸ ಬ್ರಾಹ್ಮಣಲ್ಲಿದ್ದ ಮಾತ್ರದಿಂದ ದೇವರು ಬಹಳ ಉತ್ತಮನಾದ, ನಾಯಿಯಲ್ಲಿದ್ದ ಮಾತ್ರದಿಂದ ದೇವರಿಗೆ ನೀಚತ್ವ ಬಂತು ಅಂತಿಲ್ಲ. ಅಧಿಷ್ಠಾನ ನಿಮಿತ್ತವಾದ ಯಾವ ವ್ಯತ್ಯಾಸ ದೇವರಿಗೆ ಆಗೋದಿಲ್ಲ. ಅದನ್ನು ಸಮವಾಗಿ ನೋಡುವಂತ ಅರ್ಥವೇ ಹೊರತು ಎಲ್ಲವರಿಗೆ ಸಮಾನವಾಗಿ ಟ್ರೀಟ್ಮೆಂಟ್ ಅಂತ ಅರ್ಥ ಅಲ್ಲ. ಸಮಾನವಾಗಿ ಗೌರವ ಅಷ್ಟೇ, ಅವರವರ ಯೋಗ್ಯತೆ ಸಮಾನವಾಗಿ ಗೌರವ ಅಂತ ಹೇಳಿದ್ದಾರೆ. ಹೀಗೆ ಭಾವಿಸಿದವನಿಗೆ ದುಃಖ ಬರೋದೆ. ವೃತ್ರಾಸುರ ದೃಷ್ಟಾಂತ ಕೊಡ್ತಾರೆ. ಯಥಾ ದಾರು ಮಯಿ ನಾರಿ ಮೃತ್ಯು ಜೀವಿತ ಯೋಸ್ತಥಾ. ವೃತ್ರಾಸುರನ ಪ್ರಸಂಗದಲ್ಲಿ ಮಾತನ್ನು ಹೇಳ್ತಾರೆ. ವೃತ್ರಾಸುರ ಜಗತ್ತಿನ ವಿನಾಶಕ್ಕಾಗಿ ಹುಟ್ಟಿದವು. ಮಂತ್ರದ ತಪ್ಪು ಉಚ್ಚಾರದಿಂದ ಹುಟ್ಟಿದವು. ಇಂದ್ರ ಶತ್ರು ವರ್ಧ ಸ್ವಸ್ವಾಹ ಅಂತ ಮಂತ್ರವನ್ನ ಮಂತ್ರ ತಪ್ಪೊಂದಿಲ್ಲ, ಸ್ವರ ತಪ್ಪಾಗಿದ್ದಕ್ಕೆ. ಸ್ವರತೋಪರಾಧ. ಉದಾತ್ತವಾಗಬೇಕಾದ ಸ್ವರ ಅನುದಾತ್ತವಾಯಿತು, ಮೇಲನ್ನುವ ಸ್ವರ ಕೆಳಗಾಯಿತು.
ಆದ್ದರಿಂದ ಸಮಾಸ ಬದಲಾಗ್ಬಿಡ್ತು, ಅರ್ಥ ಬದಲಾಯ್ತು. ಇಂದ್ರಸ್ಯ ಶತ್ರುಹು ಹಂತ, ಇಂದ್ರನನ್ನು ಕೊಲ್ಲುವ ಮಗ ಅಂಥೇಳಿ ಷಷ್ಠಿ ತತ್ಪುರುಷ ಸಮಾಸ ಆಗಬೇಕಾಗಿತ್ತು. ಸ್ವರ ವ್ಯತ್ಯಾಸ ಆಗಿದ್ದಕ್ಕೆ ಬಹುರ್ವಿಹಿ ಸಮಾಸ ಆಗಿಬಿಡ್ತು. ಇಂದ್ರ ಶತ್ರುಹು ಯಸ್ಯ ಸಹ ಅಂತ ಹೇಳಿ ಇಂದ್ರನನ್ನು ಕೊಲ್ಲುವ ಬದಲಾಗಿ ಇಂದ್ರನಿಂದ ಸಾಯುವ ವೃತ್ರಾಸುರ ಹುಟ್ಟಿದ. ಸ್ವರತೋಪರಾಧಾತ್ ಅಂತ ಪುರಾಣ ಹೇಳ್ತದೆ. ಮಂತ್ರ ತಪ್ಪಿದ್ದಕ್ಕೆಲ್ಲ ಸ್ವರ ತಪ್ಪಿದರೆ ಈ ಅರ್ಥ ವ್ಯತ್ಯಾಸ ಆಗುತ್ತೆ. ಹಾಗಾಗಿ ವೇದಗಳಿಗೆ ಸ್ವರಕ್ಕೂ ಅರ್ಥ ಇದೆ ಅಂತ ಆಯ್ತು. ಸ್ವರಗಳಿಗೆ ಅರ್ಥ ಇದೆ. ಒಂದು ಸ್ವರ ಇದ್ರೆ ಬೇರೆ, ಮತ್ತು ಅದನ್ನು ಘನಪಾಠ ಜಟಪಾಠಗಳಲ್ಲಿ ಸ್ವರವನ್ನು ಮತ್ತೆ ಮತ್ತೆ ತಿರುಗಿ ಸೇರಿಸಿ ಹೇಳ್ತಾರೆ. ಆಗ ಅದಕ್ಕೆ ಅರ್ಥದ ಬಾಹುಲ್ಯ ಆಗುತ್ತೆ. ಅದಕ್ಕೂ ಅರ್ಥ ಇದೆ, ಅದಕ್ಕೊಂದು ವಿಶೇಷವಾದ ಅರ್ಥ ಇರೋದಕ್ಕೇ ಪಾಠ್ಯಕ್ರಮದಲ್ಲಿ ಬಂದದ್ದು. ಹಾಗಾಗಿ ಸ್ವರ ಅಂದರೆ ಸಾಮಾನ್ಯವಾಗಿ ಸ್ವರ ಹೇಳೋದು ಯಾಕೆ ನೀವು ಬೇರೆಯವ್ರನ್ನ ಕೇಳಿದ್ರಿ, ವೇದ ಭಾಳ ಚೆನ್ನಾಗಿ ಅಂತಾರೆ 4 ಜನ ಸೇರಿ ಅಂದರೆ ಅದಕ್ಕೆ ವೇದಕ್ಕೆ ಸ್ವರ ಇರ್ತಾವ್ರಿ. ಅದಕ್ಕಂದ್ರೆ ಸರಿಯಾಗಿ ಅನ್ಲಿಕ್ಕೆ, ಎಲ್ಲರಿಗೂ ಸೇರಿ ಅನ್ಲಿಕ್ಕೆ ಅನುಕೂಲ ಆಗಲಿ ಅಂತ ಸ್ವರ ಹಾಕಿರ್ತಾರೆ. ಅದಕ್ಕೆ ಸ್ವರ ಇಲ್ಲಾಂದ್ರೆ ಒಬ್ಬೊಬ್ರು ತಮ್ಮ ರಾಗದೊಳಗೆ ಹಾಡಿಬಿಡ್ತಾರೆ. ಹಂಗಲ್ಲ, ಸ್ವರ ಮಾಡಿ ಕೈ ಮಾಡ್ತಾ ಮಾಡ್ತಾ ಅದೇ ಕ್ರಮದಲ್ಲಿ ಅನ್ಲಿಕ್ಕೆ ಸ್ವರ ಅಂತಾರೆ. ಸ್ವರ ಅದಕ್ಕಲ್ಲ, ಸ್ವರಕ್ಕೆ ಅರ್ಥ ಇದೆ. ಆ ಅರ್ಥ ಸ್ವರದಿಂದ ಹೊರಡುತ್ತೆ. ಇಲ್ಲದ್ರೆ ಅನರ್ಥವಾದದ್ದು ವೇದದಲ್ಲಿ ಏನೂ ಇಲ್ಲ ಹೇಳ್ತಾರೆ. ಹೀಗೆ ಹುಟ್ಟಿವನು ವೃತ್ರಾಸುರ. ಅವನು ವಿದ್ಯಾಧರ ಪದವಿಯಲ್ಲಿದ್ದವನು. ಚಿತ್ರಕೇತು ಅಂತ ನಮ್ಮ ರಾಜ ವಿದ್ಯಾಧರ ಪದವಿಯಲ್ಲಿದ್ದು ಪಾರ್ವತಿ ಶಾಪದಿಂದ ಅಸುರನಾಗಿ ಹುಟ್ಟಿದ್ದ, ಉತ್ತಮನಾದ ಚೇತನ. ಆ ವೃತ್ರಾಸುರನ ಉಪಟಳ ತಡಲಿಕ್ಕಾಗಲಿಲ್ಲ. ಹೋಗಿ ದೇವರನ್ನು ಶರಣಾದರು. ಏನು ಮಾಡಬೇಕು? ದೇವರು ಹೇಳಿದ ವೃತ್ರಾಸುರನ್ನು ಸಂಹಾರ ಮಾಡಿರಿ ಅಂತ. ಆಗೋದಿಲ್ಲ, ಹೆಂಗೆ ಮಾಡಬೇಕು? ಅವನ್ನ ಸಂಹಾರ ಮಾಡ್ಲಿಕ್ಕೆ ಆಗ್ತಾನೇ ಇಲ್ಲ. ದೇವರಂದ ವೃತ್ರಾಸುರನನ್ನು ಕೊಲ್ಲುವ ಆಯುಧ ತಯಾರಾಗಿಲ್ಲ ಇನ್ನು. ಆಯುಧ ತಯಾರು ಮಾಡಿಸ್ರಿ ಅಂದ. ತಯಾರು ಮಾಡಿಸ್ತೀವಿ, ಮಟೀರಿಯಲ್ ಯಾವುದರಿಂದ ಮಾಡಬೇಕು? ಎಲ್ಲಿ ತರಿಸ್ಬೇಕು? ಯಾವ ಆನ್ಲೈನಲ್ಲಿ ಸಿಗುತ್ತೆ? ದೇವರಂದ ಅದರ ಮಟೀರಿಯಲ್ಲು ರೆಡಿ ಇಲ್ಲ. ಅದರ ಮಟೀರಿಯಲನ್ನು ದದೀಚಿ ಋಷಿಗಳ ಬೆನ್ನು ಮೂಳೆಯಿಂದ ತಯಾರು ಮಾಡಬೇಕು. ಬೆನ್ನು ಮೂಳೆಯಿಂದ ಆಗಬೇಕದು. ಯಾಕಂದ್ರೆ ದದೀಚಿ ಋಷಿಗಳಿಗೆ ಅಷ್ಟು ಮಂತ್ರಸಿದ್ಧಿ ಇತ್ತು, ಜಪ ಮಾಡಿದ್ರು. ಅಷ್ಟೇ ಅಲ್ಲ, ಮಹಾಭಾರತ ಅಲ್ಲಿ ಒಂದು ಮಾತು ಹೇಳ್ತದೆ, ಹಿಂದೊಮ್ಮೆ ದೇವತೆಗಳು ದೈತ್ಯರಿಗೆ ಸೋತು ಓಡಿ ಹೋಗೋ ಪ್ರಸಂಗ ಬಂದಿತ್ತು. ಆಯುಧಗಳನ್ನು ಇಟ್ಕೊಂಡು ಮುಚ್ಕೊಂಬೋದು ಕಷ್ಟ ಅಲ್ಲ. ಹಾಗಾಗಿ ದದೀಚಿಗಳಿಗೆ ಆಶ್ರಮಕ್ಕೆ ಬಂದು ಆಶ್ರಮ ಇಟ್ಟು ಹೇಳಿದ್ರು, ಇವನು ಸ್ವಲ್ಪ ಇಟ್ಕೊಂಡ್ರಿ, ನಾವು ಬಂದು ತೊಗೊಂಡು ಹೋಗ್ತೀವಿ ಅಂತ. ಹೋದ್ರು, ಬರಲೇ ಇಲ್ಲ. ಬೇರೆ ಸೋತು ಹೋಗಿದ್ರು. ಮತ್ತೆ ಅವರೆಲ್ಲ ತಯಾರಾಗಿ ಮತ್ತೆ ತಮ್ಮ ಸೋಲು ಗೆದ್ದು ಬರಬೇಕಲ್ಲ. ರಾಜ್ಯ ಸಂಪಾದನೆ ಸುಲಭ ಅಲ್ಲ. ಭಾಳ ದಿವಸ ಬರಲೇ ಇಲ್ಲ. ದದೀಚಿ ಋಷಿಗಳಂದ್ರು ಇದನ್ನೆಲ್ಲ ಕಾಯ್ತಾ ಕೊಡ್ಲಿ ಅಂದರು. ಅವರು ನ್ಯಾಸವಾಗಿಟ್ಟು ಹೋಗಿದ್ದಾರೆ. ನ್ಯಾಸ ಅಂದರೆ ಮತ್ತೆ ತಗೊಂಡು ಹೋಗ್ತೀನಿ ಅಂತ ಇಟ್ಟು ಹೋಗೋದು. ದಾನ ಅಂದರೆ ನಿಮ್ಮದೇ ಅಂತ ಕೊಟ್ಟು ಹೋಗೋದು. ನ್ಯಾಸ ಅಂದರೆ ಸ್ವಲ್ಪ ದಿವಸ ಇರಲಿ, ಆಮೇಲೆ ಬಂದು ತೊಗೊಂಡು ಹೋಗ್ತೀವಿ ಅಂತ ಇಟ್ಟು ಹೋಗಿರ್ತಾರೆ. ಅದನ್ನು ನ್ಯಾಸ ಅಂತ ಕರೀತಾರೆ. ನ್ಯಾಸ ಅಂದರೆ ಇಡೋದು. ಸನ್ಯಾಸ ಅಂದರೆ ಚೆನ್ನಾಗಿಡೋದು ಅಂತ ಅರ್ಥ. ಏನು ಚೆನ್ನಾಗಿಡೋದು? ತನ್ನ ಎಲ್ಲವನ್ನು ದೇವರಲ್ಲಿ ಸನ್ಯಾಸ ಇಟ್ಬಿಡೋದು. ಮತ್ತೆಲ್ಲೂ ಇಲ್ಲೇ ಇದ್ದಂಗೆ ಇಡೋದು ಸನ್ಯಾಸ. ಹಾಗಾಗಿ ನ್ಯಾಸ ಶಬ್ದಕ್ಕೆ ಇಡೋದು ಅಂತ ಅರ್ಥ. ಸನ್ಯಾಸ ಅಂದರೆ ಎಲ್ಲವನ್ನು ದೇವರಲ್ಲಿ ಇಟ್ಬಿಡೋದು, ಬೇರೆ ಜಗತ್ತಿನ ಬಗ್ಗೆ ಬಿಟ್ಬಿಡು. ಅದಕ್ಕೆ ಸನ್ಯಾಸ ಅಂತ ಅರ್ಥ. ನ್ಯಾಸವಾಗಿಟ್ಟು ಹೋಗಿದ್ರು. ನ್ಯಾಸವಾಗಿಟ್ಟದ್ದನ್ನು ತಿರುಗಿ ಕೊಡಲಿಲ್ಲ ಅಂದರೆ 60 ವರ್ಷ ಸಹಸ್ರಾಣಿ ವಿಷ್ಠಾಯಾಮ್ ಜಾಯತೆ ಕ್ರಿಮಿ ಅಂತ. 60,000 ವರ್ಷ ಹೊಲಸಿನಲ್ಲಿ ಹುಳಾಗಿ ಹುಡ್ತಾರಂತ. ಕೊಡಬೇಕು. ಇವ್ರು ಬಂದು ಕೇಳಲಿಕ್ಕೆ ತಯಾರಿಲ್ಲ. ದದೀಚಿಗಳು ನನ್ನ ಸ್ನಾನ ಸಂಧ್ಯಾ ನನ್ನ ಜಪ ತಪ ಬಿಟ್ಟು ಇದನ್ನೆಲ್ಲ ಕಾಯ್ಕೊಂಡು ಕೂತಿರೋದು. ಅವ್ರು ಬಂದು ಕೇಳಿದ್ರು, ಕೊಟ್ಟಾಯ್ತಂತ ಅದನ್ನೆಲ್ಲ ತೊಳೆದು ಕುಡಿದು ಬಿಟ್ರಂತು. ಆಯುಧಗಳನ್ನ ತೊಳೆದು ಕುಡಿದು ತಪಸ್ಸಿ ಕೂತ್ಕೊಂಡ್ಬಿಟ್ರು. ಅವ್ರು ಬರಲಿ ಬಿಡು ನೋಡೋಣ ಅಂತ. ತಮ್ಮ ಕರ್ತವ್ಯಕ್ಕೆ ಆಗಬಾರ್ದು ಅಂತ ಎಷ್ಟೋ 1000 ವರ್ಷ ಕಳೆದು ಹೋಯ್ತು. ಅವ್ರು ತಪಸ್ಸು ಮಾಡ್ತಿದ್ರು. ಆಯುಧವನ್ನು ಕುಡಿದಿದ್ರು ಬೇರೆ. ತಪಸ್ಸಿನ ಬಲದಿಂದ ಅವರ ಬೆನ್ನೆಲುಬು ಜಗತ್ತಿನ ಕಲ್ಯಾಣಕ್ಕೆ ಬೇಕಾಗುವಷ್ಟರ ಮಟ್ಟಿಗೆ ಗಟ್ಟಿಯಾಗಿ ತಯಾರಾಯ್ತು. ದೇವರ ಅನುಗ್ರಹ ಆಯ್ತು. ದೇವರಂದ ದದೀಚಿ ಋಷಿಗಳ ಬೆನ್ನೆಲುಬಿಂದ ಮಾಡಿಸ್ರಿಂದ ಅಲ್ಲ, ಅವ್ರಿನ್ನೂ ಬದುಕೇ ಇದ್ದಾರಲ್ಲ. ಇನ್ನ ಹೋಗಿ ಸಹಿ ಮಾಡಿಸ್ಕೊಂಡು ಡೊನೇಷನ್ ಕ್ಯಾಂಪ್ ಮಾಡ್ತಾರಲ್ಲ, ಈ ಡೊನೇಷನ್ ಕ್ಯಾಂಪ್ ಮಾಡ್ತಾರೆ, ಬಾಡಿ ಡೊನೇಷನ್ ಕ್ಯಾಂಪ್ ಮಾಡ್ತಾರಲ್ಲ. ಹಂಗೆ ನೀವು ಹೋದ ಮೇಲೆ ನಿಮ್ಮ ಬಾಡಿಯನ್ನು STM ಕಾಲೇಜಿಗೆ ಕೊಡ್ರಿ, KMC ಕೊಡ್ರಿ ಅಂತ ಬರ್ಸ್ಕೊಂಡಿರ್ತಾರಲ್ಲ. ಹಂಗೆ ಬರ್ಸ್ಕೊಂಡ್ಬರ್ಬೇಕು. ಆಮೇಲೆ ಅವ್ರು ಹೋದಾಗ ಅವ್ರು ಯಾರೋ ಫೋನ್ ಮಾಡಿ ಕರೆದು ಕೊಡಬೇಕು. ಹೋಗೋಕ್ಕಿಂತ ಮೊದಲೇ ದುಡ್ಡು ಹಾಕ್ಬಿಟ್ಟು ಹೋಗ್ಬಿಡ್ತದೆ. ದಾನ ಕೊಟ್ಟದೆಲ್ಲ ಸಿಗ್ತಂತೇನಿಲ್ಲ. ಯಾರೇನು ಹೇಳ್ಯಾರಿ ನಮಗೆ ಟೈಮ್ ಇಲ್ಲ, ದುಡ್ಡು ಹಾಕ್ಬಿಟ್ಟು ಸಿಗೋದಿಲ್ಲ. ಹಾಗಿದ್ದಾಗ ನಾವು ಅವ್ರ ಕಡೆಯಿಂದ ಫಾರಂ ತುಂಬಿ ಸಹಿ ಮಾಡಿಸ್ಕೊಂಡು ಅವ್ರು ಹೋದಾಗ ಹಾಗೆ ಆಗೋತಕ್ಕ ನಮ್ಮ ಗತಿ ಏನು ಅಂದ್ರೆ ಅವರು ದೇವರಿಂದ ಏನು ಕಾಯ್ಬೇಡ್ರಿ, ಹೋಗ್ರಿ ಅವ್ರ ಹತ್ರ ಕೇಳ್ರಿ ಅಂತ
ಹೆಂಗೆ ಕೇಳಬೇಕು? ಕೇಳಿ ನೋಡ್ರಿ ಎಂದ ದೇವ್. ಎಲ್ಲ ದೇವತೆಗಳು ದಧಿಚುಡಿಗೆ ಆಶ್ರಮಕ್ಕೆ ಬಂದರು. ದಧಿಚುಡಿಗೆ ಆಶ್ರಮಕ್ಕೆ ಬಂದು ಸಾಲಾಗಿ ಕೂತರು. ದಧಿಚುಡಿಗಳು ಎದ್ರು, ಅರ್ಘ್ಯ ಕೊಟ್ಟರು, ಪಾದ್ಯ ಕೊಟ್ಟರು, ಮಧುಪರ್ಕ ಕೊಟ್ಟರು, ಸತ್ಕಾರ ಮಾಡಿದ್ರು. ಯಾಕೆ ಬಂದಿರಿ ಅಂದ್ರು. ಇವ್ರಿಗೆ ಹೇಳಲಿಕ್ಕೆ ಸಂಕೋಚ. ಹೆಂಗೆ ಹೇಳ್ತಾರೆ? ಇಲ್ಲ, ಸುಮ್ಮನೆ ಬಂದೀವಿ ಅಂದ್ರೆ ಇವರು ದಧಿಚುಡಿಗಳಂದ್ರು, ನೀವು ಕರೆದ್ರೂ ಬರೋರಲ್ಲ, ಮಂತ್ರ ಹೇಳಿ ಬರೀರಿ ಅಂತ ಕರೆದ್ರೆ ಸರಿಯಾಗಿ ಬರೋದಿಲ್ಲ, ನೀವು ಕರೆದ್ರೆ ಬರೋರಲ್ಲ, ಒಬ್ಬೊಬ್ಬರೇ ಬರೋದಿಲ್ಲ ಅಂತ ಎಲ್ಲರೂ ಸೇರಿ ಬಂದಿರಿ ಅಂದರೆ ಏನೋ ವಿಶೇಷ ಕಾರಣಕ್ಕೆ ಬಂದಿರಿ, ಯಾಕೆ ಬಂದಿರಿ ಹೇಳ್ರಿ ಅಂತ ಕೇಳಿದರು. ಇಲ್ಲ, ಸ್ವಲ್ಪ ನೀವು ಸಾಯ್ಬೇಕು ಅಂದ್ರಿ. ಯಾಕಂದ್ರೆ ನಿಮ್ಮ ಬೆನ್ನೆಲ್ಲ ಬೇಕಾಗಿದೆ, ನಮ್ಗೆ ವೃತ್ರಾಸುರ ಸಂಹಾರ ಆಗಬೇಕು, ನಿಮ್ಮ ಬೆನ್ನ ಆಗಬೇಕು ಅಂತ ದೇವ್ರು ಹೇಳಿದ್ದಾನೆ, ನಮಗೆ ಬೆನ್ನೆಲ್ಲ ಬೇಕಾಗಿದೆ ಅಂದರು. ದಧಿಚುಡಿಗಳಂದ್ರೆ ಇಷ್ಟು ಕೇಳಲಿಕ್ಕೆ ಯಾಕೆ ಸಂಕೋಚ ಮಾಡ್ಕೊಂಡಿರಿ ಅಂದರು. ಇಷ್ಟಕ್ಕೆ ಯಾಕೆ ಸಂಕೋಚ ಮಾಡ್ಕೊಂಡಿರಿ? ಈ ಶರೀರ ಇವತ್ತೆಲ್ಲ ನಾಳೆ ಹೋಗೋದೆ. ಇವತ್ತು ನಾನು ನಿಮಗೆ ಕೊಟ್ಟಿಲ್ಲ ಅಂದ್ರೂ ನಾನು ಇನ್ನೊಂದು ದಿವಸ ಇದು ಹೋಗುತ್ತೆ. ಆದರೆ ನಾಳೆ ಹೋಗುವ ಶರೀರವನ್ನು ಇವತ್ತು ನಾನು ತ್ಯಾಗ ಮಾಡಿದೆ ಅಂದರೆ ಅದರಿಂದ ಲೋಕ ಕಲ್ಯಾಣ ಆಗ್ತಿತ್ತು ಅಂತ. ಆದರೆ ಇದಕ್ಕೆ ಯಾಕೆ ತಲೆ ಕೆಡಿಸಿದ್ರು? ಮತ್ತೆ ಇಂಥ ಶರೀರ ಬಂದೇ ಬರುತ್ತೆ, ಕೂಡ್ರಿ ಅಂತ ಹೇಳಿ ಸ್ನಾನ ಮಾಡಿ ಲಯ ಚಿಂತನೆ ಮಾಡಿ ಧ್ಯಾನ ಮಾಡಿ ದೇಹ ಬಿಟ್ಟು ಹೋಗ್ಬಿಟ್ರು. ಇದು ಸಮ, ಇದು ಸಮತ್ವ. ಅವ್ರಿಗೆ ದೇಹ ಇದ್ರೂ ಸಮ, ಹೋದ್ರೂ ಸಮ, ಅದ್ರ ಬಗ್ಗೆ ಏನು ಬಹಳ ಗಮನ ಇಲ್ಲ. ಅವರು ದೇಹ ಇದ್ರೂ ಇತ್ತು, ಭಗವಂತನ ಇಚ್ಛೆ ಧಾರಣ ಮಾಡಿದ್ರು, ಹೋಗಬೇಕು ಅಂತ ದೇವರು ಹೇಳಿದ್ದಾನೆ, ಇಚ್ಛೆ ಮಾಡಿದ್ದಾನೆ, ಹೋಗಲಿ ಅಂದ್ರು ಅವರು. ಇದೇ ಸಮಾನವಾಗಿ ನೋಡಿ. ದೇಹ ಕೊಟ್ಟರು, ವಜ್ರಾಯುಧ ಮಾಡಿದ್ದಾಯ್ತು, ಯುದ್ಧ ನಡೀತು, ಘನಘೋರ ಯುದ್ಧ ಆಯ್ತು. ವೃತ್ರಾಸುರನಿಗೂ ಇಂದ್ರನಿಗೂ ಯುದ್ಧ ಆಯ್ತು. ಎಲ್ಲ ದೈತ್ಯರು ಓಡಿ ಹೋದ್ರು. ವೃತ್ರಾಸುರ ವಜ್ರಾಯುಧ ಸಹಿತವಾಗಿ, ಐರಾವತ ಸಹಿತವಾಗಿ ಇಂದ್ರನ ನುಂಗ್ ಹಾಕ್ಬಿಟ್ಟು, ಅದ್ರ ಕೈಲಿ ವಜ್ರಾಯುಧ ಇತ್ತು ಅಂತ ಅನ್ನೋದಕ್ಕೆ ಅವನ ಹೊಟ್ಟೆಯನ್ನು ಹರಿದು ಹೊರಗೆ ಬಂದ ಇಂದ್ರ. ಯುದ್ಧ ಶುರುವಾಯಿತು. ತನ್ನ ಐರಾವತ ವಜ್ರಾಯುಧ ಸಹಿತವಾಗಿ ನುಂಗಿದ್ದ ಅಂತ ಅನ್ನೋದಕ್ಕೆ ಇಂದ್ರನಿಗೆ ನಾಚಿಕೆ ಆಯಿತು, ತಲೆ ತಗ್ಗಿಸಿ ನಿಂತಿದ್ದ. ಆಗ ವೃತ್ರಾಸುರ ಹೇಳ್ತಾನೆ, ಯಾಕೆ ತಲೆ ತಗ್ಸಿಯೋ? ಇವತ್ತಿನ ಯುದ್ಧದಲ್ಲಿ ನನಗೆ ಸಾವು, ನಿನಗೆ ಜಯ, ದೇವರ ಸಂಕಲ್ಪ ಇದು. ಇದು ಕೊನೆ ಯುದ್ಧ, ನನಗೆ ಸಾವು ಇವತ್ತು, ನಿನಗೆ ಜಯ ಆಗತ್ತೆ, ದೇವರ ಸಂಕಲ್ಪ ಇದೆ, ಯಾಕಾಯ್ತು ಹೊಡಿ ನನಗೆ ಅಂದ. ಇಂದ್ರ ಆಯುಧ ಎತ್ತಿದ್ರೆ ಅಂದ, ಸ್ವಲ್ಪ ತಡಿ, ನಾನು ದೇವರ ಧ್ಯಾನ ಮಾಡಬೇಕು, ಧ್ಯಾನ ಮಾಡ್ತೀನಿ, ಮರಣ ಕಾಲದಲ್ಲಿ ಧ್ಯಾನ ಮಾಡಬೇಕು ಅಂತ ಹೇಳಿದ್ದಾರೆ, ನಾನು ಧ್ಯಾನ ಮಾಡ್ತೀನಿ, ಆಮೇಲೆ ಹೊಡಿ ಅಂದ. ರಣರಂಗದಲ್ಲಿ ಶತ್ರು ಸೈನಿಕರು ತುಂಬಾ, ಶತ್ರು ಕೊಲ್ಲಬೇಕಾದ ಇಂದ್ರ ವಜ್ರಾಯುಧ ಎತ್ತಿ ನಿಂತಾನೆ. ಇವನು ಪದ್ಮಾಸನ ಹಾಕೊಂಡು ಕೂತ್ಕೊಂಡು ದೇವರ ಧ್ಯಾನ ಮಾಡ್ಲಿಕ್ಕೆ ಶುರು ಮಾಡ. ಧ್ಯಾನ ಮಾಡ್ಲಿಕ್ಕೆ ಶುರು ಮಾಡಿ ದೇವರನ್ನು ಧ್ಯಾನ ಮಾಡ್ತಾನೆ. ಅವನು ಸಮಾನವಾಗಿದ್ದ, ಅವನಿಗೆ ಗೆಲುವು ಅಷ್ಟೇ ಇತ್ತು, ಸೋಲು ಅಷ್ಟೇ ಇತ್ತು, ಸಾವು ಅಷ್ಟೇ ಇತ್ತು, ನಿಶ್ಚಿಂತನಾಗಿ ಕೂತ್ಕೊಂಡ. ಅದಕ್ಕೆ ಸಮತ್ವಕ್ಕೆ ದೃಷ್ಟಾಂತವಾಗಿ ಶ್ಲೋಕ ಕೊಡ್ತಾರೆ ಇಲ್ಲಿ. ಯಥಾ ದಾರುಮಯಿ ನಾರಿ, ಹೇಗೆ ಕಟ್ಟಿಗೆ ಗೊಂಬೆ ಆಡಿಸುವನ ಅಧೀನವೋ ಹಾಗೆ ಜಗತ್ತೆಲ್ಲ ಜೀವ ನಿನ್ನ ಅಧೀನ ಇದ್ದಾರೋ. ಸ್ವಾಮಿ, ನೀನು ಕುಣಿಸ್ತಾ ಇದ್ದೀನಿ, ನಾನು ಕುಣಿತಾ ಇದ್ದೀನಿ, ನನಗೆ ಮರಣದ ಭಯ ಇಲ್ಲ. ನಾನು ಬದುಕಬೇಕು ಅಂತ ಇಚ್ಛೆ ಪಟ್ಟರೆ ಇಂದ್ರ ನನ್ನ ಕೊಲ್ಲಾರ, ನಾನು ಸಾಯಬೇಕು ಅಂತ ಇಚ್ಛೆ ಇದ್ದು ನಿಂದ ಇಚ್ಛೆ ಬಂದರೆ ಯಾರೂ ನನ್ನ ಕೊಲ್ಲಬಲ್ಲ, ನನಗೇನು ಮರಣದ ಭಯ ಇಲ್ಲ. ಆದರೆ ನನಗೆ ನಿನ್ನ ಪಾದ ಧ್ಯಾನ ಕೊಡು, ನಿನ್ನ ಹತ್ರ ನನ್ನ ಕರ್ಕೋ. ಈ ಮತ್ತೆ ಮತ್ತೆ ಹಸುರು ಕೂನದಲ್ಲಿ ಹುಟ್ಟಿ ಜಗತ್ತಿಗೆ ಉಪಟಗಳು ಕೊಡುವ ಇದು ಸಾಕು, ನನಗೆ ಶಾಪದಿಂದ ಆಗಿದೆ, ಆದ್ದರಿಂದ ನಾನು ನಿನ್ನನ್ನೇ ನೆನೆಸ್ತಾ ಇದ್ದೀನಿ ಎಂದವ. ಏನು ಅದ್ಭುತವಾದ ದೃಷ್ಟಾಂತ ಕೊಡ್ತಾನೆ. ಸಾಮಾನ್ಯವಾಗಿ ಅನನ್ಯ ಭಕ್ತಿ ಅಂತಂತಾರೆ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ಅಹಮ್ಯಹಂ. ಕೃಷ್ಣನ ಮಾತಿದು ಲೋಗೋ. ಆಮೇಲೆ ಎಲ್ಲ ಈಶ್ವರು ಕಾಪಿ ಮಾಡಿ ಹಾಕ್ಕೊಂಡದ್ದು, ಅದು ಕೃಷ್ಣ ಹೇಳಿದ ಮಾತು. ಯೋಗಕ್ಷೇಮ ನನ್ನ ಜವಾಬ್ದಾರಿ ಅಂತ. ಅನನ್ಯ ಭಕ್ತರು ಅಂದರೆ ಬೇರೆ ಎಲ್ಲೂ ಮಾಡದೇ ಇದ್ದಷ್ಟು ಭಕ್ತಿಯನ್ನು ದೇವರಲ್ಲಿ ಮಾಡೋದು, ದೇವರಲ್ಲೇ ವಿಶೇಷ ಭಕ್ತಿಯನ್ನು ಮಾಡೋದು, ಬೇರೆ ಕಡೆಗೆ ಗಮನ ಇಲ್ಲದೆ ದೇವರನ್ನು ನೆನೆಸೋದು ಅನನ್ಯ ಭಕ್ತಿ ಅಂತ ಹೇಳಿದ್ರು. ಹೆಂಗೆ ಮಾಡೋದು? ವೃತ್ರಾಸುರ ಹೇಳ್ತಾನೆ, ನಾನು ನಿನ್ನ ಅನನ್ಯ ಭಕ್ತ ಸ್ವಾಮಿ, ನಾನು ನೀನು ಹೆಂಗೆ ನೆನೆಸ್ತೀನಿ ಗೊತ್ತೇನು? ಅಜಾತ ಪಕ್ಷ ಇವ ಮಾತರಂ ಖಗಾಹ. ಅಜಾತ ಪಕ್ಷ, ಪಕ್ಷ ಅಂದ್ರೆ ರೆಕ್ಕೆ, ಅಜಾತ ಪಕ್ಷ, ರೆಕ್ಕೆಗಳು ಮೂಡದ ಹಕ್ಕಿಯ ಮರಿ ಇದಾವಲ್ಲ, ಅದು ತಾಯಿಯನ್ನೇ ನೆನೆಸ್ತು. ಅದಕ್ಕೆ ಬೇರೆ ಜಗತ್ತು ಗೊತ್ತಿಲ್ಲ. ಆ ರೆಕ್ಕೆ ಮೂಡದ ಹಕ್ಕಿ ಮರಿಗೆ ತಾಯಿ ಆಹಾರ ತಂದು ಕೊಟ್ಟರೆ ಬದುಕ್ತದೆ, ಇಲ್ಲಾಂದ್ರೆ ಇಲ್ಲ. ತಾಯಿ ಆಹಾರ ತರಲಿಕ್ಕೆ ಹೋದಾಗ ದಾರಿಯಲ್ಲಿ ಯಾರಾದರೂ ಅದನ್ನು ಹೊಡೆದು ಹಾಕ್ಬಿಟ್ರೆ ಮರಿಗೆ ಸಾವೇಗುತ್ತೆ. ಅದಕ್ಕೇನು ಹೊರಗೆ ಹೋಗಿ ತಿನ್ಲಿಕ್ಕೆ ಬರೋದಿಲ್ಲ, ರೆಕ್ಕೆ ಬಂದಿಲ್ಲ. ಹಾಗಾಗಿ ತಾಯಿಯನ್ನು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ. ತಾಯಿ ತೆಗೆದ್ರೆ ತಾಯಿಯನ್ನೇ ನೆನೆಸ್ತು. ಹಾಗಾಗಿ ತಾಯಿ ತಾನು ತಿಂದು ಉಂಡು ಹೊಟ್ಟೆ ತುಂಬಿದ ಮೇಲೆ ತಂದು ಕೊಡೋದಿಲ್ಲ. ತಂದು ಮಕ್ಕಳಿಗೆ, ಆ ಮಗುವಿಗೆ ಮೊದಲು ಹಾಕಿ ಆಮೇಲೆ ಸಿಕ್ಕರು ತಾನು ತಿನ್ನಬೇಕು. ಅದು ಆದ್ದರಿಂದ ತಾಯಿ ಅದು.
ಅಜಾತ ಪಕ್ಷ ರೆಕ್ಕೆ ಮೂಡದ ಹಕ್ಕಿಯ ಮರಿ ತಾಯಿಯನ್ನೇ ನೆನೆಸ್ತಾವಲ್ಲ, ಬೇರೆ ಏನು ನೆನೆಸೋದಿಲ್ಲಲ್ಲ, ಹಂಗೆ ನಿನ್ನ ನೆನೆಸ್ತೀನಿ ನಾನು ಅಂತ. ಬೇರೆ ಜಗತ್ತೇ ಗೊತ್ತಿಲ್ಲ ನನಗೆ. ಸ್ತನ್ಯಂ ಯಥಾ ವತ್ಸತರ ಕ್ಷುಧಾರ್ಥ. ವತ್ಸತರ ಅಂದ್ರೆ ಸಣ್ಣ ಕರು, ಹುಟ್ಟಿದ ಕರು, ಆಕಳುವಿನ ಕರು. ಅದಕ್ಕೆ ಒಂದು 20-25 ದಿವಸ ಹುಲ್ ತಿನ್ಲಿಕ್ಕೆ ಬರೋದಿಲ್ಲ. ಆಮೇಲೆ ಒಂದೊಂದೇ ಕಡ್ಡಿ ಹುಲ್ ತಿಂದು, ಆಮೇಲೆ ಕಾಳು ತಿಂದು, ಹುಲ್ ತಿಂದು, ಆಮೇಲೆ ಇಟ್ಟದ್ದೆಲ್ಲ ತಿಂದು ಹಾಕತ್ತೆ. ಪ್ರಾರಂಭದಲ್ಲಿ ಬರೀ ಹಾಲನ್ನು ಕುಡಿಬೇಕು. ಹಾಲನ್ನು ಕುಡಿಯುವ ಸಂದರ್ಭದಲ್ಲಿ ಅದಕ್ಕೆ ತಾಯಿಯನ್ನು ಬಿಟ್ಟು ಬೇರೆ ಜಗತ್ತು ಗೊತ್ತಿಲ್ಲ. ಯಾಕಂದ್ರೆ ತಾಯಿ ಬರಬೇಕು, ಹಾಲು ಕುಡಿಸ್ಬೇಕು, ಅದು ಬದುಕಬೇಕು. ಆದ್ದರಿಂದ ಅದು ಯಾವಾಗಲೂ ತಾಯಿಯನ್ನೇ ಒದರುತ್ತೆ. ಅಂಬ ಅಂತ, ಅಂಬ ಅಂತ ಅನ್ನೋದು ಸಂಸ್ಕೃತ ಶಬ್ದ. ಸಂಸ್ಕೃತದಲ್ಲಿ ತಾಯಿಗೆ ಅಂಬ ಅಂತ ಕರೀತಾರೆ, ಅದು ಸಂಸ್ಕೃತ ಶಬ್ದ. ಆಕಳ ಕರುವುದು ಅದು ಸಂಸ್ಕೃತ ಶಬ್ದವನ್ನು ಸರಿಯಾಗಿ ಉಳಿಸುವ ಮಂತು ಪಾಪ. ನಾವೆಲ್ಲ ಬುದ್ಧಿವಂತರು ಅದನ್ನು ಮಮ್ಮಿ ಮಾಡಿಬಿಟ್ಟಾರೆ. ಬುದ್ಧಿವಂತರೆಲ್ಲ ಸೇರಿ ಅಂಬ ಅಂತ ತೊಗೊಂಡೋಗಿ ಮಮ್ಮಿ ಮಾಡಿ ಕುಡಿಸ್ಬಿಟ್ಟಾರೆ. ಆಕಳ ಕರು ಮಾತ್ರ ಇನ್ನು ಅಂಬ ಹಂಗೆ ಅಂತದ ಪಾಪ, ಹೆಂಗಿದ್ದಂಗೆ ಅದೇ ರೂಪದಲ್ಲಿ ಉಳಿಸಿದೆ ಅದು. ಹಾಗಾಗಿ ಅದು ಕರುವನ್ನು ತಾಯಿಯನ್ನೇ ನೆನೆಸ್ತದೆ. ಆ ತಾಯಿಗೆ ಮಗನ ಬಿಟ್ಟು ಬೇರೆ ಆ ಮಗುವಿನ ಕಡೆಗೆ ಬೇಗ ಓಡಿ ಬರ್ತದೆ ಹಾಲು ಕುಡಿಸ್ಬೇಕು ಅಂತ. ಹಾಗೆ ನಾವು ದೇವರನ್ನೆಷ್ಟು ವಿಶ್ವಾಸ ಮಾಡ್ತೀವಿ, ದೇವರು ಅಷ್ಟು ಬೇಗ ರಕ್ಷಣೆ ಮಾಡ್ತಾರೆ. ನಮ್ಮ ಶ್ರದ್ಧೆ ಕಡಿಮೆ ಇರೋದಕ್ಕೆ ದೇವರ ರಕ್ಷಣೆಯೂ ತಡ ಆಗಿದೆ. ಯಾದೃಶಿ ಭಾವನಾಯಸ್ಯ ಸಿದ್ಧಿರ್ಭವತಿ ತಾದೃಶಿ ಸತ್ವಾನುರೂಪ ಸರ್ವಸ್ಯ ಶ್ರದ್ಧಾ ಭವತಿ ಭಾರತ ಶ್ರದ್ಧಾಮಯೋ ಎಂ ಪುರುಷ ಯೋ ಯತ್ ಶ್ರದ್ಧಸ್ಯ, ಯಾವನಿಗೆ ಯಾವ ರೀತಿ ಶ್ರದ್ಧೆ ಇದೆಯೋ ಅವನದೇ ಯೋಗ್ಯತೆ ಅಂತ ಹೇಳಿದ್ದ. ಆದ್ದರಿಂದ ವೃತ್ರಾಸುರನಿಗೆ ರಣರಂಗದ ಮಧ್ಯದಲ್ಲಿ ದೇವರ ಸ್ಮರಣೆ ಬಂತು. ಯಾಕೆ? ಅವನಿಗೆ ಮರಣವೂ ಅಷ್ಟೇ, ವಿಜಯವೂ ಅಷ್ಟೇ, ಜೀವನವೂ ಅಷ್ಟೇ, ಸೋಲು ಅಷ್ಟೇ, ಎಲ್ಲ ಒಂದೇ ಮಾಡ್ಕೊಂಡಿದ್ದ. ಇದು ಸಮತ್ವ. ಇದಿದ್ರೆ ಈ ಯೋಗ ಬರ್ತದೆ, ಈ ಧೈರ್ಯ ಬರ್ತದೆ. ಆದ್ದರಿಂದ ಸಮತ್ವದ ಮಹಿಮೆ ಏನು ಅಂತ ಹೇಳೋದಕ್ಕೆ ಇದನ್ನು ದೃಷ್ಟಾಂತವಾಗಿ ಕೊಡ್ತಾರೆ. ನಿಜವಾಗಿ ಇದರಲ್ಲಿ ಏನು ಸಮತ್ವ ಅಂತ ಗೊತ್ತಾಗೋದಿಲ್ಲ ನಮಗೆ. ರಣರಂಗದಲ್ಲಿ ಸ್ತೋತ್ರ ಮಾಡಿ ಸಾಯೋದಕ್ಕೂ ಸಮತ್ವ ಧರ್ಮಕ್ಕೆ ಏನು ಸಂಬಂಧ? ವಿಷ್ಣುತೀರ್ಥರು ಬರೀತಾರೆ, ಅವನು ಎಲ್ಲವನ್ನೂ ಸಮಾನವಾಗಿ ಸ್ವೀಕಾರ ಮಾಡುವ ಯೋಗ್ಯತೆ ಇದ್ದಾರೆ. ಸೋಲು ಗೆಲುವು ಮರಣ ಎಲ್ಲವನ್ನು ಸಮಾನವಾಗಿ ನೋಡಿ ಭಗವಂತನ ಧ್ಯಾನ ಮಾಡಲಿಕ್ಕಾಯ್ತು. ಸಮತ್ವದಿಂದ ಈ ಲಾಭ ಆಗತ್ತೆ. ಅದರಿಂದ ಎಲ್ಲವನ್ನು ಸಮಾನವಾಗಿ ಸ್ವೀಕಾರ ಮಾಡುವ ಅರ್ಹತೆಯನ್ನು ಪಡ್ಕೋಬೇಕು ಅಂತ ಹೇಳ್ತಾರೆ. ಇಂದ್ರ ಗಾಬರಿ ಆದ, ಯಾರೋ ನೀನು ಅಂದವನು. ರಣರಂಗದಲ್ಲಿ ದೇವರ ಸ್ಮರಣೆನಾ? ದೇವರ ಪೂಜೆ ಮಾಡಬೇಕು ಅಂತ ಕೂತ್ರೆ ದೇವರ ಸ್ಮರಣೆ ಬರೋದು. ದೇವ್ರ ಪೂಜೆ ಮಾಡಬೇಕು ಅಂತ ಕೂತು ಕೂಡಲೇ ದೇವರನ್ನು ಬಿಟ್ಟು ಎಲ್ಲ ನೆನಪು ಬರ್ತದೆ. ಕೆಲವರದ್ದು ದೇವ್ರ ಪೂಜೆ ಮಾಡಿ ಕಟ್ಟಿ ಹತ್ಬಿಟ್ಟು ದುರ್ವಾಸರಿದ್ದಂಗೆ ಒದರಿದ್ದೆ ಸಿಟ್ಟಿ ಬಂದು ಹಾರಾಡಿದ್ದೆ. ಹಂಗಾಗಿ ಹೆಂಡತಿ ಹೊರಗೆ ಹೋಗ್ಬಿಡ್ತಾ, ಮಕ್ಕಳು ಚಪ್ಪಲಿ ಹಾಕೊಂಡು ಹೊರಗೆ ಹೋಗ್ಬಿಡ್ತಾರೆ. ಪೂಜೆ ಮುಗಿಲಿ ಒದರ್ತಾನೆ, ಆಮೇಲೆ ಬಂದ್ರಾಯ್ತು. ಇವನಿಗೆ ಸಿಟ್ಟು ಮಾಡಿ ಬೈಲಿಕ್ಕೆ ಎದುರುಕೊಳ್ಳಿಕ್ಕೆ ಹೆಂಡತಿ ಇಲ್ಲ, ಯಾರಿಲ್ಲ, ಬಯಸೋಮರು ಯಾರು? ಆಮೇಲೆ ಏನು ಮಾಡೋದು? ತಂಬಿಗೆ ಲೋಟ ತೊಗೊಂಡು ಒಗಿಲಿಕ್ಕೆ ಶುರು ಮಾಡ್ತಾವೆ. ಹಂಗಾಗಿ ಕೆಲವ್ರು ಮನೆಯೊಳಗೆ ತಂಬಿಗೆ ಥಾಲಿ ಎಲ್ಲ ನಗ್ಗಿ ನುಗ್ಗಿಕೆ ಆದಂಗೆ ಆಗಿರ್ತಾವೆ. ಸಿಟ್ಟು ಒಗದು ಹಾಕ್ಬಿಟ್ಟಿರ್ತಾರೆ. ಪೂಜೆ ಕೂತರು ಅಂದರೆ ಅಷ್ಟು ಸಿಟ್ಟು ಬರ್ತದೆ. ಪೂಜೆ ಸತ್ತುಗುಣದ ಸಾತ್ವಿಕ ಕೆಲಸ ಅದು. ಸಿಟ್ಟು ತಮೋಗುಣದ ಕಾರ್ಯ, ನಿದ್ರೆ ತಮೋಗುಣದ ಕಾರ್ಯ ಅಲ್ಲ. ಅದರಿಂದ ಮಲಗಿ ಎದ್ರೆ ಹೆಂಗೆ ಸ್ನಾನ ಮಾಡಿ ಪೂಜೆ ಮಾಡ್ಬೇಕಲ್ಲ, ಪೂಜೆ ಕೂತಾಗ ಸಿಟ್ಟು ಬಂದರೆ ಮತ್ತೆ ಸ್ನಾನ ಮಾಡಬೇಕು. ಯಾಕಂದ್ರೆ ತಮೋಗುಣ ಸ್ಪರ್ಶ ಆಯ್ತಲ್ಲ, ತಮಸ್ಸಿನ ಸ್ಪರ್ಶ ಆಯ್ತು. ಮಲಿಗೆದ್ರೆ ಸ್ನಾನ ಯಾಕೆ ಮಾಡೋದು? ತಮೋಗುಣದ ಕೆಲಸ ಅಜ್ಞಾನ. ತಮೋಗುಣದ ಕೆಲಸ ಮಾಡಿ ಎದ್ದೀವಿ, ಅದರಿಂದ ಸತ್ವದ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಸ್ನಾನ ಮಾಡಿ ಪೂಜೆ ಮಾಡಬೇಕು. ಹಾಗೆ ಪೂಜೆ ಕೂತಾಗ ಸಿಟ್ಟಿಗೆ ಬಂದರೆ ಮತ್ತೆ ಸ್ನಾನ ಮಾಡಬೇಕು ಅಂತಿದೆ ಸರ್. ಸ್ನಾನ ಮಾಡಿ ಸಿದ್ಧನಾಗಿ ಪ್ರಾಣಾಯಾಮ ಮಾಡಿಕೊಂಡು ಮನಸ್ಸು ಹತೋಟಿಗೆ ತಗೊಂಡು ಪೂಜೆ ಮಾಡ್ಕೋಬೇಕು. ಅದು ಸಿಟಿ ಬರೋದೇ ಪೂಜೆ ಅಂತ ಅನ್ಕೊಂಡವ್ರು ಮಾತು ಬೇರೆ. ಅದಕ್ಕೆ ಪೂಜೆ ಕೂತಾಗ ದೇವ್ರ ನೆನಪು ಬರೋದು ಭಾಳ ಕಷ್ಟ ರೀ. ಹಿಂಗೆ ಯಾರೋ ಒಬ್ರು ಹೇಳಿದ್ರು ಆಚಾರ್ಯ ದಿವಸ ನಾವು ಪೂಜೆ ಮಾಡ್ಲಿಕ್ಕೆ ಆಗೋದಿಲ್ಲ, ಭಾಳ ಬಿಜಿ ಇರ್ತೀವಿ. ನೀವು ಹೆಂಗೂ ಪೂಜೆ ಮಾಡ್ತೀರಲ್ಲ, ನೀವು ಪೂಜೆ ಕೂತಾಗ ನನ್ನೊಂದು ಹೆಸರು ಹೇಳ್ಕೊಂಬಿಡ್ರಿ, ನನ್ನೊಂದು ಹೆಸರು ಹೇಳಿ ಪೂಜೆ ಮಾಡಿಬಿಡ್ರಿ, ನಮಗೂ ಸ್ವಲ್ಪ ಪುಣ್ಯ ಬರಲಿ. ಹೆಸರು ಹೇಳಿದೆ ಆಚಾರ ಅಂದರು, ಯಾವ ದೇವ್ರ ನೆನಪು ಬರಲಿ ಅಂತ ಒದ್ದಾಡಿ ಪೂಜೆ ಮಾಡ್ತೀವಿ, ದೇವ್ರದ್ದೇ ನೆನಪು ಬರೋದಿಲ್ಲ, ನಿನ್ನೆಲ್ಲಿ ಹೇಳಿ ಮಾರಾಯ, ನಿನ್ನ ಹೆಸರಲ್ಲಿ ಹೇಳ್ಕೊಳ್ಳಿ ಅಂದನಂತೆ. ಹಾಗಾಗಿ ಪೂಜೆ ಕೂತು ಕೂಡಲೇ ಸಿಟ್ಟು ಬರ್ತದೆ, ಮನಸ್ಸೆಲ್ಲೇ ಹೋಗ್ತದೆ. ಬರೋದಿಲ್ಲ. ಯಾಕೆ ಬರೋದಿಲ್ಲ? ಸಿಟ್ಟು ಬರೋದು ಯಾಕೆ? ಕಾಮ ಇದೆ, ಸಿಟ್ಟು ಬರ್ತದೆ. ಕಾರಣ ಯಾಕೆ ಬರ್ತದೆ ಬರ್ಲಿಕ್ಕೆ? ಅವರಿಗೆ ಬರ್ಲಿಕ್ಕೆ ಕಾರಣ ಏನು ಅಂದರೆ ಪೂಜೆಯಿಂದ ಬಹಳ ಪುಣ್ಯ ಇದೆ. ಆ ಪುಣ್ಯವನ್ನು ಸಂಪಾದನೆ ಮಾಡಿ ಉಳಿಸಿಕೊಳ್ಳೋ ಯೋಗ್ಯತೆ ಇಲ್ಲ ಅವರಿಗೆ. ಹಾಗಾಗಿ ಅವ್ರು ಸಿಟ್ಟು ಮಾಡಿ ಪುಣ್ಯವನ್ನು ಕಳ್ಕೊತಾರಷ್ಟೆ. ಕಳ್ಕೊಂಡು ಖಾಲಿಯಾಗಿ ಕೆಳಗಿಳಿತಾರೆ. ಆದ್ದರಿಂದ ಕೋಪವೆಂಬುದು ಅನರ್ಥ ಸಾಧನ ಅಂದ್ರೆ ಕೋಪ ಪಾಪವನ್ನು ತಂದು ಕೊಡ್ತು. ಅದರಿಂದ ಕೋಪಗೊಳ್ಳಬಾರ್ದು. ಅದರಿಂದ ಸ್ಪಷ್ಟ ಮಾತಿದೆ ಮಹಾಭಾರತದಲ್ಲಿ, ಸಿಟ್ಟಿಗೆ ಬಂದರೆ ಮತ್ತೆ ಸ್ನಾನ ಮಾಡಿ ಪೂಜೆ ಮಾಡಬೇಕು.
ಮೈಲಿಗೆ ಆಗುತ್ತೆ. ಅದು ತಮೋ ಗುಣದ ತಮಸ್ಪರ್ಶ ಆಯ್ತು ಹೇಳಿದ್ದಾರೆ. ಆದ್ರಿಂದ ಸಮತ್ವ ಇದ್ರೆ ಸಿಟ್ಟು ಬರೋದು ಯಾಕೆ? ಏನೋ ಹಾನಿ ಆಯ್ತು ಅಂತ ಸಿಟ್ಟು ಬರ್ಬೇಕಲ್ಲ. ಯಾರೋ ಮಾತು ಕೇಳಿಲ್ಲ ಅಂತ ಸಿಟ್ಟು ಬರ್ಬೇಕಲ್ಲ. ಮಾತು ಕೇಳಿದ್ರು ಅಷ್ಟೇ, ಬಿಟ್ಟರು ಅಷ್ಟೇ, ಲಾಭ ಆದ್ರೂ ಅಷ್ಟೇ, ಹಾನಿ ಆದ್ರೂ ಅಷ್ಟೇ, ನಾನು ಕೆಲಸ ಮಾಡ್ತೀನಿ ಅಂತ ನೀನು ನಿಶ್ಚಿಂತನಾಗಿಬಿಟ್ಟಿ ಅಂದ್ರೆ ನಿನಗೆ ಯಾವ ಕ್ರೋಧ ಹಾನಿಗಳ ದುಃಖ ಇಲ್ಲ. ಅದರಿಂದ ಸಮನಾಗು, ಆಗ ನೀನು ಸ್ಥಿತಪ್ರಜ್ಞನ ಅವಸ್ಥೆಗೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದನ್ನು ಸಮಾನನಾಗು ಅಂತ ಹೇಳಿ ಸರ್ವತ್ರ ಆತ್ಮೀಶ್ವರಾನ್ವಿ, ಎಲ್ಲ ಕಡೆಗೆ ದೇವರಿದ್ದಾನೆ ಅಂತ ತಿಳಿಬೇಕು ಅಂತ ಹೇಳಿದ್ರು. ಎಲ್ಲ ಕಡೆಗೆ ದೇವರನ್ನು ನೋಡಬೇಕು. ಎಳ್ಳು ಮನೆಗೆ ಮುಳ್ಳು ಕೊನೆಗೆ ಬಿಡದೆ ಎಲ್ಲ ಠಾವಿನಲ್ಲೂ ಲಕ್ಷ್ಮಿನಲ್ಲಿದ್ದಾನೆ, ಪರಮಾತ್ಮ ವ್ಯಾಪ್ತನಾಗಿದ್ದಾನೆ, ಸಂದೇಹ ಇಲ್ಲ. ಆದರೆ ಎಲ್ಲ ಕಡೆಗೆ ಪರಮಾತ್ಮ ಇದ್ದಾನೆ ಅಂತ ನಾವು ಉಪಾಸನೆ ಮಾಡೋ ಹಂಗಿಲ್ಲ. ಮನುಷ್ಯರಿಗೆ ವ್ಯಾಪ್ತೋಪಾಸನೆ ಅಧಿಕಾರ ಇಲ್ಲ. ವ್ಯಾಪ್ತಿ ಜ್ಞಾನ ಮಾಡ್ಕೋಬೇಕು, ದೇವರಿದ್ದಾನೆ ಅಂತ ತಿಳಿಬೇಕು. ಆದರೆ ಮನುಷ್ಯರಿಗೆ 4 ಗುಣದಲ್ಲಿ ಉಪಾಸನೆ. ಸಚ್ಚಿದಾನಂದ ಆತ್ಮ, ಭಗವಂತ ಸತ್ ಚಿತ್ ಆನಂದ ಆತ್ಮನಾಗಿದ್ದಾನೆ. 4 ಗುಣಗಳು ಉಪಾಸನೆ. ಅದರಲ್ಲೂ ಏಕಗುಣ ಉಪಾಸಕರು ಇದ್ದಾರೆ. ಮನುಷ್ಯೋತ್ತಮರಿಗಂತೂ 4 ಗುಣಗಳು ಉಪಾಸನೆ, ಉಳಿದ ಗುಣಗಳೆಲ್ಲ ಜ್ಞಾನ ಅಷ್ಟೆ. ಕೆಲವು ಗುಣಗಳನ್ನು ದೇವತೆಗಳಿಗೆ ಅಧಿಕಾರ ಇಲ್ಲ ಅಂತ ಹೇಳಿದ್ದಾರೆ. ನಿತ್ಯ ವಿಕ್ರಾಂತಿ ಅಂತ ಗುಣವನ್ನು ಲಕ್ಷ್ಮೀದೇವಿ ಮಾತ್ರ ಮಾಡ್ತಾಳೆ, ಬ್ರಹ್ಮದೇವರಿಗೂ ಅಧಿಕಾರ ಇಲ್ಲ ಅಂತ ಹೇಳಿದ್ದಾರೆ. ನಿತ್ಯ ವಿಕ್ರಾಂತಿ ಆದಿ ಗುಣವನ್ನು ಲಕ್ಷ್ಮಿಯ ಧ್ಯಾನ ಮಾಡ್ತಾಳೆ. ಅದು ಬ್ರಹ್ಮದೇವರಿಗೆ ಎಲ್ಲ ಸಮಸ್ತ ಗುಣವನ್ನು ಮಾಡ್ತಾರೆ. ವಿಶೇಷ ಹೇಳೋ ಕಾಲಕ್ಕೆ ಲಕ್ಷ್ಮಿಗೂ ಬ್ರಹ್ಮದೇವರಿಗೂ ವಿಶೇಷ ಹೇಳೋ ಕಾಲಕ್ಕೆ ಹೇಳಿದ್ದು. ಅದರಿಂದ ಮನುಷ್ಯರಿಗೆ ಅಧಿಕಾರ 4 ಗುಣದಲ್ಲಿ. ಆದರೆ ಅನಂತ ಗುಣಗಳನ್ನು ತಿಳ್ಕೋಬೇಕು. ಆ ಅನಂತ ಗುಣಗಳು 4 ಗುಣದಲ್ಲೇ ಇದೆ ಅಂತ ತಿಳ್ಕೋಬೇಕು. ಒಂದು ಗುಣದೊಳಗೆ ಅನಂತ ಗುಣ, ದೇವರ ಒಂದು ಗುಣದಲ್ಲಿ ಅನಂತ ಗುಣ ಇದೆ. ಅದಕ್ಕಾಗೇನೆ ಒಂದು ಗುಣವನ್ನು ಪೂರ್ತಿಯಾಗಿ ತಿಳಿಲಿಕ್ಕಾಗಿಲ್ಲಂತೆ. ನ ಪದ ನರಮಾಪಿ ಪದಾಂಗುಲೀಲ ಸನ್ನ ಕಧೂರಾಜನಂತ ಸದ್ಗುಣಾನ್ ಗಣಯಂತೆ ಅನಾರತಂ. ಅನಾದಿ ಕಾಲದಿಂದ ಭಗವಂತನ ಗುಣವನ್ನು ಚಿಂತನೆ ಮಾಡಿ 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 ಮಾಡ್ತಾ ಇದ್ರು, ಒಂದು ಗುಣ ಪೂರ್ತಿ ಮಾಡಿ ಮುಗಿಸ್ಲಿಕ್ಕಾಗಿಲ್ಲ. ಯಾಕಂದ್ರೆ ಒಂದರೊಳಗೆ ಅನಂತ ಗುಣ ಇದೆ. ಇದೇ ಮಾತನ್ನು ಹರಿಕಥಾಮಸಾರ ಜಗನ್ನಾಥದಾಸರು ಹೇಳ್ತಾರೆ. ಲಕ್ಷ್ಮಿ ಅಂತಾಳಂತೆ, ದೇವರ ಗುಣಗಳ ಬಗ್ಗೆ ಚಿಂತೆ ಮಾಡಿ 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 ಲಕ್ಷ್ಮಿ ಬುದ್ಧಿ ಎಷ್ಟಾಯ್ತು, ಪ್ರಳಯ ಕಾಲದ ಸಮುದ್ರದಲ್ಲಿ ಮತ್ತೆ ಸಣ್ಣ ದೋಣಿ ಆದಂಗೆ ಆಯ್ತಂತೆ. ಪ್ರಳಯ ಕಾಲದ ದೊಡ್ಡ ಸಮುದ್ರದಲ್ಲಿ ಸಣ್ಣ ದೋಣಿ ಆದಂಗೆ ಆಯ್ತು. ಯಾವ ದಂಡಿಗೂ ಹತ್ತಲಿಲ್ಲ, ಸಣ್ಣದಲ್ಲಿ ದೋಣಿ ಆದಂಗೆ ಆಗ್ಬಿಡ್ತು. ಏನೂ ತಿಳಿಲಿಲ್ಲ ಅಂದ್ರೆ ಪೂರ್ತಿ ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ಅರ್ಥ. ಎಣಿಸಿ ಮುಗಿತು ಅಂತ ಆಗಲಿಲ್ಲ. ನಮಕ್ಕಿಂತ ಕೋಟಿ 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 ಅನಂತಪಟ್ಟು ಹೆಚ್ಚು ಜ್ಞಾನ ಲಕ್ಷ್ಮಿಗುಂಟು. ಆದರೆ ದೇವರ ಗುಣ ಎಣಿಸಿ ಮುಗಿತು ಅಂತ ಆಗಲಿಲ್ಲ. ಯಾಕಂದ್ರೆ ಒಂದು ಗುಣದೊಳಗೆ ಅನಂತ ಗುಣ, ಅದರೊಳಗೆ ಅನಂತ ಗುಣ ನೋಡ್ತಾ ನೋಡ್ತಾ ಮುಗಿಲೇ ಇಲ್ಲ ಅದು. ಅದಕ್ಕೆ ದೇವರ ಗುಣ ಹೆಂಗಿರುತ್ತೆ ಅಂತ ಹೇಳ್ತಾರೆ. ಪಂಚನಾರಿ ತುರುಕದಂತೆ ನವನಾರಿ ಕುಂಜರ ದೃಷ್ಟ ಅಂತ ಕೊಡ್ತಾರೆ. ಒಂದರೊಳಗೆ 9 ಆನೆ ಸೇರಿ 1 ಆನೆ ಆದಂಗೆ ಅನಂತ ಗುಣ ಸೇರಿ 1 ಗುಣ ಆಗಿರ್ತದೆ. ಅದರಿಂದ ಅದನ್ನು ಎಣಿಸಿ ಮುಗಿಸ್ಲಿಕ್ಕೆ ಆಗೋದಿಲ್ಲ. ಆದಾಗ ಲಕ್ಷ್ಮಿ ಅಂದ್ಲಂತೆ, ದೇವರು ಒಂದು ಗುಣವನ್ನೇ ನಂಗೆ ಪೂರ್ತಿ ತಿಳಿಲಿಕ್ಕೆ ಆಗಿಲ್ಲ. ದೇವರು ನನ್ನ ಹೆಂಡತಿ ಅಂತಾರೆ, ನನಗೇನು ದೇವರು ಹೆಂಡತಿ ಅಂತ ಆಗುವ ಅರ್ಹತೆ ಏನಿಲ್ಲ. ದೇವರು ಕರುಣೆಯಿಂದ ನನ್ನ ಹೆಂಡತಿ ಮಾಡ್ಕೊಂಡಾನೆ ಅಂತಾಳೆ. ಅದರಿಂದ ದೇವರ ಒಂದೊಂದು ಗುಣದಲ್ಲೂ ಇಷ್ಟು ಅನಂತ ಇದೆ. ಅದರಿಂದ 4 ಗುಣಗಳನ್ನ ತಿಳ್ಕೊಂಡ್ರು ಬೇಕು. ಅನಂತ ಗುಣಗಳ ಆನಂದವನ್ನು ತಿಳ್ಕೊಂಡಂಗೆ. ಆದರೆ ಅಧಿಕಾರಿಗಳಲ್ಲ ನಾವು. 4 ಗುಣಗಳ ಉಪಾಸನೆಯಲ್ಲಿ ನಮಗೆ ಅಧಿಕಾರ ಇದೆ ಅಂತ ಹೇಳಿಕೊಡ್ತಾರೆ. ಆದ್ದರಿಂದ ಭಗವಂತ ಎಲ್ಲ ಕಡೆಗಿದ್ದಾನೆ ಅಂತ ತಿಳಿಬೇಕು. ಆದರೆ ಭಗವಂತನಿಗೆ ಅನಂತ ರೂಪಗಳಿದೆ. ಹೇಳೋದು ಅನುಕೂಲ. 1 ರೂಪ, 2 ರೂಪ, 10 ರೂಪ, ಮಚ್ಚಾದಿ 10 ರೂಪಗಳು, ಕೇಶವಾದಿ ಚತುರ್ವಿಂಶತಿ ರೂಪಗಳು, ವಿಶ್ವಾದಿ 1000 ರೂಪಗಳು, ಅಜಾದಿ ಅನಂತ ರೂಪಗಳು, ಅನುಕೂಲಕ್ಕನಕ್ಕಾಗಿ ಹೇಳೋದು. ಆದರೆ ಒಟ್ಟಾರೆ ನಮ್ಮ ತಿಳ್ಕೋಬೇಕಾದ ರೂಪಗಳು 2. ಇಲ್ಲಿ ಹೇಳ್ತಾರೆ, ವಿಷ್ಣು ಷೋಡಶಿ ಒಳಗೂ ಹೇಳ್ತಾರೆ. ಭಗವಂತನಿಗೆ 2 ರೂಪ ಇದೆ. ಅಲ್ಲಿ ಅನಂತ ಇದೆ ಇಲ್ಲ ಅಂದರೆ ಅನಂತ ಒಂದೇ, ಇನ್ನೊಂದು ಒಂದು. ನಮ್ಮೊಳಗಿರುವ ಭಗವಂತನ ಬಿಂಬ ರೂಪ 1ನೇ ರೂಪ, ನನಗೊಂದು. ನನ್ನ ಬಿಟ್ಟು ಹೊರಗಿರೋ ಎಲ್ಲ ರೂಪ ಸೇರಿ 1 ರೂಪ ಅಷ್ಟೇ. ಅದನ್ನು ನಾನು ಗುಂಪು ಮಾಡಿಬಿಟ್ರಿ, ಎಲ್ಲ ಎಣಿಸ್ತಾ ಯಾಕೆ ಕೊಡ್ತೀರಿ? ನಮ್ಮೊಳಗಿರೋ ರೂಪ ಭಗವಂತನದ್ದು 1ನೇ ರೂಪ, ಹೊರಗಿದ್ದೆಲ್ಲ ಸೇರಿ 2 ರೂಪ. 2 ತಿಳ್ಕೊಡ್ರಿ ಸಾಕು. ಒಂದು ಎಲ್ಲ ರೂಪಗಳು ಸೇರಿ ಒಂದು ಗುಂಪದು. ಹೊರಗಿನಂತ ಅವೆಲ್ಲ 1 ರೂಪ. ಯಾಕಂದರೆ ಹೊರಗಿನ ಎಲ್ಲ ರೂಪನೂ ಒಂದಾಗುತ್ತೆ. ನನ್ನೊಳಗಿನ ರೂಪ ಯಾವಾಗ ನನ್ನ ಜೊತೆಗೆ ಇರೋದು, ಶಾಶ್ವತವಾಗಿ ನನ್ನ ಜೊತೆಗೆ ರೂಪ. ಆದ್ದರಿಂದ ಅದು ಒಂದು ನನಗೆ. ಅದೆಲ್ಲ ಬೇರೆ ರೂಪಗಳು. ಹೀಗೆ 2 ರೂಪಗಳಿದೆ. ಇವನಿಗೆ ಆತ್ಮ ಅಂತ ಕರೀತಾರೆ, ಅಂತರಾತ್ಮ ಅಂತ ಕರೀತಾರೆ. ಈ ರೂಪಕ್ಕೇನೆ ಪುರುಷ, ಜೀವ, ಪ್ರತ್ಯೇಕ, ವಾಸುದೇವ, ಹರಿ ಬೇರೆ ಬೇರೆ ಹೆಸರಿಂದ ಕರೀತಾರೆ. ಅಥವಾ ವಿಶ್ವದೈಸ ಪ್ರಾಜ್ಞ ತುರಿಯ ಇತ್ಯಾದಿ 4 ರೂಪಗಳಿಂದ ಇದ್ದಾನೆ. ವಿಶ್ವನಾಗಿ ಜಾಗೃತ ಎಚ್ಚರ ಮಾಡ್ತಾನೆ. ತೈಜಸನಾಗಿ ಕುತ್ತಿಗೆಯಲ್ಲಿದ್ದು ಸ್ವಲ್ಪ ಕನಸು ತೋರಿಸ್ತಾನೆ. ಪ್ರಾಜ್ಞನಾಗಿ ಹೃದಯದೊಳಗೆ ನಿದ್ರೆ ತೋರಿಸ್ತಾನೆ. ತುರಿಯನಾಗಿ ವಿಶ್ವ ಕಣ್ಣಲ್ಲಿರ್ತಾನೆ, ಬಲಗಣ್ಣಲ್ಲಿ. ತೈಜಸ ಕುತ್ತಿಗೆಯಲ್ಲಿರ್ತಾನೆ.
ಪ್ರಾಜ್ಞ ಹೃದಯಾಕಾಶದಲ್ಲಿದ್ದಾನೆ, ತುರಿಯಲ್ಲಿದ್ದಾನೆ, ಸುಷುಮ್ನಾದಲ್ಲಿ. ಲೆಕ್ಕ ಹೇಳ್ತದೆ ಭಾಗವತ, ಮೂಗಿನ ತುದಿಯಿಂದ ಅಳಿಬೇಕಂತ. ಈಗ 12 ಅಂಗುಲ ಅಳಿದ್ರೆ ಎಲ್ಲಿ ಬಿಡ್ತಾ ಅಲ್ಲಿರ್ತಾನಂತ. ಮೂಗಿನ ತುದಿಯಿಂದ ನಮ್ಮ ಕೈಯಿಂದ 12 ಅಂಗುಲಕ್ಕೆ ಇಲ್ಲಿ ತಲೆ ಮೇಲೆ ಇರ್ತಾನೆ. ಅಂದ್ರೆ ಉತ್ಕ್ರಾಂತಿ ಆದಾಗ ಕೊನೆಗೆ ಮೋಕ್ಷಕ್ಕೆ ಹೋಗೋ ಕಾಲಕ್ಕೆ ತುರಿಯನ್ನೇ ಕರ್ಕೊಂಡು ಹೋಗೋನು. ಮೋಕ್ಷ ಕೊಡಿಸುವ ರೂಪ ತುರಿಯ ರೂಪ. ಹಾಗಾಗದಿರೋದು ಮೂಗಿನ ಕೆಳಗಿನ ಭಾಗದಿಂದ 12 ಅಡಿ ಮೇಲೆ ತಲೆಯಲ್ಲಿ ಬ್ರಹ್ಮನಾಡಿ ಹತ್ತಿರದಲ್ಲಿರ್ತಾನೆ. ಹೀಗೆ ಎಷ್ಟು ರೂಪಗಳಿಂದರೂ ಎಲ್ಲ ಒಳಗಿರೋದು ಒಂದೇ ರೂಪ, ಅದು ಪರಮಾತ್ಮ ಅಂತ ಬಿಂಬ ಅಂತ ಕರೆದಿದ್ದಾನೆ. ಹಾಗಾಗಿ ಆ ಹೊರಗಿರುವ ರೂಪಗಳಿಗೆ ಕಾಲ ಅಂತ ಕರೆದಾರೆ. ಹೊರಗಿರುವ ರೂಪಕ್ಕೆ ಕಾಲ ಈಶ್ವರ ಅಂತ ಕರೆದದ್ದು. ಯಾಕಂದ್ರೆ ಹೊರಗಿರುವ ರೂಪವೇ ನಮ್ಮನ್ನು ಸಂಹಾರ ಮಾಡೋದು, ಒಳಗಿರುವ ರೂಪ ನಮ್ಮ ಜೊತೆಗಿರ್ತದೆ. ಅದರಿಂದ ಒಳಗಿರುವುದು ಬಿಂಬ, ಹೊರಗಿರುವುದು ಕಾಲ. ಅಥವಾ ಒಳಗಿರುವನು ಪುರುಷ, ಹೊರಗಿರುವ ಪೂರುಷ ಕಾಲ ರೂಪೈ ಪ್ರಯಚ್ಛತೋ ಮೃತ್ಯು ಮನಾಮಯಂಚ ಮಯಾ ಮನುಷ್ಯ ವದಸ್ವ ವಿದ್ವ. ನಮ್ಮೊಳಗಿರುವ ಪುರುಷ ಪರಮಾತ್ಮ ಪುರುಷ, ಹೊರಗಿರುವ ಪರಮಾತ್ಮ ಕಾಲ ಅಂತ ಹೇಳಿಕೊಟ್ಟಿದ್ದಾರೆ. ಆದ್ದರಿಂದ ಎಲ್ಲ ಕಡೆಗೂ ಭಗವಂತ ಇದ್ದಾನೆ ಅಂತ ಆಗ್ಬಿಟ್ಟ ಮೇಲೆ, ಎಲ್ಲ ಕಡೆಗೂ ಭಗವಂತನ ಇದ್ರೆ ಅಂತ ಆಗ್ಬಿಟ್ಟು ಯಾರಿಗೂ ಅಪಮಾನ ಮಾಡೋದು ಬೈಯೋದು ಪ್ರಶ್ನೆನೇ ಬರುವುದಿಲ್ಲ. ಯಾಕಂದ್ರೆ ನಾವು ಯಾರಿಗೆ ಸನ್ಮಾನ ಮಾಡಿದ್ರು ಅದು ಪರಮಾತ್ಮನಿಗೆ ಮಾಡಿದ ಸನ್ಮಾನ, ಯಾರಿಗೆ ಅಪಮಾನ ಮಾಡಿದ್ರು ಅದು ಅಲ್ಲಿದ್ದ ಮಾಡಿದ ಪರಮಾತ್ಮನಿಗೆ ತಿರಸ್ಕಾರ ಅಂತ ಬುದ್ಧಿ ಬಂದರೆ ಸಮತ್ವ. ಅದೇ ಹೇಳಿದ್ರು, ವಿದ್ಯಾವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿ ಜೈವ ಶ್ವಪಾಕೇಜ ಪಂಡಿತ ಸಮದರ್ಶನ. ವಿದ್ವಾಂಸನಾದ ಬ್ರಾಹ್ಮಣನಾಗಿರಲಿ, ಆಕಳಾಗಿರಲಿ, ಆನೆ ಆಗಿರಲಿ, ನಾಯಿ ಆಗಿರಲಿ, ಚಂಡಾಲನಾಗಿರಲಿ, ಅಲ್ಲಿ ಪರಮಾತ್ಮ ಇದ್ದಾನೆ, ಸಮನಾಗಿದ್ದಾನೆ, ಅವನು ಎಲ್ಲ ಕಡೆಗೆ ಸಮಾನವಾಗಿ ವಾಸವಾಗಿದ್ದಾನೆ ಅಂತ ತಿಳಿಯೋದೇ ಸಮತ್ವ. ಇದೇ ಸರ್ವತ್ರ ಆತ್ಮೇಶ, ಎಲ್ಲ ಕಡೆಗೆ ಪರಮಾತ್ಮ ಇದ್ದಾನೆ ಅಂತ ತಿಳುವಳಿಕೆ. ಇದಿದ್ದು ಬಿಟ್ಟ ಮೇಲೆ ನಿನಗೆ ದೇವರನ್ನು ಹುಡುಕುವ ಕಾರಣ ಇಲ್ಲ, ದೇವರು ಎಲ್ಲಿದ್ದಾನೆ ಅಂತ ಹುಡುಕುವ ಕಾರಣ ಇಲ್ಲ. ಆಗ ದೇವರು ಎಲ್ಲ ಅಂತ ಹುಡುಕ್ಬೇಕು ನೀನು. ದೇವರಿಲ್ಲದ ಜಾಗ ಇಲ್ಲ. ನಿನಗೆಲ್ಲ ಕಡೆಗೆ ಕಂಡಲ್ಲಿ ವಿಶ್ವರೂಪವೋ ಕಾಂಬವರು ಎಲ್ಲ ಕಡೆಗೆ ದೇವರು ಕಾಣ್ತಾನೆ. ಆದ್ದರಿಂದ ಇದನ್ನ ಭಗವಂತ ಎಲ್ಲ ಕಡೆಗೆ ಇದ್ದಾನೆ, ಆದರೆ ಸಾನ್ನಿಧ್ಯ ಮಾತ್ರ, ಪ್ರಕಟೆ ಮಾತ್ರ ಬೇರೆ ಬೇರೆ ಕಡೆಗೆ ಭಗವಂತನ ಇಚ್ಛೆಯಿಂದ ಹೆಚ್ಚಿರ್ತದೆ. ಎಲ್ಲ ಕಡೆಗಿರುವ ದೇವರು ಕಲ್ಲೊಳಗಿದ್ದಾನೋ ಇಲ್ಲ? ಇದ್ದಾನೆ. ಎಲ್ಲ ಕಲ್ಲೊಳಗಿರುವ ದೇವರು ಪ್ರತಿಮೆಯಲ್ಲಿದ್ದಾನೋ ಇಲ್ಲೋ? ಇದ್ದಾನೆ. ಮತ್ತೆ ಮೊದಲಿದ್ದು ಆಮೇಲೆ ಇದ್ದ ಅಂದ್ರೆ ಮೊದಲು ಹಾಗೇ ಇದ್ದ, ಪ್ರತಿಷ್ಠಾಪನೆ ಮಾಡಿದ್ರೆ ಸಾನ್ನಿಧ್ಯ ಹೆಚ್ಚಾಯ್ತು. ಎಲ್ಲ ಕಲ್ಲುಗಳಲ್ಲಿರುವ ದೇವರು ಶಾಲಿಗ್ರಾಮ ಶಿಲೆಯಲ್ಲಿ ಇದ್ದಾನೋ ಇಲ್ಲೋ? ಇದ್ದಾನೆ. ಮತ್ತೆ ಬೇರೆ ಕಲ್ಲಿ ಪೂಜೆ ಯಾಕಿಲ್ಲ? ಶಾಲಿಗ್ರಾಮಕ್ಕೆ ಯಾಕೆ ಪೂಜೆ ಇದೆ? ಭಗವಂತನ ಸಾನ್ನಿಧ್ಯ ಇದೆ, ಅದು ಪೂಜೆ ಯೋಗ್ಯ ಅಂತ ದೇವರು ಹೇಳಿದ್ದಾನೆ, ಪೂಜೆ ಯೋಗ್ಯವಾಗಿದೆ. ಆದ್ದರಿಂದ ದೇವರು ಇದ್ದಾನೆ ಅಂತ ಅನ್ನೋದು ನಿಜ, ಆದರೆ ಎಲ್ಲ ಕಡೆಗೆ ದೇವರು ಪೂಜಾಧಿಷ್ಠಾನಗಳಲ್ಲ ಅಂತ ಅನ್ನೋದು ನಿಜ. ಯಾವುದು ಅಧಿಷ್ಠಾನಕ್ಕೆ ಹೋಗಿ ಪೂಜೆ ಅಧಿಷ್ಠಾನ ಅಲ್ಲೇ ಮಾಡಬೇಕು. ಎಲ್ಲ ಕಡೆಗೆ ದೇವರಿದ್ದಾನೆ ಅಂತ ತಿಳ್ಕೋಬಹುದು, ಉಪಚಾರ ಮಾಡಬಹುದು, ಆದರೆ ಪೂಜೆಗೆ ಅಧಿಷ್ಠಾನ ಹೇಳಿದ್ದಾರೆ. ಅನ್ನ ಕೊಡಬೇಕು, ಯಾರಿಗೆ ಕೊಡಬೇಕು? ಅನ್ನಸ್ಯ ಕ್ಷುರಿತಂ ಪಾತ್ರಂ. ಹಸಿದವ್ರಿಗೆ ಅನ್ನ ಕೊಡ್ಬೋದು, ಯಾರಿಗೆ ಹಸಿದ ಕೇಳ್ತಾರೋ ಅವ್ರಿಗೆ ಅನ್ನ ಕೊಡ್ಬೋದು. ಅದು ಕಂಡವ್ರಿಗೆ ಅನ್ನ ಕೊಟ್ಟು ಕಾಲು ಹಿಡ್ಕೋಬಾರ್ದು. ಬ್ರಾಹ್ಮಣರಿಗೆ ಊಟಕ್ಕೆ ಹಾಕಿದರೆ ನಮಸ್ಕಾರ ಮಾಡಬೇಕು, ಬೇರೆಯವ್ರಿಗೆ ಊಟಕ್ಕೆ ಹಾಕಿದರೆ ಹಾಕಿ ತೊಗೊಂಡು ಹೋಗಪ್ಪ ಅಂತ ಕೊಟ್ಟು ದೇವ್ರ ಪ್ರೀತನಾಗಲಿ ಅನ್ಬೇಕು. ಅನ್ನ ಹಾಕಿದ್ದಕ್ಕೆ ಪುಣ್ಯ ಇದೆ, ಆದರೆ ಅಧಿಷ್ಠಾನ ತಾರತಮ್ಯದಕ್ಕೆ ನಮಸ್ಕಾರ ಇಲ್ಲ. ಆಕಳಿಗೆ ಹುಲ್ಲು ಹಾಕಿದರೆ ನಮಸ್ಕಾರ ಮಾಡಬೇಕು, ನಾಯಿಗೆ ಅನ್ನ ಹಾಕಿದರೆ ನಮಸ್ಕಾರ ಮಾಡಿ ಹಾಕಬಾರ್ದು, ನಾಯಿಗನ್ನ ಹಾಕಬೇಕು. ನಾಯಿಗನ್ನ ಹಾಕಬಾರ್ದು ಅಂತ ಹೇಳಿಲ್ಲ, ಹಾಕಬೇಕು ಅಂತ ಹೇಳಿದ್ದಾರೆ. ಸೊ ಉತ್ಸವ ಆದರೆ ಎಷ್ಟನ್ನ ಮಾಡಬೇಕು? ಆಶ್ವಭ್ಯ ಆಶ್ವಪಾಕಾದಿಭ್ಯ. ನಾಯಿ ನರಿಗಳು ತಿಂದಾಗುವಷ್ಟು ನಾಯಿಗೂ ಸಾಲುವಷ್ಟು ಅಡಿಗೆ ಮಾಡಿಸ್ಬೇಕು. ಎಲ್ಲ ಪ್ರಾಣಿಗಳ ರಕ್ಷಣೆ ಮಾಡೋದು ಇವನಿಗೂ ಭೂತ ಯಜ್ಞ ಮಾಡಬೇಕಲ್ಲ, ಗೃಹಸ್ಥನ ಕರ್ತವ್ಯ. ಅದು ಖಾರ ಕೊಡಬೇಕು. ಊಟಕ್ಕೆ ಕೂತಾಗ ಸ್ವಲ್ಪ ಅನ್ನ ತೆಗೆದಿಟ್ಟು ಹೇಳ್ಬೇಕು, ಪ್ರಾಣಿಗಳು ಸಿಗಲಿ ಅಂತ. ಹಾಗಾಗಿ ಅನ್ನ ಹಾಕಬೇಕು ಅಂತಿದೆ. ಶೋಭ್ಯ, ನಾಯಿಗಳಿಗೆ ಅನ್ನ ಹಾಕಬೇಕು ಅಂತ ಹೇಳಿದ ಶಾಸ್ತ್ರ. ಆದರೆ ನಾಯಿ ಮನೆ ಒಳಗೆ ಇಟ್ಕೋಬಾರ್ದಷ್ಟೆ, ಹೊರಗಿದ್ದನ್ನ ಹಾಕು ಪುಣ್ಯ ಬರ್ತದೆ. ನಾಯಿಗನ್ನ ಹಾಕು ಪುಣ್ಯನೇ ಬರ್ತದೆ ಶಾಸ್ತ್ರ ಹೇಳ್ತು. ಆದರೆ ನಾಯಿ ಮನೆ ಒಳಗೆ ಇಟ್ಕೊಂಡು ಅದನ್ನೇ ಹಿಡ್ಕೊಂಡು ಓಡಾಡಿ ಅದಕ್ಕೆ ತಿನ್ನಿಸಿ ಉಳಿದ ಮೇಲೆ ತಿನ್ಬೇಡ. ನಾಯಿ ಶೇಷವನ್ನು ತಿನ್ಬೇಡ ಅಷ್ಟೆ, ನೀ ತಿಂದ ಶೇಷವನ್ನು ನಾಯಿಗೆ ಹಾಕಿ ಪುಣ್ಯನೇ ಬರ್ತದೆ. ಹಾಗಾಗಿ ಮಹಾಭಾರತದಲ್ಲಿ ಒಂದು ಕತೆ ಬರ್ತದೆ. ಭೀಮಸೇನ ದೇವರು ಹೊರಟಿದ್ರು, ಹನುಮಂತ ಕೂತಿದ್ದ ಗಂಧ ಮಾತೃದ ಹೋಗೋ ಕಾಲಕ್ಕೆ ಬಾಲ ಅಡ್ಡ ಇತ್ತು, ದಾಟ್ಲಿಕ್ಕೆ ಆಗುದಿಲ್ಲ, ಎತ್ತು ಒಂದು ಆಗಲಿಲ್ಲ ಅಂತ ಇಷ್ಟೇ ಕತೆ ಗೊತ್ತಿದೆ.
ಮೂಲ ಮಹಾಭಾರತ ತೆಗೆದು ನೋಡ್ರಿ, ಭೀಮಸೇನ ದೇವರು ಏನು ಹೇಳ್ತಾರೆ, ಇಬ್ರು ವಾಯುದೇವರು, ಇಬ್ರು ಸರ್ವಜ್ಞರೇ. ಹನುಮಂತ ಹೇಳ್ದ, ಸರಿ ದಾರಿ ತರಿ ಅಂದೇವ. ನಂಗೆ ಬಾಲ ವಯಸ್ಸಾಗಿದೆ, ಬಾಲ ಭಾರ ಆಗಿದೆ, ಎತ್ತಲಿಕ್ಕೆ ಆಗೋದಿಲ್ಲ, ತೆಗೆದಿಟ್ಕೋ, ನೀನೇ ಎತ್ತಿಡು, ದಾಟಿಕೊಂಡು ಹೋಗು ಅಂದ ಮೊದಲು ಹನುಮಂತ. ಆವಾಗ ಭೀಮಸೇನ ದೇವರು ಹೇಳಿದ್ರು, ಸರ್ವತ್ರ ವ್ಯಾಪ್ತನಾಗಿ ಎಲ್ಲ ಜೀವರಲ್ಲಿ ಪರಮಾತ್ಮ ಇದ್ದಾನೆ ಅಂತ ನಾನು ಕೇಳೀನಿ, ಅವ್ನು ನಿನ್ನ ಬಾಲದೊಳಗೂ ಇದ್ದಾನೆ, ದಾಟೋದಿಲ್ಲ ನಾನು ಅಂದರು. ನಿನ್ನ ಬಾಲದೊಳಗೋ ನೀನೋ ದೇವ್ರು ಇದ್ದಾನಲ್ಲ, ನಾನು ನಿನ್ನ ದಾಟೋದಿಲ್ಲ ಅಂತ ಹೇಳಿದ್ರು. ಆವಾಗ ದಾಟೋದಿಲ್ಲ ಅಂದ್ರೆ ಎತ್ತಿಡು ಅಂತ ಹೇಳಿದ್ರು. ಎತ್ತಿಡು ಅಂದ್ರೆ ಎತ್ತಲಿಕ್ಕೆ ಹೋದು ಆಗಲಿಲ್ಲ, ಯಾಕಂದ್ರೆ ತನ್ನದೇ ಮತ್ತೊಂದು ರೂಪ, ತಾವಿಬ್ಬರು ಒಂದೊಂದು ತೋರಿಸ್ಬೇಕಾದ್ದು ಆಲಿಂಗನ ಮಾಡಿಕೊಂಡು ಪರಸ್ಪರ ಹೇಳಿ ಮತ್ತು ಉಪದೇಶ ಮಾಡಿ ಹನುಮಂತರು ಹೋದ ಕತೆ ಹೇಳ್ತಾರೆ. ಆದರೆ ಭೀಮಸೇನ ದೇವರು ಹೇಳ್ತಾರೆ, ಎಲ್ಲ ಕಡೆಗೆ ವ್ಯಾಪ್ತನಾದ ಪರಮಾತ್ಮ ನಿನ್ನೊಳಗೂ ಇದ್ದಾಗ ನಾನು ಆ ಪರಮಾತ್ಮನನ್ನು ಕಾಲಿಂದ ದಾಟೋದಿಲ್ಲ. ಇದೆ ಅಧಿಷ್ಠಾನ ತಾರತಮ್ಯ. ಹನುಮಂತನ ಬಾಲ ದಾಟ್ಲಿಕ್ಕೆ ತಯಾರಾಗಲಿಲ್ಲ. ದುರ್ಯೋಧನ ಬಿದ್ದರೆ ತಲೆ ಮೇಲೆ ಕಾಲಿಟ್ಟಿದ್ರು. ದುರ್ಯೋಧನ ಬಿದ್ದರೆ ತಲೆ ಮೇಲೆ ಕಾಲಿಟ್ಟು ತೊಳೆದ್ರು. ಯಾಕಂದ್ರೆ ನೀಚ ಅಧಿಷ್ಠಾನ, ದುಷ್ಟ ಅಂತ ಅನ್ನೋ ಕಾರಣಕ್ಕೆ ತಲೆ ಮೇಲೆ ಕಾಲಿಟ್ರು. ಅವನು ತಲೆ ಮೇಲೆ ಕಾಲಿಟ್ಟಿದ್ದಿ, ನಿನ್ನ ಜೊತೆ ಯುದ್ಧ ಮಾಡ್ತೀನಿ ಬಾ ಅಂತ ಬಲರಾಮ ಎದ್ದ. ಬಲರಾಮ, ಭೀಮಸೇನನು ಬಲರಾಮ ಶಿಷ್ಯರೇ, ದುರ್ಯೋಧನ ಬಲರಾಮ ಶಿಷ್ಯರೇ. ಆದರೂ ದುರ್ಯೋಧನ ಮೇಲೆ ಸ್ವಲ್ಪ ಮೋಹ ಜಾಸ್ತಿ ಇತ್ತವ್ರಿಗೆ. ದುಷ್ಟ ಪದಾರ್ಥದ ಮೇಲೆ ಮೋಹ ಜಾಸ್ತಿ ಇರ್ತದೆ. ಆಗ ದುಷ್ಟನ ಮೇಲೆ ಒಂದಿಷ್ಟು ಮೋಹ ಜಾಸ್ತಿ ಆಗಿತ್ತವ್ರಿಗೆ. ಅದು ಯಾವಾಗ ಬಂದಿದ್ದದು ಮೋಹ? ಶಮಂತಕ ಮಣಿ ಸಲುವಾಗಿ ಕೃಷ್ಣನ ಜೊತೆ ಜಗಳ ಮಾಡಿದ್ರು ಬಲರಾಮ. ನೀನೇ ತಗೊಂಡಿರ್ಬೇಕು ಅಂದ. ಇಲ್ಲ, ನಾ ತಗೊಂಡಿಲ್ಲ, ನಂಗೆ ಗೊತ್ತಿಲ್ಲ ಅಂದ ಕೃಷ್ಣ. ನೀ ಬರೇ ಸುಳ್ಳು ಹೇಳ್ತಿ, ಮಾತಾಡಿದ್ರೆ ಬಾಯಿ ತೆಗೆದು ಸುಳ್ಳು ಹೇಳ್ತೀನಿ, ನಿನ್ಯಾರು ನಂಬ್ತಾರೆ, ನೀನೇ ತಗೊಂಡಿರ್ತಿ ಅಂದ. ನಾನು ತಗೊಂಡಿಲ್ಲ ಅಂದ್ರೆ ಚಟ್ಟು ಮಾಡ್ಕೊಂಡು ಜಗಳ ಮಾಡಿಕೊಂಡು ಕೃಷ್ಣನನ್ನು ಬಿಟ್ಟು ಮಿಥಿಲಾಕ್ಕೆ ಹೋಗಿದ್ದ 5 ವರ್ಷ. ಆ ಸಂದರ್ಭದಲ್ಲಿ ದುರ್ಯೋಧನ ಹೋಗಿ ಶಿಷ್ಯನಾದ. ಕೃಷ್ಣ ಇದ್ದಾಗ ಬರೆದ್ರೆ ಬಿಡೋದಿಲ್ಲ ಅಂತ ಗೊತ್ತಿತ್ತು ಅವನಿಗೆ. ಅಲ್ಲಿ ಹೋಗಿ ಮಿಥಿಲಾದಲ್ಲಿದ್ದಾಗ ಬಲರಾಮನ ಶಿಷ್ಯನಾಗಿ ಸೇವೆ ಮಾಡಿ ವಿದ್ಯೆ ಕಲ್ತು, ಪ್ರಯತ್ನ ಮಾಡಿ ವಿದ್ಯೆಯನ್ನು ಚೆನ್ನಾಗಿ ಕಲ್ತ ಎಲ್ಲ ಮಾಡಿದ. ಆಮೇಲೆ ಗುರುದಕ್ಷಿಣೆ ಕೊಡ್ಬೇಕಲ್ಲ, ಶಿಷ್ಯ ದಕ್ಷಿಣ ತಗೊಂಡವ ದುರ್ಯೋಧನ. ಹೇಳ್ದ, ಏನು ಮಾಡ್ದ, ನಿಮ್ಮ ತಂಗಿ ಸುಭದ್ರೆ ನನಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಮಾತು ಕೊಡ್ಬೇಕು ನೀವು ಅಂತ ಮಾತು ತಗೊಂಡು ಹೋಗಿದ್ದ. ಅದಾಗಬಾರ್ದು ಅಂತ ಕೃಷ್ಣ ಅರ್ಜುನನ್ನು ಕೂಡಿಸಿ ಎಲ್ಲ ವ್ಯವಸ್ಥೆ ಮಾಡಿ ಅರ್ಜುನ ಕೊಟ್ಟು ಮದುವೆ ಮಾಡಿ ಎಲ್ಲ ಮಾಡಿಕೊಟ್ಟ. ಈ ರೀತಿ ದುರ್ಯೋಧನ ಬಲರಾಮನ ಹತ್ರ ಬಂದು ಸೇರಿದ್ಯಾಕೆ? ಕೃಷ್ಣನನ್ನು ಬಿಟ್ಟು ದೂರ ಹೋಗಿದ್ದಕ್ಕೆ. ಕೃಷ್ಣನ ಬಿಟ್ಟು ಜಗಳ ಮಾಡ್ಕೊಂಡು ಕೃಷ್ಣನ ದೂರ ಹೋಗಿದ್ದ, ಕಲಿ ಬಂದು ಸೇರ್ಕೊಂಡಿದ್ದ ಅಲ್ಲಿ. ಹಾಗಾಗಿ ದೇವರಿಂದ ನಾವೆಷ್ಟು ದೂರ ಹೋಗ್ತೀವಿ ಅಷ್ಟು ಕಾಮನೆಗಳು, ಕ್ರೋಧ, ಲೋಭ, ಮೋಹ, ಮದ, ಕಲಿ ಬಂದು ಸೇರ್ಕೊತಾರೆ. ಹಾಗಾಗಿ ನಾವು ದೇವರಿಂದ ದೂರ ಆದಷ್ಟು ದೈತ್ಯರು ಬರ್ಲಿಕ್ಕೆ ಹತ್ರ ಬರ್ತಾರೆ. ಹಾಗೆ ಬಲರಾಮನ ಹತ್ರ ಬಂದು ಕಲಿ ಸೇರ್ಕೊಂಡಿದ್ದು ಈ ಕಾರಣಕ್ಕೆ. ಆಮೇಲೆ ಅವನ ಮೇಲೆ ಮೋಹ ಉಳ್ಕೊಂಡಿತ್ತು. ಚಕ್ರವರ್ತಿ ಅವನು ರಾಜ, ಅವನ ತಲೆ ಮೇಲೆ ಕಾಲಿಡಬಾರ್ದು, ಕಾಲಿಟ್ಟಿದ್ದು ನನ್ನ ಜೊತೆ ಯುದ್ಧಕ್ಕೆ ಬಾನ್. ಭೀಮ ಅಂದ, ಬಂದೆ ಬಿಡು, ನಾನು ತಯಾರಿದ್ದೀನಿ, ಚಡ್ಡಿ ಹಾಕೊಂಬ, ಗದಾ ತಗೊಂಡು ಹೋದ. ಚಡ್ಡಿ ಹಾಕೊಂಡು ಗದಾ ತಗೊಂಬ, ನಿನ್ನ ಮೇಲೆ ನಾ ಕೈ ಮಾಡೋದಿಲ್ಲ, ನೀ ಬಾ ಒಳಗೆ ರಂಗಕ್ಕೆ ಮತ್ತೆ ತಗೋತೀನಿ ಅಂದ. ನೀ ಒಳಗೆ ಬಾ, ತಗೋತೀನಿ. ಗುರು ನೀನು ಹೊರಗೆ, ಇದು ರಣರಂಗ, ಯುದ್ಧಕ್ಕೆ ಬಂದರೆ ಬಲ ಪ್ರದರ್ಶನ ಮಾಡೋದೆ, ಇಲ್ಲ ಸಾಯೋದು, ಇಲ್ಲ ಕೊಲ್ಲೋದು, ಎರಡೇ ಹಾದಿ, ಬಾ ಅಂದ. ಬಲರಾಮ ಎದ್ದಾಗ ಕೃಷ್ಣ ಬೈದ, ನಿನಗೆ ಹಾಕ್ಬೇಕು. ಅವ್ರ ಅಣ್ಣ ತಮ್ಮಂದ್ರೆ ಜಗಳ. ಮೊದಲಿನ ದಿವಸದಿಂದ ನಾನೇ ಇದ್ದೀನಿ ಇಲ್ಲಿ, ನಾನೇ ಕೈ ಎತ್ತಿಲ್ಲ, ನಾನೇ ಅಸ್ತ್ರ ಎತ್ತಿಲ್ಲ, ನಾನೇ ಯುದ್ಧ ಮಾಡಿಲ್ಲ, ನೋಡ್ತಾ ಕೂತೀನಪ್ಪ, ನಿನಗೆ ಹಾಕ್ಬೇಕು. ಊರು ಹೇಳ್ತಾನ, ಯಾವ ಧರ್ಮದಿಂದ ಕೊಂದಾನೆ? ಅದು ಅಧರ್ಮ ಅಂತ ದುರ್ಯೋಧನ ಹೇಳ್ತಾನೆ, ನೀನು ಯಾಕೆ ನೀ ಹೇಳ್ತಿ? ಧರ್ಮ ಅಂತ ನಾನು ಹೇಳ್ತೇನೆ, ಧರ್ಮ ಅಂತ ಭೀಮ ಅಂತಾನೆ. ಧರ್ಮ ಅವರವರ ಅನುಸಾರ ವ್ಯಾಖ್ಯಾನ ಮಾಡ್ತಾರೆ. ಹಾಗಾಗಿ ಅವರವರ ಅಂಟ ಬಂದ ಜಗಳದಲ್ಲಿ ಯಾರು ಹೊಡೆದ್ರೇನು, ಯಾರು ಸತ್ರೇನು, ನೀಗೇನು ಆಗ್ಬೇಕು, ದ್ವಾರಕಕ್ಕೆ ಹೋಗು ಅಂತ ಬೈದು. ಆಮೇಲೆ ದ್ವಾರಕೆಗೆ ಕಳಿಸಿಕೊಟ್ಟ. ಅಲ್ಲಿಗೆ ಯುದ್ಧ ಮುಗೀತದೆ, ಮುಂದೆ ಕತೆ ಮುಗೀತು. ಹೀಗೆ ಬಲರಾಮನಲ್ಲೂ ಕಲಿ ಪ್ರವೇಶ ಆಗಿತ್ತು. ಯಾಕೆ? ಕೃಷ್ಣನಿಂದ ದೂರ ಹೋದ ಕಾರಣ, ದೇವರಿಂದ ದೂರ ಹೋಗೋ ಕಾರಣಕ್ಕೆ. ಆದ್ದರಿಂದ ನಾವು ದೇವರಿಂದ ದೂರ ಹೋಗಿದ್ದೀವಿ, ನಮ್ಮಲ್ಲಿ ದುಷ್ಟರು ಇಲ್ಲ ಅಂತ ಆಗೋದಿಲ್ಲ. ದೇವರಿಂದ ದೂರ ಇದ್ದೀವಿ, ನಾವು ಸಾತ್ವಿಕರ ಉಳ್ಕೊಂಡಿವಿ ಅಂತ ಆಗೋದಿಲ್ಲ. ಯಾಕಂದ್ರೆ ದೇವರಿಂದ ದೂರ ಆದರೆ ಇನ್ನೊಂದು ಯಾವುದೋ ಶಕ್ತಿ ಬಂದುಬಿಡ್ತದೆ, ಯಾವುದೋ ಒಂದು ಶಕ್ತಿ ಬರ್ತದೆ. ಅದು ಬರಬಾರ್ದು ಅಂದರೆ ದೇವರು ನಮ್ಮ ಹತ್ರ ಇರಬೇಕಾಗತ್ತೆ. ಅದನ್ನು ದಂಡಸ್ಯೋ ಭಯಾತ್ಸರವೇ. ಆ ದುಷ್ಟರಿಗೆ ಕಲಿಗೆ ದಂಡ ಏನು? ಪರಮಾತ್ಮ. ಪರಮಾತ್ಮ ಇದ್ದದ್ದು ಬರೋದಿಲ್ಲ ಅಂದ್ರೆ ಅವನು ಬಂದು ಸೇರ್ಕೊತಾನೆ. ಹಾಗಾಗಿ ಸಮತ್ವವನ್ನು ಶಿಕ್ಷೆ ಎಲ್ಲ ಕಡೆಗೆ ಪರಮಾತ್ಮ ಇದ್ದಾನೆ ಅಂತ ನಿರಂತರವಾಗಿ ತಿಳುವಳಿಕೆ ಇದ್ದವ ಸಮತ್ವ. ಅವನಿಗೆ ಜ್ಞಾನ, ಅಜ್ಞಾನ, ಮಾನ, ಅಪಮಾನ, ಸ್ತುತಿ ಎಲ್ಲ ಒಂದು. ಎಲ್ಲ ಕಡೆಗೆ ಭಗವಂತನ ನೋಡ್ತಾ ಸುಖವಾಗಿರ್ತಾನೆ. ಆದ್ದರಿಂದ ಎಲ್ಲ ಕಡೆಗೆ ಭಗವಂತ ಇದ್ದಾನೆ ಅಂತನ್ನುವ ಚಿಂತನೆಯನ್ನು ಯಾವಾಗಲೂ ಮಾಡೋದನ್ನು ಕಲೀರಿ. ಇದೊಂದು ಭಾಗವತ ಧರ್ಮ ಅಂತ ಈ ಭಾಗವತ ಧರ್ಮವನ್ನು ವಿಷ್ಣು ತೀರ್ಥರು ಹೇಳಿಕೊಡ್ತಾರೆ. ಮುಂದಿನ ಧರ್ಮ ಕೈವಲ್ಯ. ಅನಿಕೇತನ. ಅನಿಕೇತನ ಅಂದರೆ ಮನೆ ಕಟ್ಟದೇವರು.
ತನ್ನದೊಂದು ಗೃಹ ಮಾಡ್ಕೊಳ್ಳೋದೇ ಇರೋದು ಅನಿಕೇತನ. ಅವಕ್ಕಷ್ಟೇ ಮಾಮೂಲು ಅರ್ಥ. ವಿಷ್ಣು ತೀರ್ಥ ಬೇರೆ ಬೇರೆ. ಚೀರವಸನಂ, ಚೀರವಸನ ಅಂದರೆ ಹರಕ್ ಬಟ್ಟೆ ಉಡೋದು ಅಂತ ಅರ್ಥ. ಹರಿದ ಬಟ್ಟೆ ಉಟ್ಕೋದು ಒಂದು ಭಾಗವತ ಧರ್ಮ ಅಂತ ಹೇಳಿದೆ. ಅಂದರೆ ದಾರಿದ್ರ್ಯವನ್ನು ಬಹಳ ದುಃಖ ಪಡುವ ಕಾರಣ ಇಲ್ಲ, ಅದೊಂದು ಭಾಗವತ ಧರ್ಮವಾಗಿ ಸ್ವೀಕಾರ ಮಾಡಬೇಕು ಅಂತ. ಆದರೆ ವಿಷ್ಣು ತೀರ್ಥ ಅದಕ್ಕೆ ಬೇರೆ ಒಂದು ಅರ್ಥ, ಇದನ್ನು ಹೇಳಿ ಇದರ ಬೇರೆ ಒಂದು ಅರ್ಥವನ್ನು ಹೇಳ್ತಾರೆ. ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದು ನಾಳೆ ದಿವಸ ನೋಡ್ಲಿಕ್ಕೆ ಪ್ರಯತ್ನ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣ. ಅಹಂ ಕರ್ತ ಹರಿಃ ಕರ್ತ. ತತ್ಪೂಜಾ